ಡಾಕ್ಟರ್ ವೀಣಾ ಬನ್ನಂಜೆಯವರಿಂದ 2ನೇ ದಿವಸದ ಉಪನ್ಯಾಸ. ನಮಸ್ಕಾರ. ಣೆಯ ಸಾರಾಮೃತಯನ್ನ ಬಾಯಿಗೆ ಬರಲಿ ಬಾರಂಗ, ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ, ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸತ್ಯಂ ಪರಂ ಧೀಮಹಿ. ಪರಮ ಪೂಜ್ಯರಾದ ವೇದವ್ಯಾಸರನ್ನು, ಶ್ರೀಕೃಷ್ಣನನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆಯ ದಿನ ನಾವು ಶ್ರೀಮದ್ ಭಾಗವತದ ಪ್ರವೇಶಿಕೆಯನ್ನು ಒಂದರ್ಥದಲ್ಲಿ ಮಾಡಿದ್ದೇವೆ. ಆದರೆ ಅದು ಪ್ರಥಮ ಸ್ಕಂಧದ ಅರ್ಧ ಭಾಗವಷ್ಟೇ ಆಗಿದೆ ಅಂತ ಅನ್ನುವಷ್ಟು ಮಾತ್ರ ಹೇಳುವುದಕ್ಕೆ ಸಾಧ್ಯವಾಗಿದೆ. ಕೆಲವು ವಿಷಯಗಳನ್ನು ನಿನ್ನೆಯ ದಿನ ನಾನು ನನ್ನ ಅನರ್ಹತೆಗಳು ಏನು ಅನ್ನೋದನ್ನು ನಿಮ್ಮ ಮುಂದೆ ಮೊದಲು ವ್ಯಕ್ತಪಡಿಸಿದ್ದೆ. ಅದರಲ್ಲಿ ಇನ್ನೂ ನಾನು ಸೇರಿಸಬೇಕಾದ ಭಾಗ, ಬಹಳ ಬಾರಿ ನಮ್ಮ ಅಪ್ಪ ಹೇಳ್ತಾಯಿದ್ರು, ಇದೊಂದು ಟೇಪ್ ರೆಕಾರ್ಡರ್, ಎಲ್ಲ ರೆಕಾರ್ಡ್ ಆದದ್ದು ಇಲ್ಲಿ ಬಂದು ನಿಂತ್ಕೊಳ್ಳೆ ಬರುತ್ತೆ, ನನ್ನದೇನು ಇಲ್ಲ ಅಂತ. ನನಗೆ ವೈಯಕ್ತಿಕವಾಗಿ ಕೇಳಿದರೆ ನಾನು ಟೇಪ್ ರೆಕಾರ್ಡರ್ ಕೂಡ ಅಲ್ಲ. ನಾನು ವಾಸ್ತವಿಕ ನಿನ್ನೆ ದಿನ ನಿಮಗೆ ಹೇಳಿದೆ, ನನಗೆ ಸಂಸ್ಕೃತ ಬರೋದಿಲ್ಲ, ನನಗೆ ವ್ಯಾಕರಣ ಗೊತ್ತಿಲ್ಲ, ನಾನು ಶಾಸ್ತ್ರಜ್ಞಳಲ್ಲ, ನಾನು ಪಂಡಿತಳಲ್ಲ, ನನಗೆ ಶಾಸ್ತ್ರೀಯ ಪರಂಪರೆ ಮಾರ್ಗಗಳು ಗೊತ್ತಿಲ್ಲ, ಎಲ್ಲವನ್ನೂ ಹೇಳಿದ್ದೆ ನಾನು. ಆದರೆ ನನಗೆ ಇಷ್ಟು ಗೊತ್ತಾಗಿರೋದು, ನಾನು ಇಷ್ಟು ದಿನ ಬೇರೆ ಬೇರೆ ಕಡೆ ಶ್ರೀಮದ್ ಭಾಗವತವನ್ನು ಮಾತನಾಡಿದ ಸಂದರ್ಭದಲ್ಲಿ ನನಗೆ ಅರ್ಥವಾದದ್ದು ಇಷ್ಟು. ಹಿಂದಿನ ಕಾಲದಲ್ಲಿ ಅಂಚೆಯವರು ಅಂತ ಪೋಸ್ಟ್ ಮನ್ ಇರ್ತಿದ್ರು, ಈಗಲೂ ಇದ್ದಾರೆ. ಆದರೆ ಹಿಂದಿನ ಕಾಲದವರು ಅಂತ ಯಾಕೆ ಹೇಳಿದ್ದು ಅಂತಂದರೆ, ಹಿಂದಿನ ಕಾಲದ ಅಂಚೆಯವರಿಗೆ ಒಂದು ಜವಾಬ್ದಾರಿ ಇತ್ತು. ಅವ್ರ ಜವಾಬ್ದಾರಿ ಏನು ಅಂತಂದರೆ, ಅವ್ರಿಗೊಂದು ಅಂಚೆ ಬಂದರೆ ಆ ಹಳ್ಳಿಯವರಿಗೆ ಅದನ್ನು ಓದಕ್ಕೆ ಬರ್ತಿರಲಿಲ್ಲ. ಅವನು ಬಂದು ಬರೇ ಅಂಚೆಯನ್ನು ಕೊಟ್ಟು ಹೋಗಿಬಿಡ್ತಿರಲಿಲ್ಲ. ಅವನು ಓದಿ ಹೇಳಿಬಿಟ್ಟು ಆ ಪತ್ರವನ್ನು ಸಂಪೂರ್ಣ ಓದಿದ ನಂತರ ಅವರಿಗೆ ಆ ಪತ್ರನ ಕೊಟ್ಟು ಹೋಗಿಬಿಡ್ತಿದ್ದ. ಇಲ್ಲಿ ನನಗೆ ಕೂಡ ನಾನು ಭಾವಿಸೋದು, ಯಾರೋ ನನಗೆ ವೇದವ್ಯಾಸರ ಪುಸ್ತಕವನ್ನು ಇದು ಪೋಸ್ಟು ಬೇರೆಯವ್ರಿಗೆ ಮುಟ್ಸೊಂದು ಕೊಟ್ಟಿದ್ದಾರೋ ಏನು, ನಿಮಗೆ ಓದೋಕ್ಕೆ ಬರಲ್ವಾ, ಓದೋಕ್ಕಾಗಲ್ವಾ, ಓದೋದು ಬೇಡವೋ, ಓದೋದ್ರ ಬಗ್ಗೆ ಯಾವುದೋ ಪುರ್ಸೊತ್ತಿಲ್ವೋ, ಏನೇನೋ ತೊಂದರೆಗಳಿಗಾಗಿ ನೀವು ಓದಿಲ್ಲ. ನಾನು ಆ ಅಂಚೆಯವರ ಕೆಲಸವನ್ನು ಮಾಡ್ತಿದ್ದೇನೆ, ನನ್ನದು ಏನೂ ಇಲ್ಲ. ಅಲ್ಲಿ ಅವರು ಕೊಟ್ಟ ಆ ಪುಸ್ತಕದಲ್ಲಿ ಏನಿದೆ ಅದನ್ನು ಆದಷ್ಟು ಅದು ಇದ್ದ ಹಾಗೆ ಓದುವ ಕೆಲಸ. ನನ್ನದು ಹೆಚ್ಚು ಮಸಾಲೆ ಎಲ್ಲ ಹಾಕದೆ, ಯಾರ ವ್ಯಾಖ್ಯಾನಗಳನ್ನು ನಾನು ಓದಿಲ್ಲ. ನಾನು ಅದು ಅಂತಲ್ಲ, ಶ್ರೀಮದ್ ಭಾಗವತ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಅಂತಲ್ಲ, ನನ್ನ ಜಾಯಮಾನದಲ್ಲೇ ನನಗೆ ವ್ಯಾಖ್ಯಾನಗಳನ್ನು ಓದಿಕೊಂಡು ಹೋಗಿ ಗೊತ್ತಿಲ್ಲ. ಅದು ಸ್ವಲ್ಪ ಶಾಸ್ತ್ರೀಯ ಪರಂಪರೆಯವರಿಗೆ ಇಷ್ಟವಾಗುವ ವಿಷಯವಲ್ಲ. ಎಲ್ಲರೂ ಯಾರ್ಯಾರು ಏನೇನೋ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ, ಅವರ ಅಭಿಪ್ರಾಯನೋ ಇವರ ಅಭಿಪ್ರಾಯನೋ ಸಮಗ್ರವಾಗಿ ತಿಳ್ಕೊಂಡು ಮಾತಾಡಬೇಕು ಅಂತ ಬಹಳ ಜನ ಅಪೇಕ್ಷೆ ಪಡ್ತಾರೆ. ನಾನು ವಚನಗಳನ್ನು ಕೂಡ ಹಾಗೇ
ನನಗೆ ಪರಮ ಪೂಜ್ಯರು, ಅತ್ಯಂತ ಗೌರವಾನ್ವಿತರು. ನಾನು ಸದಾ ಅವರನ್ನು ನೆನೆಯದೆ ವಚನ ಮಾತಾಡುವುದಿಲ್ಲ ಅನ್ನುವಂತಹ ಸಿದ್ದೇಶ್ವರ ಶ್ರೀಗಳ ಅಲ್ಲಮನ ವಚನ ನಿರ್ವಚನವನ್ನು ನಾನು ಇವತ್ತಿಗೂ ಓದಿಲ್ಲ. ಯಾಕೆಂದರೆ ನನ್ನ ಒಟ್ಟು ಧಾಟಿ ಇವತ್ತಿನಿಂದ ಅಥವಾ ಆವತ್ತಿಂದ ಇವತ್ತಿನವರೆಗೂ ಕೂಡ ಒಂದು ಕೃತಿ ನನಗೆ ತನ್ನಿಂದ ತಾನು ತೆರೀಬೇಕು ಅಂತ ಪ್ರಾರ್ಥಿಸಿಕೊಂಡು ನಾನು ಅದರ ಮುಂದೆ ಕೂತ್ಕೊಳ್ಳೋದು. ನನಗೆ ಅವರಿವರು ಹೇಳೋದು ಬೇಡ ತಂದೆ, ನೀನು ನನಗೆ ಇದರೊಳಗೆ ಈ ಅಕ್ಷರದಲ್ಲಿ ಹೇಗೆ ಕಾಣ್ತಿ ಹಾಗೆ ಕಾಣಿಸು, ಮತ್ತು ಆ ಕಾಣಿಸಿದ್ದನ್ನು ನನಗೆ ಅರ್ಥ ಆಗುವ ಹಾಗೆ ನೀನೇ ನನ್ನೊಳಗೆ ಕೂತು ಕೆಲಸ ಮಾಡು ಅಂತ ಪ್ರಾರ್ಥಿಸಿಕೊಂಡು ನಾನು ಆ ಕಾಲದಲ್ಲಿ ವಚನ ಮಾತಾಡುವಾಗಲೂ ವಚನಗಳನ್ನು ಬರೇ ವಚನಗಳನ್ನು ಓದ್ತಾ ಕೂತ್ಕೊಳ್ಳೋದು. ಒಂದು ವಚನವನ್ನು 10 ಸಾರಿ 20 ಸಾರಿ ಓದುವಾಗ ಒಂದು ಹೊಳೆಯುವ ಅರ್ಥ ಇದೆಯಲ್ಲ, ಅದನ್ನೇ ಸಾಧ್ಯ ಆದಷ್ಟು ಮುಟ್ಟಿಸುವ ಪ್ರಯತ್ನ ಮಾಡಿದ್ದು. ಇವತ್ತು ನಾನು ಶ್ರೀಮದ್ ಭಾಗವತ ಕೂಡ ಹಾಗೆ ಸಾಕ್ಷಾತ್ ನಮ್ಮ ತಂದೆ ಬರೆದ ವ್ಯಾಖ್ಯಾನಗಳನ್ನು ಕೂಡ ನಾನು ಓದಿಲ್ಲ ಅಂದರೆ ನನ್ನದು ದುರಹಂಕಾರ ಅಥವಾ ಯಾವುದೋ ಮಾರ್ಗಕ್ರಮಕ್ಕೆ ವಿರುದ್ಧವಾದ ಒಂದು ಅಶಾಸ್ತ್ರೀಯ ಪರಂಪರೆ, ಉದ್ದಟತನ ಅಂತ ದಯವಿಟ್ಟು ಭಾವಿಸಬಾರ್ದು. ಈ ದೌರ್ಬಲ್ಯವನ್ನೂ ಕೂಡ ಒಳಗೊಂಡು ನಾನು ನಿನ್ನೆ ದಿನ ಹೇಳಿದ ಎಲ್ಲ ಮಾತುಗಳನ್ನು ನೀವು ಗ್ರಹಿಸಿದ್ದೀರಿ. ಇಂಥ ಅಶಾಸ್ತ್ರೀಯ ಮತ್ತು ಮಾರ್ಗಕ್ರಮಣ ಅಲ್ಲದ ಇನ್ನೊಂದು ಮಾರ್ಗದಲ್ಲಿ ನಾನು ಹೋಗುವಾಗ ನನಗೆ ಶ್ರೀಮದ್ ಭಾಗವತದ ಒಂದು ಗ್ರಂಥದ ಏನು ಅಂಚೆ ಬಂದಿದೆಯಲ್ಲ, ಅಲ್ಲಿ ಒಂದಿಷ್ಟು ಲೋಪದೋಷ ಆಗಬಾರ್ದು, ಅಲ್ಲಿ ಇಲ್ಲದ ಸಂಗತಿಗಳನ್ನು ನಾನು ಹೇಳಬಾರ್ದು, ಮತ್ತು ಅಲ್ಲಿರುವ ಸಂಗತಿಗಳನ್ನು ಆದಷ್ಟು ದೋಷವಿಲ್ಲದೆ ಹೇಳಬೇಕು. ಇದು ನನಗೆ ಇರುವಂತಹ ಮುಖ್ಯ ಕಾಳಜಿ. ಅಷ್ಟನ್ನೇ ನಾನು ಮಾಡ್ತಿದ್ದೀನಿ. ನಿಮಗೆ ಯಾರಿಗಾದರೂ ನನ್ನ ಮಾತು ಕೇಳಿದ ಮೇಲೆ ಶ್ರೀಮದ್ ಭಾಗವತ ಗ್ರಂಥ ಓದುವಾಗ ಇದೆಲ್ಲ ಇತ್ತಲ್ಲ ಇಲ್ಲಿ, ಇದನ್ನೇನು ಇವರು ಹೇಳೋದು ಅಂತ ಅನಿಸಿದರೆ ನನಗೆ ತುಂಬ ಸಂತೋಷ. ಯಾಕೆಂದರೆ ಆ್ಯಸ್ ಇಟ್ ಈಸ್ ನಾನು ನಿಮಗೆ ಅದನ್ನು ಕೊಟ್ಟಿದ್ದೀನಿ ಅಂತ. ಸೊ ಅಂಥದ್ದೊಂದು ಬಾಲಿಶ ಪ್ರಯತ್ನವನ್ನು ನಾನು ನಿನ್ನೆ ದಿನ ಸ್ವಲ್ಪ ಮಾಡಿದ್ದೇನೆ. ಇಡೀ ಶ್ರೀಮದ್ ಭಾಗವತವನ್ನು ನಾವು ನಿನ್ನೆ ದಿನ ಒಂದು ಕಾಲಘಟ್ಟದ ದೃಷ್ಟಿಯಿಂದ ಅದು ಯಾವಾಗ ಅನ್ನೋದನ್ನು ಹೇಳುವುದಕ್ಕಾಗಿ ನಾನು ನಿಮಗೆ ಪಾಂಡವರಲ್ಲಿ ಯಾವ ಹಂತವಿತ್ತು, ಆಗ ಗಾಂಧಾರಿ ಧೃತರಾಷ್ಟ್ರರು ಹೇಗೆ ವಿದುರನ ತೀರ್ಥಯಾತ್ರೆಯ ನಂತರ ಅವರು ಮತ್ತೆ ಕಾಡಿಗೆ ಹೋದರು, ಇತ್ತ ಸಂಜಯನಿಗೂ ಗೊತ್ತಿಲ್ಲದ ಹೊತ್ತಿನಲ್ಲಿ ಅರ್ಜುನ ಅತ್ತ ದ್ವಾರಕೆಯಿಂದ ಬಂದ. ಅದು ದ್ವಾರಕೆಯಿಂದ ಬರುವುದಕ್ಕೆ 6 ತಿಂಗಳು ದ್ವಾರಕೆಗೆ ಹೋಗಿದ್ದು ಈ ಧೃತರಾಷ್ಟ್ರ ಗಾಂಧಾರಿಗಳು ತೀರಿಕೊಂಡ ಬಹುತೇಕ 2 ವರ್ಷ ಅಂತ ನಾವು ಭಾವಿಸಬೇಕು. ಇಲ್ಲಿ ಕಾಲಗಣನೆಯನ್ನು ಇಲ್ಲಿ ಮಾಡಲ್ಲ, ಆದರೆ ಮಹಾಭಾರತದಲ್ಲಿ ಅದು ಗೊತ್ತಾಗುತ್ತೆ. ಹಾಗೆ ಬಂದಂತಹ ಅರ್ಜುನ ನೀವು ನೋಡಿದ್ರಿ ಯಾವ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅಂತ. ಅವನು ಪ್ರಥಮ ಬಾರಿಗೆ ನನ್ನನ್ನು ಕೃಷ್ಣ ವಂಚಿಸಿದ, ನನ್ನನ್ನು ಹಾಗೇ ಬಿಟ್ಟು ಹೋದ. ಅಂದು ದ್ರೌಪದಿಯ ಮತ್ಸ್ಯ ಭೇದನದ ಸಂದರ್ಭದಿಂದ ತೊಡಗಿ ನನ್ನ ಜೊತೆಗಿದ್ದ ಶ್ರೀಕೃಷ್ಣ. ಆ ಮತ್ಸ್ಯ ಭೇದನದ ನಂತರ ನನ್ನ ಎಲ್ಲ ಯುದ್ಧಗಳಲ್ಲಿ ವಿರಾಟ ಪರ್ವದ ಯುದ್ಧವಿರಬಹುದು ಅಥವಾ ನಾನು ಮಾಡಿದ ಶಿವನ ಜೊತೆಗಿನ ಯುದ್ಧ ಇರಬಹುದು, ಅಲ್ಲಿ ಪಡೆದಂತಹ ಯಾವುದೋ ಅನುಗ್ರಹಗಳಿರಬಹುದು, ನಾನು ಇಂದ್ರಕೀಲ ಪರ್ವತವನ್ನೇರಿ ಆ ಇಂದ್ರ ಲೋಕಕ್ಕೆ ಹೋಗಿ ಉರ್ವಶಿಯ ಜೊತೆಗೆ ಅವಳು ಕರೆದಾಗಲೂ ನಾನು ಅವಳನ್ನು ಒಪ್ಪದೆ ಅವಳಿಗೆ ನಮಸ್ಕರಿಸಿ ತಾಯಿ ಅಂದಾಗ ಅವಳು ಕೊಟ್ಟ ಶಾಪವಿರಬಹುದು, ನಾನು ಮಾಡಿದ ಎಲ್ಲ ತೀರ್ಥಯಾತ್ರೆಯ ಸಂದರ್ಭಗಳಿರಬಹುದು, ಪ್ರತಿಯೊಂದು ಯುದ್ಧ ನಡೆ ನುಡಿಗಳಲ್ಲೆಲ್ಲ ನನ್ನ ಜೊತೆಗಿದ್ದ ಶ್ರೀಕೃಷ್ಣ ನನ್ನನ್ನು ಒಂಟಿಯಾಗಿ ಹಾಗೇ ಬಿಟ್ಟು ಹೋಗಿದ್ದಾನೆ. ನನಗೆ ಮೋಸ ಮಾಡಿದ್ದಾನೆ, ನನಗೆ ವಂಚಿಸಿದ್ದಾನೆ. ಅವನು ನನ್ನ ಸರ್ವಸ್ವ. ನಾನು ಅವನನ್ನು ಮಿತ್ರನೆಂದು ಉಪಹಾರದಲ್ಲಿ ಅಥವಾ ಶಯನದಲ್ಲಿ ಕುಳಿತುಕೊಂಡಿರುವಾಗ ನಡೆದು ಹೋಗುವಾಗಲೆಲ್ಲ ಸಲುಗೆಯಿಂದ ಮಾತನಾಡುತ್ತಿದ್ದೆ. ಅಂಥ ಕೃಷ್ಣ ಈಗ ನನ್ನನ್ನು ಬಿಟ್ಟು ಹೋಗಿ ನಾನು ಏನೂ ಇಲ್ಲವಾಗಿದ್ದೇನೆ, ನಾನೊಂದು ಸೊನ್ನೆ ಅನ್ನೋದನ್ನು ತನಗೆ ತಾನೇ ಅರ್ಥ ಮಾಡಿಕೊಳ್ಳುವ ಹಾಗೆ ಹೇಳ್ತಾ ಇರುವಂತಹ ಸಂದರ್ಭವನ್ನು ನಾನು ನಿನ್ನೆ ದಿನ ನಿಮಗೆ ಹೇಳಿದೆ. ಬಹಳ ಆಶ್ಚರ್ಯದ ಸಂಗತಿ ಏನು ಅಂದರೆ, ವಿಶ್ವರೂಪ ದರ್ಶನವನ್ನು ಮಾಡಿದ ನಂತರ ಕೂಡ ಅರ್ಜುನನಿಗೆ ಶ್ರೀಕೃಷ್ಣ ಎಷ್ಟು ದೊಡ್ಡವ ಅಂತ ಗೊತ್ತಾಗಿರಲಿಲ್ಲ. ಅದು ನಿಮಗೆ ಯುದ್ಧ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಯುದ್ಧ ಸಂದರ್ಭದ ಅನೇಕ ವಿಷಯಗಳಲ್ಲಿ ಕೃಷ್ಣನನ್ನು ವಿರೋಧಿಸಿ, ಅದ್ಯಾಕೆ ಆ ಅಸ್ತ್ರ ಬಂದಾಗ ನೀನ್ಯಾಕೆ ತಡಿಯಕ್ಕೆ ಹೋದೆ, ನಾನು ಅದನ್ನು ಗೆಲ್ತಿದ್ನಲ್ಲ ಅಂತ ಮಾತಾಡ್ತಾನೆ. ಅರ್ಜುನನಿಗೆ ಕೃಷ್ಣ ಯಾಕೆ ಅದನ್ನು ತಡೆದ ಅಂತ ಗೊತ್ತಿಲ್ಲ. ರಥದಿಂದ ಒಂದು ಸಂದರ್ಭದಲ್ಲಿ ಇಳಿಯುವಂತಹ ಘಟನೆ ನಿಮಗೆ ಗೊತ್ತಿದೆ, ನೀನು ಮೊದಲು ಇಳಿ ಆಮೇಲೆ ನಾನು ಇಳಿತೇನೆ ಅಂತ ಕೃಷ್ಣ ಹೇಳಿದಾಗ ರಥ ಸುಟ್ಟು ಹೋಗುವಂಥ ಸಂದರ್ಭ ನೋಡಿದಾಗಲೂ ಅರ್ಜುನನಿಗೆ ಕೃಷ್ಣ ಏನೋ ಮಾಡ್ತಿದ್ದಾನೆ ನನ್ನ ರಕ್ಷಣೆ ಅಂತ ಗೊತ್ತಾಗಿರಲಿಲ್ಲ. ಅದು ಎಲ್ಲ ಮನವರಿಕೆ ಆಗುವುದು ಕೃಷ್ಣ ತನ್ನನ್ನು ಇನ್ನಿಲ್ಲದಂತೆ ಬಿಟ್ಟು ಹೋದಾಗ.
ಗುರು ಹಾಗೆ ನಮ್ಮ ಜೊತೆಗಿರೋರಿಗೆ ಅವನು ಎಷ್ಟು ಕಾದಿದ್ದಾನೆ ಅಂತ ಗೊತ್ತೇ ಆಗಲ್ಲ. ಗುರು ಹೋದ ನಂತರ ನಮಗೆ ಎಲ್ಲೆಲ್ಲ ಅವನು ನಮ್ಮನ್ನು ರಕ್ಷಿಸಿದ್ದ ಅಂತ ಗೊತ್ತುಪಡಿಸ್ತಾನೆ. ಅದು ಅರ್ಜುನನಿಗಾದ ಆ ಆತ್ಮಾವಲೋಕನದ ಒಂದು ಮಾದರಿಯಾಗಿ ಇದು ಇರೋದು. ಹಾಗಾಗಿ ಅರ್ಜುನ ಅಂಥ ಒಂದು ಸ್ಥಿತಿಯಲ್ಲಿದ್ದಾಗ ಇವರು ಸ್ವರ್ಗಾರೋಹಣಕ್ಕೆ ಹೊರಟರು. ನಾನು ನಿಮಗೆ ಹೇಳಿದೆ, ಇತ್ತ ಅನಂತರದ ರಾಜನೇ ಪರೀಕ್ಷಿತನಾಗಿ ಪಟ್ಟಾಭಿಷಿಕ್ತನಾದವ. ಈ ರಾಜ ಎಷ್ಟು ಒಳ್ಳೆಯ ರಾಜ ಅನ್ನುವುದನ್ನೆಲ್ಲ ಹೇಳ್ತಾನೆ. ಇಂಥ ಪಟ್ಟಾಭಿಷಿಕ್ತನಾದ ರಾಜ ಅವನು ಏನನ್ನೆಲ್ಲ ಮಾಡಿದ, ಅವನ ಕಾರ್ಯಭಾರಗಳೇನು, ಅವನು ಹೇಗೆ ರಾಜ್ಯವಾಳಿದ ಪ್ರಶ್ನೆಗಳನ್ನು ಕೇಳುವುದು ಶೌನಕಾದಿಗಳು ಸೂತ ಪುರಾಣಿಕರಿಗೆ. ಹಿಂದಿನ ಕಾಲದಲ್ಲಿ ಪುರಾಣವನ್ನು ಹೇಳುವವರು ಪುರಾಣಿಕರು. ಇವತ್ತು ಪುರಾಣಿಕರು ಸರ್ನೇಮ್ ಇದೆ, ಅವರೇನು ಪುರಾಣ ಹೇಳಲ್ಲ. ಆದರೆ ವಾಸ್ತವಿಕ ಪುರಾಣಿಕರು ಅಂತ ಬಂದಿದ್ದು ಅವರು ಪುರಾಣ ಹೇಳ್ತಿದ್ದರಿಂದ, ಅದರಿಂದ ನಮ್ಮ ಪರಂಪರೆಯಲ್ಲೆಲ್ಲೋ ಪುರಾಣ ಹೇಳ್ತಿದ್ದವರು ಇದ್ದರು. ನಾವಿವತ್ತು ಬರೇ ಪುರಾಣಿಕರು ಅನ್ನೋ ಸರ್ನೇಮ್ ಹಾಕ್ಕೊಂಡಿದ್ದೀವಿ ಅಂತ ನಾವು ವಿಷಾದದಿಂದ ನೋಡಬೇಕು. ಸೂತ ಪುರಾಣಿಕರು ಶೌನಕಾದಿಗಳಿಗೆ ನೈಮಿಷಾರಣ್ಯದಲ್ಲಿ ಪ್ರಶ್ನೆ ಕೇಳುವಾಗಲೇ ಅನೇಕ ಪುರಾಣಗಳು, ಮಹಾಭಾರತ ಎಲ್ಲವನ್ನೂ ಕೂಡ ಆ ಥರದ ಒಂದು ಮಾರ್ಗ ಪರಂಪರೆಯಾಗಿ ವೇದವ್ಯಾಸರು ದಾಖಲಿಸ್ತಾರೆ. ಹಾಗೆ ಸೂತ ಪುರಾಣಿಕರು ಪ್ರಶ್ನೆಯನ್ನು ಉತ್ತರಿಸುವ ಹೊತ್ತಿಗೆ ಒಂದು ಉತ್ತರ ಕೊಡುವ ಹಾಗೆ ವೇದವ್ಯಾಸರ ಶ್ರೀಮದ್ ಭಾಗವತದ ರಚನೆ ಇದೆ. ಹಾಗಾಗಿ 18 ಮುಖ್ಯ ಪುರಾಣಗಳಲ್ಲಿ ಶ್ರೀಮದ್ ಭಾಗವತ ಬಹಳ ಶ್ರೇಷ್ಠವಾದದ್ದು ಅಂತ ನಾನು ನಿಮಗೆ ಒಂದು ಮಾತನ್ನು ಹೇಳಿದೆ. ಈ 18 ರಚಿಸಿದವರು ವೇದವ್ಯಾಸರೇಯ? ಅಲ್ಲ, ಅದು ಬೇರೆ ಬೇರೆ. ವೇದವ್ಯಾಸರು ಒಬ್ಬರೇ ಅಷ್ಟು ರಚಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಆರ್ಗ್ಯುಮೆಂಟ್ ಇದೆ. ಇಲ್ಲ, ವೇದವ್ಯಾಸರೇ ಅದನ್ನು ರಚಿಸಿದ್ದು. ಅವರು 18 ಪುರಾಣಗಳನ್ನು ಅವರೇ ರಚಿಸಿದ್ದು ಅನ್ನೋದಕ್ಕೆ ಸಾಕಷ್ಟು ನಾವು ಶ್ಲೋಕಗಳ ಆಧಾರಗಳನ್ನು ಕೊಡ್ಬೋದು. ಬ್ರಹ್ಮವೈವರ್ತ ಮೊದಲಾದ ಕೆಲವು ಪುರಾಣಗಳಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡಿ ಶ್ಲೋಕಗಳನ್ನು ಅಧಿಕಗೊಳಿಸಿದ್ದಾರೆ ಹೊರತು ಅಲ್ಲಿ ಕೂಡ ಅದು ಪೂರ್ಣವಾಗಿ ನಮಗೆ ವೇದವ್ಯಾಸರೇ ಬರೆದದ್ದು ಅನ್ನೋದಕ್ಕೆ ಸಾಕಷ್ಟು ಆಧಾರಗಳಿವೆ ಅನ್ನುವ ಮಾತುಗಳನ್ನೆಲ್ಲ ಅಪ್ಪ ಹೇಳೋದ್ರಿಂದ, ಮತ್ತು ನಿಮಗೆ ಶ್ರೀಮದ್ ಭಾಗವತದ ಪ್ರಕಾರ ವೇದವ್ಯಾಸರು ಒಂದು ಅವತಾರ. ನಮಗೆ ಅವತಾರಗಳು ಗೊತ್ತಿರೋದು 10, ಆದರೆ 24 ಅವತಾರಗಳು ವೇದವ್ಯಾಸರು ಹೇಳುವ ಪ್ರಕಾರ. ನಾನು ಅದನ್ನೀಗ ನಿಮಗೆ ಮುಂದೆ ಹೇಳ್ತಿದ್ದೇನೆ. ಈ ದೃಷ್ಟಿಯಿಂದ ವೇದವ್ಯಾಸರು ಭಗವಂತನ ಸಾಕ್ಷಾತ್ ಅವತಾರ. ಕಲಿಕಾಲದಲ್ಲಿ ಮನುಷ್ಯನಿಗೆ ತನ್ನ ಪರಂಪರೆಯ ಯಾವುದೋ ಸತ್ವವು ನಾಶವಾಗಿ ಡಿಸ್ಟಾರ್ಟೆಡ್ ಆಗಿ ಇನ್ನೆಲ್ಲದಂತೆ ನಾವು ಅದನ್ನು ಕಳೆದುಕೊಂಡ ಭಾವದಲ್ಲಿ ವ್ಯರ್ಥ ಜೀವನ ನಡೆಸಬಾರದು ಅನ್ನುವ ಒಂದು ಜವಾಬ್ದಾರಿಗಾಗಿ ವೇದವ್ಯಾಸರು ಇವುಗಳನ್ನೆಲ್ಲ ಕಾದಿಟ್ಟರು ಅಂತ ಒಂದು ಮಾತು ಇದೆ. ಮತ್ತು ಸಂಶೋಧನೆಗಳನ್ನು ಸಮಗ್ರವಾಗಿ ಮಾಡದೆ ನಮ್ಮ ಅಪ್ಪ ಒಂದು ಸ್ಟೇಟ್ಮೆಂಟ್ ಕೊಡೋದಿಲ್ಲ. ಆದ್ದರಿಂದ ನಾನು ಆ ಮಾತುಗಳನ್ನು ನಮ್ಮ ಅಪ್ಪನ ಮಾತಿಗೆ ಅನುಗುಣವಾಗಿ ಮುಕ್ತಾಯಗೊಳಿಸಿ ಇವೆಲ್ಲವೂ ವೇದವ್ಯಾಸರೇ ರಚಿಸಿದ್ದು ಅನ್ನುವ ನಂಬಿಕೆಯ ಜೊತೆಗೆ ಮುಂದೆ ನಡೀತೀನಿ. ಈ ವೇದವ್ಯಾಸರು ಚಿರಂಜೀವಿಗಳು ಅಂತ ಅದಕ್ಕಾಗಿಯೇ ಹೇಳುತ್ತಾರೆ. ಯಾಕೆಂದರೆ ಅವರು ಶ್ರೀಕೃಷ್ಣನಿಗೆ ಮೊದಲು ಹುಟ್ಟಿದವರು. ಅದಕ್ಕೆ ದಾಖಲೆಗಳಿವೆ. ಸೊ ಆ ಶಾಂತನು ಅನ್ನುವ ಒಬ್ಬ ಯಾವನ ಕಾಲದಲ್ಲಿ ನಾವು ಭೀಷ್ಮಾಚಾರ್ಯರನ್ನು ನೋಡ್ತೇವೆ, ಆ ಶಾಂತನು ಯಾವ ಸತ್ಯವತಿಯನ್ನು ಮದುವೆಯಾಗಬೇಕು ಅಂತ ಹೊರಟ ಆ ಸತ್ಯವತಿಗೆ ಹುಟ್ಟಿದವರು ಅನ್ನುವುದಕ್ಕೆ ಪೂರ್ವಚರಿತ್ರೆಯಾಗಿ. ಆದ್ದರಿಂದ ಭೀಷ್ಮಾಚಾರ್ಯರಿಗೂ ಮೊದಲು ವೇದವ್ಯಾಸರು, ಶ್ರೀಕೃಷ್ಣ ನಂತರದವ. ಅರ್ಜುನನಿಗೆ 6 ತಿಂಗಳು ಮೊದಲು ಹುಟ್ಟಿದವ. ಅಂದರೆ ದೇಹದ ದೈಹಿಕ ಅವಸ್ಥೆಯ ದೃಷ್ಟಿಯಿಂದ ಇಂಥ ಒಂದು ಸಂದಿಗ್ಧ ನಮಗೆ ಅರ್ಥ ಆಗದೇ ಇರುವ ಎಲ್ಲ ಕಾಲಗಣನೆಯ ರೀತಿಯಿಂದ ಅವನು ಮೊದಲು ಇದ್ದವರು, ಅವರು ಮೊದಲು ಬಂದವರು. ಆನಂತರ ಕೃಷ್ಣ, ಆನಂತರ ಅರ್ಜುನಾದಿಗಳನ್ನೆಲ್ಲ ಪಾಂಡವರನ್ನೆಲ್ಲ ನಾವು ಸಮಕಾಲೀನ ಶ್ರೀಕೃಷ್ಣನ ಅವಸ್ಥೆ ಅಂತ ಭಾವಿಸಬೇಕು. ಆದ್ದರಿಂದ ಇಂಥ ವೇದವ್ಯಾಸರು ಇದನ್ನು ಬರೆದರು ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಸೂತ ಪುರಾಣಿಕರಿಗೆ ವೇದವ್ಯಾಸರದ್ದು ಮಾತೇ ಬಿಟ್ಟು ಹೋಗಿ ಶ್ರೀಮದ್ ಭಾಗವತ ಆರಂಭ ಆಗುತ್ತೆ. ಸೂತ ಪುರಾಣಿಕರು ಹೇಳ್ತಿದ್ದಾರೆ, ಶೌನಕಾದಿಗಳು ಕೇಳ್ತಿದ್ದಾರೆ ಅಂತ. ಇದಕ್ಕೇನೆ ಶ್ರುತಿ ಅಥವಾ ಸ್ಮೃತಿ ಪರಂಪರೆ ಅಂತ ಹೇಳೋದು. ಇದು ಬರೆದಿಡುವ ಮಾತಲ್ಲ. ಹಿಂದಿನ ಕಾಲದಲ್ಲಿ ಯಾವುದನ್ನು ಬರೆದಿಡ್ತಿರಲಿಲ್ಲ. ಯಾರೋ ಹೇಳೋದು ಮತ್ತು ಅದನ್ನು ಯಾರೋ ಕೇಳುವವರು. ಈ ಹೇಳಿದವರು ಎಷ್ಟು ಅದನ್ನು ಘನವಾಗಿ ನೆನಪಿಟ್ಟು ಗಹನವಾದ ಭಾಗವಾಗಿ ಬೇರೆಯವರಿಗೆ ಹೇಳ್ತಿದ್ರೋ ಅಷ್ಟೇ ಅದು ಶ್ರುತ ಪರಂಪರೆ ಹೇಳ್ತಾ ಇರುವಂಥದ್ದು. ಅಷ್ಟೇ ಗಹನವಾಗಿ ಗಂಭೀರವಾಗಿ ಅದನ್ನು ಆವಧರಿಸಿ ಅದನ್ನು ಕೇಳಿದವರು ತಮ್ಮ ಮನಃಪಟಲದಲ್ಲಿ ರೆಕಾರ್ಡ್ ಮಾಡ್ತಿದ್ರು. ಅದು ಸ್ಮೃತಿ ಪರಂಪರೆ, ಮರೆತು ಹೋಗ್ತಿರಲಿಲ್ಲ.
ಇವೆರಡೂ ನಮ್ಮ ದೇಶದ ಪರಂಪರೆಯನ್ನು ಉಳಿಸಿದ್ದು. ಒಂದು ದೃಷ್ಟಿಯಿಂದ ನಮ್ಮ ದೇಶದ ಪರಂಪರೆಯಲ್ಲಿ ಶ್ರುತ ಪರಂಪರೆ, ಸ್ಮೃತಿ ಪರಂಪರೆ ಬಹಳ ಗಾಢವಾಗಿ ಇವತ್ತಿಗೂ ಇರೋದು ಯಕ್ಷಗಾನದಲ್ಲಿ. ಅವ್ರಿಗೂ ಕೂಡ ಹಾಗೆ, ಅವ್ರು ಯಾರೂ ಓದಿರೋದಿಲ್ಲ. ನೀವು ಕೇಳಿದರೆ ಅವ್ರಿಗೆ ಭಾಗವತ ಓದಿರೋದಿಲ್ಲ, ಅವರು ರಾಮಾಯಣ ಮಹಾಭಾರತಗಳನ್ನು ಸಮಗ್ರವಾಗಿ ಎಲ್ಲ ಓದಿರೋದಿಲ್ಲ. ಇತ್ತೀಚಿನವರು ಕೆಲವರು ಕಲಾವಿದರು ಒಂದಿಷ್ಟು ಓದಿಕೊಂಡು ಬಂದವರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ನೀವು ಪ್ರಾಚೀನ ಪರಂಪರೆಯನ್ನು ನೀವು ಗಮನಿಸಿದರೆ, ಯಕ್ಷಗಾನ ಪರಂಪರೆ ಅಥವಾ ಪಾರಿಜಾತ ಮೊದಲಾದಂತಹ ಕಲಾ ಪ್ರಕಾರಗಳಲ್ಲಿ, ತಾಳಮದ್ದಲೆ ಮೊದಲಾದವುಗಳಲ್ಲಿ ಅದು ಶ್ರುತ ಪರಂಪರೆಯಾಗಿ ಅವರ ಹಿರಿಯರು ಮಾಡಿದ್ದನ್ನು ಅವರು ಕೇಳಿದ್ದಾರೆ. ಆ ಹಿರಿಯರು ಮಾಡಿದ್ದನ್ನು ಕೇಳಿದ ಯಕ್ಷಗಾನದ ನೆನಪಿನಲ್ಲಿ ಕಿರಿಯ ಕಲಾವಿದ ಬೆಳೀತಾನೆ. ಆ ಕಿರಿಯ ಕಲಾವಿದ ಬೆಳೆಯುವ ಹೊತ್ತಿಗೆ ಹಿರಿಯರು ಮಾಡಿದ ತನ್ನ ಪೂರ್ವದ ಯಾವ ವಿಸ್ತಾರ ವ್ಯಾಖ್ಯಾನ ಇದೆ ಅದಕ್ಕೆ ತನ್ನ ವ್ಯಾಖ್ಯಾನಗಳನ್ನು ಸೇರಿಸಿ ಅವನ ಪ್ರತಿಭೆಯ ಜೊತೆಗೆ ಅದನ್ನು ವಿಸ್ತರಿಸುವಾಗ ಅವನು ಅದಕ್ಕೆ ಇನ್ನೊಂದು ಹೊಸ ಆಯಾಮ ಕೊಡ್ತಾನೆ. ಹೀಗಾಗಿ ಶ್ರುತ ಪರಂಪರೆ, ಸ್ಮೃತಿ ಪರಂಪರೆ ಯಕ್ಷಗಾನಗಳಲ್ಲಿ ಬಹಳ ಸಮಗ್ರವಾಗಿ ಬೆಳೆಯುತ್ತಿದೆ. ಅಂಥದ್ದೇ ಪಾರಿಜಾತದಲ್ಲೂ ಕೂಡ ಬೆಳೆಯುವ ಲಕ್ಷಣಗಳನ್ನು ಕಲಾ ಪ್ರಕಾರದಲ್ಲಿ ನಾವು ಅಲ್ಲಿಯೂ ಕೂಡ ಕಾಣ್ತೇವೆ. ಶ್ರುತ ಪರಂಪರೆ, ಸ್ಮೃತಿ ಪರಂಪರೆ ಈಗ ಮತ್ತೆ ಯೂಟ್ಯೂಬ್ನಲ್ಲಿ ಬೆಳೆಯುತ್ತಿದೆ. ನೋಡಿ, ಹೌದಾ ಅಲ್ವಾ ಅಂತ. ಹಿಂದೆ ನಮಗೆ ಈಗ ಬನ್ನಂಜೆ ಗೋವಿಂದಾಚಾರ್ಯರು 94ರ ನಂತರ ಮಾಡಿದ ರೆಕಾರ್ಡ್ ಮಾತ್ರ ಸಿಗ್ತಿದೆ. ಅದೇ 35,000 ಗಂಟೆಯ ಅವಧಿಯ ಮಾತು. ಅದಕ್ಕೆ ಪೂರ್ವದಲ್ಲಿ ಅವರ 35ನೇ ವಯಸ್ಸಿನಿಂದ 60ರವರೆಗೆ ಮಾತನಾಡಿದ್ದು ರೆಕಾರ್ಡ್ ಇಲ್ಲ. ಯಾಕೆಂದರೆ ಆಗ ಶ್ರುತ ಪರಂಪರೆಯನ್ನು ರೆಕಾರ್ಡ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ರೆಕಾರ್ಡ್ ಮಾಡಿದ್ದು ಕೆಲವು ಇವೆ, ಆದರೆ ಆ ಕಾಲದ ಟೇಪ್ ರೆಕಾರ್ಡ್ರಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಿಕ್ಕೆ ಯೂಟ್ಯೂಬ್ ಇರಲಿಲ್ಲ, ಹಾಗಾಗಿ ಸಾರ್ವಜನಿಕವಾಗಲಿಲ್ಲ. ಶ್ರುತ ಪರಂಪರೆ ಈಗ ಮತ್ತೆ ಚಾಲ್ತಿಗೆ ಬಂದಿದೆ. ಎಲ್ಲವೂ ಕೂಡ ಕಾಲಘಟ್ಟದ ದೃಷ್ಟಿಯಿಂದ ಹಿಂದೂ ಪುನರುತ್ಥಾನ, ಹಿಂದೂ ಅವಸಾನ, ಹಿಂದೂ ಧರ್ಮಕ್ಕೆ ಆಕ್ರಮಣ, ದಾಳಿ, ಇಂಥ ಹೊತ್ತಿನಲ್ಲಿ ಶ್ರುತ ಪರಂಪರೆಯ ಮೂಲಕ ಭಾಗವತ, ಮಹಾಭಾರತ, ರಾಮಾಯಣ, ಭಗವದ್ಗೀತೆಗಳು ನಮಗೆ ನಮ್ಮ ಮನೆಯ ಕೋಣೆಗಳಲ್ಲಿ ಕೇಳುವ ಸೌಕರ್ಯ ಬಂತು. ನೋಡಿ, ಎಲ್ಲವೂ ಕಾಸ್ಮಿಕ್ ಅರೇಂಜ್ಮೆಂಟ್. ನಾನು ಇವುಗಳನ್ನೆಲ್ಲವನ್ನು ಕಾಸ್ಮಿಕ್ ಅರೇಂಜ್ಮೆಂಟ್ ಅಂತ ಯಾಕಂತೇನೆ ಅಂದರೆ, ಒಂದು ಒಳಿತು ನಾಶವಾಗದ ಹಾಗೆ ದೇವನಿಗೂ ಕೂಡ ಲೆಕ್ಕಾಚಾರ ಇದೆ. ಈ ತಂತ್ರಜ್ಞಾನದ ಮೇಲೂ ಅವನ ಕೈವಾಡ ಇದೆ ಅನ್ನುವವರೆಗೆ ನಾನು ಅದನ್ನು ನಂಬ್ತೇನೆ. ಯಾಕೆಂದರೆ ಭಗವಂತನಿಗೆ ಹೇಗೆ ಉಳಿಸ್ಬೇಕು ಅನ್ನೋ, ಕಾಲಕ್ಕೆ ಯಾವುದನ್ನು ಹೇಗೆ ಉಳಿಸ್ಬೇಕು ಅನ್ನುವ ಬಹಳ ಅದ್ಭುತವಾದ ಲೆಕ್ಕಾಚಾರ ಇದೆ. ನಮಗೆ ಗೊತ್ತಿಲ್ಲ. ಪಂಚಾನಿ ಏತಾನಿ ಕರ್ಮಾಣಿ ಅಂತ, ಏತಾನಿ ಕಾರಣಾನಿ ಅಂತ ಕೃಷ್ಣ ಕರ್ಮಗಳಿಗೆ ಹೇಳ್ತಾನೆ. 5 ಕಾರಣಗಳು ಎಲ್ಲ ಕರ್ಮಗಳಿಗೆ ಅಂತ. ಒಂದು ಅಧಿಷ್ಠಾನ, ಯಾವ ಜಾಗದಲ್ಲಿ ನಿಂತು ಕೆಲಸ ಮಾಡ್ತೇವಲ್ಲ ಆ ಸ್ಥಾನ. 2ನೆಯದ್ದು ಮಾಡುವ ಕರ್ಮ, ಕೆಲಸ. 3ನೆಯದ್ದು ಮಾಡುವ ಕರ್ತೃ. 4ನೆಯದ್ದು ಸಾಧನ ಅಥವಾ ಉಪಕರಣ. 5ನೆಯದ್ದು ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಅದೃಷ್ಟ ಅಂತ. ನೋಡಿ, ನಾನು ಅನ್ನೋದು ನಾನು ನಿಂತಿದ್ದೇನೆ, ಕರ್ಮ, ಕರ್ತೃ. ನಾನು ಮಾತನಾಡಬೇಕು ಅನ್ನೋದು ನನ್ನ ಕರ್ಮ. ಸ್ಥಾನ ಈ ನಾದಬ್ರಹ್ಮ ಅನ್ನುವ ಸಭಾಂಗಣ. ಅಧಿಷ್ಠಾನ ಸಿದ್ಧವಾಗಿದೆ, ಕರ್ತೃ ಸಿದ್ಧವಾಗಿದೆ, ಕರ್ಮ ಸಿದ್ಧವಾಗಿದೆ ಮಾತಾಡುವುದಕ್ಕೆ. ಸಾಧನ ಇದೆ, ಉಪಕರಣ ಇದೆ, ಈ ಮೈಕ್. ಶುರು ಮಾಡಬೇಕು, ಕರೆಂಟ್ ಹೋಯಿತು. ಅದೃಷ್ಟ ನನ್ನ ಕೈಯಲ್ಲಿ ಅಂತಾನೆ ಕೃಷ್ಣ. 5ನೆಯದ್ದು ನೀನು 4 ಸಿದ್ಧ ಮಾಡಿಟ್ಟುಕೊಂಡಿರ್ತಿ, ಇದನ್ನು ಯಾವ ಕರ್ಮಕ್ಕೂ ಬೇಕಾದರೂ ಅನ್ವಯ ಮಾಡಿ. 5ನೆಯದ್ದು ಅದು ಇಂಪ್ಲಿಮೆಂಟ್ ಆಗಬೇಕಾದ್ರೆ, ಅದು ಸಾಧ್ಯವಾಗಬೇಕಾದ್ರೆ ನಾನು ನನ್ನ ಕೈವಾಡ ಇದೆ ಅಂತಾನೆ ಕೃಷ್ಣ. ಹಾಗಾಗಿ ಇಲ್ಲೊಂದು ಶ್ರುತ ಪರಂಪರೆ ನಿಜ ಭಕ್ತಿಯ ಭಕ್ತರ ಮನೆಯಲ್ಲಿ ಕೇಳುವಂತಾಗಬೇಕು. ಈ ಧರ್ಮದ ಯಾವ ಅವಸಾನ ಸಂಭವಿಸ್ತಿದೆ ಅದು ಅವಸಾನವಾಗದೆ ಸ್ಮೃತಿ ಪರಂಪರೆಯಲ್ಲಿ ಉಳಿಯಬೇಕು ಅನ್ನುವ ಕಾರಣಕ್ಕೇನೆ ಇದೆಲ್ಲ ಸಂಭವಿಸಿದೆ ಅಂತ ನಾನು ಕಾಸ್ಮಿಕ್ ಅರೇಂಜ್ಮೆಂಟ್ ಅಂದದ್ದು. ಈ ಥರ ನಮ್ಮ ಒಳಿತಿನ ಭಾಗಗಳು ನಷ್ಟವಾಗದ ಹಾಗೆ ನೋಡಿಕೊಳ್ಳುವ ಒಂದು ಕೆಲಸವನ್ನು ಮಾಡಿದ್ದೇ ವೇದವ್ಯಾಸರು. ಆ ವೇದವ್ಯಾಸರು ವೇದವನ್ನು ವಿಭಾಗ ಮಾಡುವಾಗಲೂ ಯಾಕೆ ಮಾಡಿದರು ಅಂತ ಕೇಳಿದರೆ ಅವ್ರು ಹೇಳೋದು ಅದನ್ನೇ. ಅದು ಚತುರ್ವಿಭಾಗ ಮಾಡದೇ ಇದ್ದಿದ್ದರೆ ಗ್ರಹಿಕೆ ಕಷ್ಟವಾಗ್ತಿತ್ತು. ಅದರ ವಿಷಯಕ್ಕೆ ಅನುಗುಣವಾಗಿ ನಾನು ಛೇದಗೊಳಿಸದೇ ಇದ್ದರೆ ಬಹಳ ದೊಡ್ಡ ಲೋಡ್ ಆಗ್ತಿತ್ತು, ಓದ್ಕೊಳ್ಳೋದಕ್ಕೆ ಮತ್ತೊಬ್ಬನಿಗೆ ಕಷ್ಟವಾಗ್ತಿತ್ತು ಅಂತ ಅವರು ವಿಭಾಗ ಮಾಡಿದರು ಅಂತ ಉಲ್ಲೇಖ ಇದೆ. ಹಾಗಾಗಿ ಚತುರ್ವಿಭಾಗ ಮಾಡಿ ಚತುರ್ವೇದಗಳನ್ನು ಕೊಟ್ಟರು ಅಂತ ಒಂದು. ಆ ಬಳಿಕ ಅಷ್ಟೇ ಮಾಡಿದ್ದಾರೆ ಅವರು. ಆ ಕಾಲಕ್ಕಾಗಲೇ ರಾಮಾಯಣ ಬಂದಾಗಿತ್ತು ಶ್ರೀಮದ್ ವಾಲ್ಮೀಕಿಯದ್ದು, ಅದು ಬಹಳ ಪೂರ್ವದ್ದು. ಆ ನಂತರ ಬಂದಂತಹ ಈ ಚತುರ್ವೇದದ ವಿಭಾಗೀಕರಣ, ಆ ಬಳಿಕ ಬಂದ ವೇದವ್ಯಾಸರ ಇನ್ನಿತರ ಕೆಲಸಗಳಾದ ಮಹಾಭಾರತ, ಅದರೊಳಗೆ ನಾವು ಗ್ರಹಿಸುವ ಭಗವದ್ಗೀತೆ. ಶ್ರೀಮದ್ ಭಗವದ್ಗೀತೆಯೇ ಒಂದು ಶಾಸ್ತ್ರ, ಅದು ಉಪನಿಷತ್ತು ಎಲ್ಲವನ್ನು ಒಳಗೊಂಡದ್ದು. ಅದು ವೇದವೂ ಹೌದು, ಅದು ಶಾಸ್ತ್ರವೂ ಹೌದು, ಅದು ಸಕಲವನ್ನು ಒಳಗೊಂಡ ಮಹಾಗ್ರಂಥ ಅನ್ನುವಷ್ಟು ವಿಶೇಷವಾದ ಅದನ್ನು ಆಗಿತ್ತು ರಚಿಸಿ ವೇದವ್ಯಾಸರು.
ಇತ್ತ ಅಷ್ಟು ಮಾತ್ರ ಮಾಡಲಿಲ್ಲ ವೇದವ್ಯಾಸರು, ಅವರ ಬ್ರಹ್ಮಸೂತ್ರವನ್ನು ಅವರು ರಚಿಸಿ ಆಗಿತ್ತು. ಬ್ರಹ್ಮಸೂತ್ರ ಅನ್ನುವುದೇ ಒಂದು ಬ್ರಹ್ಮನ ಕುರಿತ ವಿಶೇಷ ವ್ಯಾಖ್ಯಾನವನ್ನು ಆ ಬಳಿಕ ಎಲ್ಲ ಮತತ್ರಯರು ಅದಕ್ಕೆ ವ್ಯಾಖ್ಯಾನ ಬರೆಯುವುದಕ್ಕೆ ಪ್ರಯತ್ನ ಪಟ್ಟಂತಹ ಒಂದು ವಿಶೇಷವಾದ ಗ್ರಂಥ. ಇಷ್ಟನ್ನು ಮಾಡಿದ ವೇದವ್ಯಾಸರು ಈ 18 ಪುರಾಣಗಳನ್ನು ಕೂಡ ರಚಿಸಿದ್ರು ಅಂದಾಗ ಭಾಗವತವನ್ನು ಹೇಗೆ ರಚಿಸಿದ್ರು ಅನ್ನೋದಕ್ಕೆ ಒಂದು ಸುಂದರವಾದ ಕಥೆಯನ್ನು ಈ ಶ್ರೀಮದ್ ಭಾಗವತ ಹೇಳುತ್ತೆ. ಇದು ಸುಂದರವಾದ ಕಥೆ ಅನ್ನೋದಕ್ಕಿಂತ ಅದರೊಳಗೆ ಎಂತೆಂಥ ಸಂದೇಶಗಳಿವೆ, ನಾವು ಗ್ರಹಿಸಬೇಕಾದದ್ದೇನು ಅನ್ನೋದನ್ನು ಕೂಡ ಹೇಳ್ತಾರೆ. ವೇದವ್ಯಾಸರಿಗೆ ಹೇಳಿದ್ದು ಯಾರು? ಈಗ ನಮಗೆ ಗೊತ್ತು, ಕಾಲಾನಂತರ ಎಷ್ಟೋ ಕಾಲದಲ್ಲಿ ಸೂತ ಪುರಾಣಿಕರು ಹೇಳ್ತಿದ್ದಾರೆ, ಶೌನಕಾದಿಗಳು ಕೇಳ್ತಿದ್ದಾರೆ. ಯಾವುದೋ ಕಾಲದಲ್ಲಿ ವೇದವ್ಯಾಸರು ಹೇಳಿದ್ರಲ್ಲ, ಯಾರು ಅವರಿಗೆ ಹೇಳಿದರು? ಅವರು ಅದನ್ನು ಕೇಳಿದ್ದು ಯಾರು ಅವರು ಹೇಳಿದ್ದನ್ನು? ಇದು ಪ್ರಶ್ನೆ. ಇದಕ್ಕೆ ಪೂರ್ವಭಾವಿಯಾಗಿ ವೇದವ್ಯಾಸರ ಕುರಿತ ಒಂದು ಕಥೆ ಬರುತ್ತೆ. ಅವರು ತುಂಬ ಚಿಂತೆಯಲ್ಲಿ, ಖೇದದಿಂದ, ಅತ್ಯಂತ ವಿಷಾದ ಭಾವವನ್ನು ಅನುಭವಿಸಿಕೊಂಡು ಕೂತಿದ್ರಂತೆ ಒಂದು ದಿನ ನದಿ ತಟದಲ್ಲಿ. ಲೋಕಸಂಚಾರಿ ನಾರದರು. ಅವರು ಸಂಚಾರ ಮಾಡ್ತಾ ಮಾಡ್ತಾ, ನೀವು ಕೇಳ್ಬೋದು ನಾರದರು ಅಂದರೆ ಎಲ್ಲಿದ್ದಾರೆ, ನಮಗೆಲ್ಲ ಯಾಕೆ ಕಾಣಲ್ಲ? ನಮ್ಗೆ ಕಾಣಲ್ಲ ಯಾಕಂದರೆ ನಾವು ನಾರದರಿಗೆ ಕನೆಕ್ಟ್ ಆಗುವ ವೇವ್ಲೆಂತ್ಗೆ ಹೋಗಿಲ್ಲ. ಜಗತ್ತಿನ ಪ್ರತಿಯೊಬ್ಬ ದೇವತೆಗಳು ಕೂಡ ನಿಮಗೆ ವೇದವ್ಯಾಸರನ್ನು ಸ್ಪಷ್ಟವಾಗಿ ಪುರಾಣಗಳನ್ನೆಲ್ಲ ಓದಿದರೆ ಗೊತ್ತಾಗುತ್ತೆ. ಯಾರ್ಯಾರು ಕನೆಕ್ಟ್ ಆಗ್ತಾರೆ ಅವರುಗಳಿಗೆಲ್ಲ ದೇವತೆಗಳು ಬಂದು ಭೂಲೋಕದಲ್ಲಿ ಸ್ವತಃ ದರ್ಶನ ಕೊಟ್ಟು ಪ್ರತ್ಯಕ್ಷವಾಗಿ ಮಾರ್ಗದರ್ಶನ ಮಾಡ್ತಾರೆ. ಯಾರಿಗೆ ಕನೆಕ್ಟ್ ಆಗದೇ ಇರುವಂತಹ ದುರ್ಗುಣಗಳು ಅಥವಾ ಅಪನಂಬಿಕೆಗಳು ಇವ ಅವ್ರು ಕನೆಕ್ಟ್ ಆಗಲ್ಲ, ಅವರಿಗೆ ಕಾಣಿಸೋದಿಲ್ಲ. ಇದರ ಅರ್ಥ ಅವರು ಇಲ್ಲ ಅಂತಲ್ಲ. ಜಗತ್ತಿನ ಎಷ್ಟೋ ಸಂಗತಿಗಳು ನಮಗೆ ಕಾಣಿಸಲ್ಲ, ಅವು ಇಲ್ಲ ಅಂತ ಅರ್ಥ ಅಲ್ಲ. ನಮಗೆ ಕಾಣಿಸದೇ ಇರುವುದಕ್ಕೆ ನಮ್ಮ ದೋಷಗಳು ಏನು ಅನ್ನೋದನ್ನು ನೋಡಬೇಕಷ್ಟೆ. ಹೀಗೆ ವೇದವ್ಯಾಸರು ಕೂತಿದ್ದಾಗ ನಾರದರು ಬರ್ತಾರೆ. ಏನು ಇಷ್ಟು ಚಿಂತೆಯಲ್ಲಿ ಕೂತಿದ್ದೀರಿ ಅಂತ ಕೇಳ್ತಾರೆ. ಆಗ ವೇದವ್ಯಾಸರು ಹೇಳ್ತಾರೆ, ಎಲ್ಲ ಮಹಾಭಾರತ ರಚನೆ ಆಯಿತು, ಭಗವದ್ಗೀತೆ ಆಯಿತು, ಅಥವಾ ಬ್ರಹ್ಮಸೂತ್ರವಾಯಿತು, ವೇದಗಳ ವಿಭಾಗ ಆಯಿತು, ಯಾಕೋ ನಿಜವಾಗಿ ಭಗವಂತನ ಕುರಿತು ಮಾಡಬೇಕಾದ್ದನ್ನು ಮಾಡಿಲ್ಲ ಅನ್ನಿಸ್ತಿದೆ. ಯಾಕೆ ಈ ವೇದನೆ ಅಂತ ಗೊತ್ತಾಗ್ತಿಲ್ಲ, ಬಟ್ ಬಹಳ ವೇದನೆ ಅಂತೂ ಆಗ್ತಿದೆ. ಆಗ ನಾರದರು ಒಂದು ಮಾತು ಹೇಳ್ತಾರೆ, ಹೌದು, ಅದಕ್ಕೆ ಕಾರಣ ಸ್ಪಷ್ಟವಿದೆ. ನೀವು ಎಲ್ಲ ಗ್ರಂಥಗಳಲ್ಲೂ ಕೂಡ ದೇವರ ಕುರಿತ ಜ್ಞಾನವನ್ನು, ದೇವರ ಕುರಿತ ಶಾಸ್ತ್ರವನ್ನು ಅಥವಾ ಇಡೀ ಧರ್ಮವನ್ನು, ಅದರ ಮೂಲಕ ಜನರಿಗೆ, ಸಾಮಾನ್ಯರಿಗೆಲ್ಲ ತಿಳಿಯಬಹುದಾದ, ನಡೆಯಬಹುದಾದ ಮಾರ್ಗವನ್ನು ಹೇಳಿದ್ದೀರಿ. ಆದರೆ ನೀವು ನಿರಂತರವಾಗಿ ದೇವರನ್ನು ಭಕ್ತಿಯಿಂದ ಸ್ತೋತ್ರ ಮಾಡುವ ಒಂದು ಗ್ರಂಥ ರಚಿಸಿಲ್ಲ. ಅದು ನಿಮ್ಮ ದುಃಖಕ್ಕೆ ಕಾರಣ. ನಾರದರು ಹೇಳ್ತಾರೆ, ಹೌದು, ನೀನು ಹೇಳೋದು ನಿಜ. ನಾನು ದೇವರನ್ನು ಸ್ತುತಿಸುವ, ಸ್ತೋತ್ರ ಮಾಡುವ, ಭಕ್ತಿಯನ್ನು ಉದ್ದೀಪಿಸುವ, ಓದುಗರಲ್ಲಿ ಅಥವಾ ಕೇಳುಗರಲ್ಲಿ ಭಕ್ತಿಯನ್ನು ಉದ್ದೀಪಿಸುವ ಗ್ರಂಥ ಬರೆದಿಲ್ಲ. ಹೇಗೆ ಬರೆಯಬೇಕು? ಆಗ ನಾರದರು, ನಿನಗೆ ನಾನು ನನ್ನ ತಂದೆ ಬ್ರಹ್ಮ ಹೇಳಿದ ಒಂದು ಭಾಗವತವನ್ನು ಹೇಳ್ತೇನೆ. ಭಾಗವತ ಅಂದರೆ ಭಗ ಅನ್ನೋದು ಭಗವಂತನಿಗಿರುವ ಹೆಸರು, ಅವನಿಗೆ ಸಂಬಂಧಪಟ್ಟದ್ದು ಆ ಭಾಗವತ. ಅಂತಹ ಭಗವಂತನಿಗೆ ಸಂಬಂಧಪಟ್ಟ ಒಂದು ಕಥೆಯನ್ನು ನನಗೆ ನನ್ನ ತಂದೆ ಬ್ರಹ್ಮ ಹೇಳಿದ್ದರು. ಆ ಬ್ರಹ್ಮರು ಹೇಳಿದ ಆ ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ ಅಂತ ವೇದವ್ಯಾಸರಿಗೆ ಶ್ರೀಮದ್ ಭಾಗವತದ ಕಥೆಯನ್ನು, ನಾವೀಗ ಇನ್ನೇನು ನೋಡ್ತಿದ್ದೇವಲ್ಲ, ಅದನ್ನು ಹೇಳಿದರು ಅಂತ. ನಾರದರಿಗೆ ಶ್ರೀಮದ್ ಭಾಗವತವನ್ನು ಹೇಳುವುದಕ್ಕೆ ಏನು ಕಾರಣ? ಇಲ್ಲಿ ಮತ್ತೆ ಪ್ರಶ್ನೆ ಬರುತ್ತೆ, ನಾರದರಿಗೆ ಶ್ರೀಮದ್ ಭಾಗವತವನ್ನು ಯಾಕೆ ಹೇಳಿದರು? ಯಾಕೆ ಹೇಳಿದರು ಅಂದರೆ, ನಾರದರ ಪೂರ್ವಜನ್ಮದ ಕಥಾವೃತ್ತಿ ಹೀಗಿದೆ, ವೃತ್ತಾಂತ ಏನು ಅಂದರೆ, ನಾರದರು, ನೀವು ಪೂರ್ವ ಜನ್ಮ ಅಂದಾಗ ಮನ್ವಂತರಗಳು ಕಳೆದ ನಂತರ ಮತ್ತೆ ಹುಟ್ಟಿದ್ದು ಅಂತ ಭಾವಿಸಬೇಕು. ಇಲ್ಲಿ ನಾರದರ ವಿಷಯದಲ್ಲಿ ಈಗ ಹುಟ್ಟಿದ್ರು, ಈ ಜನ್ಮ ಕಳೆಯಿತು, ತಕ್ಷಣ ಈ ಯುಗದಲ್ಲ, ಮತ್ತೆ ಚತುರ್ಯುಗಗಳು ಕಳೆದು ಅವರು ಹುಟ್ಟಿದ್ರು ಅಂತ ಭಾವಿಸಬೇಕು. ನಾರದರು ತನ್ನ ಪೂರ್ವ ಅವಸ್ಥೆಯಲ್ಲಿ ಒಂದು ದಾಸಿಯ ಮಗ, ಅವಳು ಋಷಿಮುನಿಗಳ ಮನೆಗಳಲ್ಲಿ ಪರಿಚಾರಕಿಯಾಗಿ ಕೆಲಸ ಮಾಡ್ತಿದ್ದಂಥ ಹೆಣ್ಮಗಳು. ಅವಳಿಗೆ ತನ್ನ ಮಗನನ್ನು ಸಾಕಿ ಸಲಹುವಷ್ಟು ಶ್ರೀಮಂತಿಕೆಯೋ ಶಕ್ತಿಯೋ ಇಲ್ಲ. ಅವಳೇನು ಮಾಡಿದ್ದಾಳೆ ಅಂದರೆ, ಈ ಪುಟ್ಟ ಮಗುವನ್ನು ನೀನು ಒಂದು ಋಷಿಮುನಿಗಳಲ್ಲಿ ಸೇವೆ ಮಾಡಿಕೊಂಡು ಇರು ಅಂತ ಬಿಟ್ಟಿದ್ದಾಳೆ. ಈ ದಾಸಿಯ ಮಗ
ಋಷಿಮುನಿಗಳ ಸೇವೆ ಮಾಡ್ತಿದ್ದಾನೆ. ಸೇವೆ ಅಂದರೆ ಏನು ನಾವು ಸೇವೆ ಮಾಡಲಿಕ್ಕೆ ಇರೋದ, ದೊಡ್ಡವರೆಲ್ಲ ದೊಡ್ಡವರೇ ಹಾಕ್ಕೊಂಡಿರೋದ ಅಂತ ನಮ್ಮಲ್ಲೊಂದು ಬಹಳ ಎಕ್ಸ್ಪ್ಲಾಯಿಟೇಷನ್, ಶೋಷಣೆ ಅಂತೆಲ್ಲ ಒಂದು ಮಾತು ಇದೆ. ನಾರದರು ಮಾಡಿದ ಸೇವೆಗೆ ಏನು ಫಲ ಅಂತ ನೋಡಿ, ಆ ಬಳಿಕ ಎಕ್ಸ್ಪ್ಲಾಯಿಟೇಷನ್ ಯಾವುದು ಗೊತ್ತಾಗುತ್ತೆ. ನಾರದರು ಏನು ಮಾಡಿದರು ಅಂದರೆ ಋಷಿಮುನಿಗಳ ಪಾದ ಸೇವೆ, ಅವರು ಸ್ನಾನಕ್ಕೆ ಹೋಗೋದಿದ್ದರೆ ಅವರಿಗೆ ತಕ್ಷಣ ಬಿಸಿ ನೀರು ಸಿದ್ಧ ಮಾಡಿಡುವುದು, ಅವರು ಬರುವುದರೊಳಗಾಗಿ ಅವರಿಗೆ ಏನು ಬೇಕೋ ಅದನ್ನು ಪುಷ್ಪವೋ ಮತ್ತೊಂದು ಯಾವುದು ಬೇಕೋ ಅದನ್ನು ಒದಗಿಸಿ ಸಿದ್ಧಗೊಳಿಸಿ ಇಡುವುದು, ಅವರಿಗೆ ಮಲಗುವುದಕ್ಕೆ ಮೊದಲು ಹಾಸಲಿಕ್ಕೆ ಕೊಡುವುದು, ಅವರು ಏಳುವುದರೊಳಗೆ ಹಾಸಿದ್ದನ್ನು ಮಡಿಚಿಟ್ಟು ಬಿಡುವುದು, ಅವರು ಮಲಗಿದ ಬಳಿಕ ತಾನು ಮಲಗುವುದು, ಅವರು ಏಳುವುದಕ್ಕೆ ಮೊದಲು ತಾನು ಏಳುವುದು, ಇಂಥದನ್ನು ನಡೆಸಿಕೊಂಡು ಬಂದಂತಹ ಒಬ್ಬ ಪುಟ್ಟ ಬಾಲಕ ಒಂದು ಜನ್ಮದಲ್ಲಿ. ಹೀಗೆ ಇದ್ದಂತಹ ಪುಟ್ಟ ಬಾಲಕನಿಗೆ ನಿರಂತರವಾಗಿ ಕಿವಿಗೆ ಶ್ರುತ ಪರಂಪರೆಯಾಗಿ ಆ ಋಷಿಮುನಿಗಳ ಮಂತ್ರ, ಜ್ಞಾನ, ವೇದ, ಮತ್ತೊಂದು ಉಪನಿಷತ್ತು ಅವನು ನಿತ್ಯ ಕೇಳ್ತಿದ್ದ. ಕೇಳ್ತಾ ಕೇಳ್ತಾ ಇದ್ದಂತಹ ಪುಟ್ಟ ಬಾಲಕನಿಗೆ ಎಷ್ಟು ಅವರ ಸೇವೆಯ ಭಾವದಲ್ಲಿದ್ದ ಅಂದರೆ ಅವರು ಉಂಡು ಬಿಟ್ಟ ಅನ್ನವನ್ನು ಉಚ್ಚಿಷ್ಟ ಅಂತ ಊಟ ಮಾಡ್ತಿದ್ದ. ಹೀಗೆ ಇದ್ದಂತಹ ಪುಟ್ಟ ಬಾಲಕ, ಅದೇನು ಅವ್ರ ಎಂಜಲು ತಿನ್ನೋದಾ, ಎಂಜಲು ತಿನ್ನೋಕ್ಕೆ ನೀವು ಹೇಳ್ಕೊಡ್ತಿದ್ದಾರಾ, ಇಂಥದನ್ನೆಲ್ಲ ಪ್ರಶ್ನೆಗಳು ನೀವು ಕೇಳ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ನಿಮ್ಮ ಒಳಗೆ ಅಂಥ ಪ್ರಶ್ನೆಗಳು ಬರ್ತವೆ, ಎಲ್ಲವನ್ನು ಹಾಗೆ ಇಟ್ಕೊಳ್ಳಿ, ಪ್ರಶ್ನೆಗಳಿರಲಿ. ಇಷ್ಟೆಲ್ಲ ಆದ ನಂತರ ಅವನಿಗೆ ಒಂದು ದಿನ ಅವನ ತಾಯಿ ಮನೆಗೆ ಹೋಗಬೇಕು ಅಂತ ಋಷಿಮುನಿಗಳು ಹೇಳ್ತಾರೆ, ಹೋಗಿ ಬಾ ಅಂತ. ಅವನು ತಾಯಿ ಹತ್ತಿರ ಹೋಗ್ತಾನೆ. ತಾಯಿ ಹತ್ತಿರ ಹೋದರೆ ತಾಯಿ ಆ ದಿವಸ ಸಂಜೆ ಯಾವುದೋ ಒಂದು ಹಾಲು ತರುವ ನಿಮಿತ್ತ ಕಾಡಿನಲ್ಲಿ ದೂರ ಹೊರಟಿದ್ದಾಳೆ. ಅಲ್ಲೊಂದು ಹಾವು ಮೆಟ್ಟಿ ಹಾವಿನ ವಿಷದಿಂದ ಅವಳು ಸಾಯ್ತಾಳೆ. ಪುಟ್ಟ ಬಾಲಕ ಎಷ್ಟೋ ಸಮಯದ ಮೇಲೆ ಅಮ್ಮನ ನೋಡಕ್ಕೆ ಬಂದಿದ್ದಾನೆ. ಅಮ್ಮ ಸತ್ತ ತಕ್ಷಣ ಇಷ್ಟು ದಿನ ಕೇಳಿದ ಋಷಿ ಪರಂಪರೆಯ ಆ ಒಂದು ಮಾತಿನ ಜ್ಞಾನದ ಪರಿಣಾಮವಾಗಿ ಹುಡುಗನೊಳಗೆ ಎಷ್ಟು ಬದಲಾವಣೆ ಆಗಿರಬಹುದು ಯೋಚನೆ ಮಾಡಿ. ಹುಡುಗ ತಕ್ಷಣ ಅಮ್ಮನ ನೋಡಿ ಹೇಳ್ತಾನೆ, ಈ ಅಮ್ಮನ ಸಾವು ನನ್ನ ಬೆಳವಣಿಗೆಗಾಗಿ ಆಗಿರಬೇಕು ಅಂತ. ಸತ್ತು ಎಷ್ಟೋ ವರ್ಷದ ಮೇಲೆ ಅವರು ಸತ್ತದ್ದು ಯಾವುದೋ ಒಳಿತಿಗಾಗಿ ಅಂತ ನಮಗೆ ಅನ್ನಿಸಬಹುದು, ಅದು ದೊಡ್ಡ ವಿಷಯವಲ್ಲ. ಎಷ್ಟೋ ವರ್ಷದ ಮೇಲೆ ಅದು ರಿಯಲೈಸ್ ಆಗುತ್ತೆ ಕೆಲವೊಮ್ಮೆ. ಅವರು ಆವತ್ತು ಹೋದದ್ದು ಅವರಿಗೂ ಮತ್ತು ನಮಗೂ ಒಳಿತು ಮಾಡಲಿಕ್ಕೆ ಅಂತ ಎಷ್ಟೋ ವರ್ಷದ ಮೇಲೆ ಅನಿಸೋದು ಬಹಳ ಸಹಜವಾದ ಪ್ರಕ್ರಿಯೆ. ಒಬ್ಬ ತಾಯಿ ಒಬ್ಬ ಮಗು ಸಾಯುವ ಕ್ಷಣಕ್ಕೆ ಆ ಮೊಮೆಂಟ್ ಆಫ್ ಡೆತ್ ಇದೆಯಲ್ಲ, ಆಗ ಇದು ನನ್ನ ಒಳಿತಿಗಾಗಿ ಸಂಭವಿಸಿದೆ, ಇದರಲ್ಲಿ ನನ್ನ ಶ್ರೇಯಸ್ಸು ಇದೆ ಅಂತ ದುಃಖಿಸದೆ ಇದು ಭಗವಂತ ನನಗೆ ಮಾಡಿದ ಆಶೀರ್ವಾದ ಅಂತ ಆ ಸಾವನ್ನು ಬದುಕಿನ ಬಹಳ ದೊಡ್ಡ ಅನುಗ್ರಹ ಅಂತ ನೋಡೋದಿದೆಯಲ್ಲ, ಅದು ಕೆಲವರು ಸ್ಥಿತಪ್ರಜ್ಞರಿಗೆ ಮಾತ್ರ ಸಾಧ್ಯ ಅಂತ ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆ. ಈ ಪುಟ್ಟ ಬಾಲಕನಿಗೆ ಅಂಥದ್ದೊಂದು ಸ್ಥಿತಪ್ರಜ್ಞತ್ವ ಬಂದದ್ದು ಸೇವೆಯಿಂದ, ಪಾದ ಸೇವೆಯಿಂದ. ಅವರಿಗೆ ಕೊಟ್ಟ ಯಾವುದೋ ನಾವು ಹೇಳುವ ಶೂದ್ರ ಭಾವದಿಂದ ಸೇವೆ ಮಾಡುವುದು ಅಂತ ಹೇಳುವ ಶೂದ್ರತ್ವದು ಮತ್ತು ಶೂದ್ರತ್ವದಿಂದ ಮಾಡುವುದೆಲ್ಲ ಎಕ್ಸ್ಪ್ಲಾಯಿಟೇಷನ್ ಅಂತ ತಿಳಿಯುವ ಶೋಷಣೆಯ ಭಾಗವಾಗಿ ನೋಡಿ. ಆದರೆ ನಾರದರಿಗೆ ಅದರ ಪರಿಣಾಮವಾಗಿ ಬಂದ ಸ್ಥಿತಪ್ರಜ್ಞತ್ವ ಕೃಷ್ಣ ಏನನ್ನು ಹೇಳ್ತಿದ್ದಾನೆ ಅಥವಾ ಭಗವಂತ ಏನನ್ನು ಹೇಳ್ತಾನೆ ಅಂದರೆ ಪದೇ ಪದೇ ಸೇವೆಯಿಂದ ನೀನು ಇನ್ನಿಲ್ಲದ ಹಂತವನ್ನು ಮುಟ್ಟುತ್ತಿ ಅಂತ. ಅದಕ್ಕೆ ನಿನಗೆ ನನ್ನನ್ನು ವೇದಮಾರ್ಗದ ಮೂಲಕ ಜ್ಞಾನದಿಂದ ತಿಳಿಯುವುದು ಸಾಧ್ಯವಾಗಲಿಲ್ಲವಾ? ತೊಂದರೆಯಿಲ್ಲ, ಕರ್ಮ ಮಾಡು. ಕರ್ಮ ಹೇಗೆ ಮಾಡು? ಇದು ಪರಮ ಸೇವೆ ಅನ್ನುವ ಭಾವದಿಂದ ಮಾಡು. ಯಾವ ಮಟ್ಟಕ್ಕೆ ಮಾಡು? ಯಾವ ಫಲವೂ ನನಗೆ ಬೇಕಾಗಿಲ್ಲ, ಇದು ಭಗವಂತ ನನ್ನಿಂದ ಮಾಡಿಸಿಕೊಳ್ಳುತ್ತಿರುವ ಕರ್ತವ್ಯ, ನಾನು ಅವನಿಗಾಗಿ ಮಾಡುತ್ತೇನೆ, ಅವನು ನನ್ನನ್ನು ಇದರಿಂದ ಬೆಳೆಸುತ್ತಾನೆ, ಬೆಳೆಸಿ ನನ್ನನ್ನು ಅವನ ಕಡೆಗೆ ಕರೆಸಿಕೊಳ್ಳುತ್ತಾನೆ ಎನ್ನುವ ಭಾವದಿಂದ ನೀನು ಮಾಡು. ಅಂಥ ಪರಮ ಸೇವೆಗೆ ನಾನು ನಿನ್ನನ್ನು ಕರೆದುಕೊಳ್ಳುತ್ತೇನೆ ಅಂತ ಶ್ರೀಕೃಷ್ಣನ ಮಾತು ಭಗವದ್ಗೀತೆಯಲ್ಲೂ ಇದೆ. ಅಂಥ ಸೇವೆಯ ಪರಿಣಾಮ ನಾರದರಿಗಾಯಿತು. ನಾರದರು ಆ ದಿವಸ ತಾಯಿಯ ಅಂತಿಮ ಸಂಸ್ಕಾರ ಮುಗಿಸಿ ಒಳಗೊಂದು ನಿರಂತರವಾದ ದುಃಖ ಇದ್ದೇ ಇದೆ. ಅಮ್ಮನನ್ನು ಕಳೆದುಕೊಂಡ ದುಃಖವೋ ಏನೋ ಒಂದಿದೆ. ಆದರೆ ಏಕಕಾಲಕ್ಕೆ ಈ ಅನುಗ್ರಹ ನೀನು ಯಾಕೆ ಮಾಡಿದಿ? ನನ್ನ ಅಮ್ಮನನ್ನು ಇಲ್ಲವಾಗಿಸುವುದರ ಮೂಲಕ ನನಗೆ ಯಾವುದನ್ನು ಅನುಗ್ರಹಿಸಿದ್ದೀಯಲ್ಲ, ಅದು ಯಾವುದು ಅನ್ನುವ ಒಳಗಿರುವ ತೀವ್ರ ಯಾತನೆಯ ದುಃಖವನ್ನು ಭಗವದ್ಭಕ್ತಿ
ಭಕ್ತಿಯಾಗಿ ಪರಿಣಮಿಸಿ ಆ ಭಗವದ್ಭಕ್ತಿಯ ಆಂತರ್ಯದಲ್ಲಿ ಮುಳುಗಿ ಹೋದ ನಾರದರಿಗೆ ಕಣ್ಣ ಪಕಳೆಗಳ ಎದುರಿಗೆ ತಕ್ಷಣ ಭಗವಂತನ ದರ್ಶನವಾಯಿತು ಅಂತ ಬರೀತಾರೆ. ಅದು ಎಷ್ಟು ಭಗವಂತನ ದರ್ಶನ ಆ ಕಣ್ಣ ರೆಪ್ಪೆಯ ನಡುವಿನ ಗೋಲದಲ್ಲಿ ಅನುಭವ ಆಯಿತು ಅಂದರೆ ನಾನು ನೋಡಿದನಲ್ಲ ಅನ್ನುವುದರೊಳಗೆ ಇಲ್ಲವಾಯಿತು. ಇಲ್ಲವಾದ ತಕ್ಷಣ ನಾರದರು, ಅರೆ ನನಗೆ ಇಷ್ಟು ಕ್ಷಣಿಕ ಮಾತ್ರ ದರ್ಶನ ಕೊಟ್ಟೆಯಾ, ನನಗೆ ನಿನ್ನನ್ನು ಮತ್ತೆ ನೋಡಬೇಕು ಎಂಬ ಹಂಬಲವಿದೆ ಅಂತ ನಿರಂತರವಾಗಿ ಮತ್ತೆ ಗೋಗರೀತಾರೆ. ಒಮ್ಮೆ ಕಂಡರೆ ಆಯಿತಾ, ಇಟ್ಸ್ ಅ ಗ್ಲಿಮ್ಸ್. ರಜನೀಶ್ ಯಾವಾಗಲೂ ಹೇಳ್ತಾನೆ, ಡೋಂಟ್ ಥಿಂಕ್ ಇಟ್ ಈಸ್ ಅ ಲಾಂಗ್ ಪ್ರೋಸೆಸ್, ಇಟ್ಸ್ ಅ ಗ್ಲಿಮ್ಸ್. ಒಂದು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಯು ವಿಲ್ ಹ್ಯಾವ್ ದಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಟ್ ಈಸ್ ನೋ ಮೋರ್ ಅಂತ. ನಾರದರಿಗಾದದ್ದೇ ಒಂದು ಕ್ಷಣ ಆಯಿತು, ಸಿಕ್ಕಿತು ಅನ್ನೋಗಿಲ್ಲ. ನೀನು ಸಿಕ್ಕು ಸಿಗದ ಸಿತಗನಂತಿರುವೆ ಅಯ್ಯ ಅಕ್ಕ ಮಹಾದೇವಿ. ಸಿಕ್ಕಿದ್ದಾನೆ ಅನ್ನುವಾಗ ಇಲ್ಲ ಆಗಿಬಿಡ್ತಿದ್ದಾನೆ. ಇಂಥ ಹೊತ್ತಿನಲ್ಲಿ ಅರೆ ನನಗೆ ಇನ್ನೂ ಕಾಣಿಸು ಅಂತ ಮಗು ಕೂಗುತ್ತೆ. ನಾರದರಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ. ನೀವು ಅಶರೀರವಾಣಿ ಅಂದರೆ ಅವನು ದೇವರು ನುಡಿದ ಅಂತ ಕೈ ಮೇಲೆ ಮಾಡುವುದು ನಾನು, ಆದರೆ ಅವನು ನುಡಿಯುವುದು ನಮ್ಮೊಳಗೆ ಕೇಳುವುದು. ಆ ಮಾತು ಹೇಗಿತ್ತು ಅಂದರೆ, ನಾನು ಒಮ್ಮೆ ನಿನಗೆ ಕಾಣಿಸಿದೆನು ಎಂದರೆ ಆ ರೂಪದ ಮೋಹಕ್ಕೆ ಅಂಟಿ ಕುಳಿತುಕೊಳ್ಳಬೇಡ. ನಾನೊಮ್ಮೆ ಕಾಣಿಸಿದೆನು ಎಂದರೆ ನನಗೆ ನಿನ್ನ ಜೊತೆಗೆ ಕೆಲಸ ಇದೆ ಎಂಬುದನ್ನು ಸೂಚಿಸುವುದಕ್ಕೆ ಬಂದಿದ್ದೇನೆ ಎಂದು ಅರ್ಥ. ನೀನು ಮತ್ತು ನಿನ್ನ ದಾರಿಯನ್ನು ನನ್ನ ಕಡೆಗೆ ನೀನು ನಡೆಸುವುದಕ್ಕೆ ಇದು ಕಾರಣವಾಗಲಿ ಎಂದು ತಿಳಿದುಕೋ. ಮತ್ತು ನಿನ್ನನ್ನು ನಾನು ಆಯ್ಕೆ ಮಾಡಿದ್ದೇನೆ ಎನ್ನುವ ಆರಂಭದ ಸೂಚನೆ ಇದು. ಮುಂದೆ ನಡೆದು ಬಂದಾಗ ನಾನು ನಿನ್ನನ್ನು ಕರೆದುಕೊಳ್ಳುತ್ತೇನೆ ಅಂತ ಅವರಿಗೆ ಅಶರೀರವಾಣಿ ಮುಕ್ತಾಯ ಆಗುತ್ತೆ. ಹಾಗಾಗಿ ದೇವರ ದರ್ಶನ ಆಗಿದೆ ನಿಮಗೆ ಅಂತ ಬಹಳ ಜನ ಪ್ರಶ್ನೆ ಕೇಳ್ತಿರಲ್ಲ. ದೇವರ ದರ್ಶನ ಪ್ರಾಥಮಿಕ ಹಂತ. ದೇವರ ದರ್ಶನ ಆದವರು ನಮ್ಗೆ ದೇವರ ದರ್ಶನ ಆಗಿದೆ ಅಂತ ಕೊಬ್ಬಲಿಕ್ಕಿಲ್ಲ, ಅವರಿಗೆ ಸೂಚನೆ ಆಗಿದೆ ಅಂತ ಅರ್ಥ. ಅವರೇನಾದರೂ ದೇವರ ದರ್ಶನದ ಸೂಚನೆಯನ್ನು ತೆಗೆದುಕೊಳ್ಳದೆ ಮುಂದೆ ಆ ದಾರಿಯಲ್ಲಿ ನಡೆಯದೇ ಇದ್ದರೆ ಅಕ್ರೂರನಾಗಬಹುದು. ಅಕ್ರೂರನಿಗೆ ದೇವರ ದರ್ಶನ ಆಗಿದೆ, ನೆನಪಿಟ್ಟುಕೊಳ್ಳಿ. ಸಾಕ್ಷಾತ್ ಅಕ್ರೂರನಿಗೆ ಭಗವಂತನನ್ನು ನಂದಗೋಪನ ಮನೆಯಿಂದ ಕರೆದುಕೊಂಡು ಬರುವಾಗ ಯಮುನಾ ನದಿಯಲ್ಲಿ ತನ್ನ ನಿತ್ಯದ ಆಹ್ನಿಕಗಳನ್ನು ಮಾಡಬೇಕು ಅಂತ ಮುಳುಗು ಹಾಕುವ ಹೊತ್ತಿಗೆ ಅತ್ತ ರಥದಲ್ಲಿ ಕುಳಿತಿದ್ದಾರೆ ಬಲರಾಮಕೃಷ್ಣರು. ಇತ್ತ ಮುಳುಗು ಹಾಕ್ತಾನೆ, ಶೇಷಶಾಹಿಯಾಗಿ ಇಲ್ಲಿ ಕಾಣಿಸ್ತಾನೆ ನೀರಿನಲ್ಲಿ ಅಂತ. ಇವ ಮೇಲೆ ಎತ್ತು ನೋಡ್ತಾನೆ, ಅವರು ಅಲ್ಲೇ ಇದ್ದಾರೆ. ಇದೇನು ಭ್ರಮೆಯ ಅಂತ ಕಣ್ಣುಜ್ಕೊಂಡು ಮತ್ತೆ ಮುಳುಗ್ತಾನೆ ಅಕ್ರೂರ. ಅಲ್ಲಿ ಹಾಗೆ ನಗ್ತಿದ್ದಾನೆ ಶೇಷಶಾಹಿಯಾಗಿ, ಮತ್ತೆ ಇದ್ದಾನೆ ಭಗವಂತ. ಇವನು ಎರಡನೇ ತಾನೆ ಅಲ್ಲಿ ಹಾಗೇ ಇದ್ದಾನೆ ಕೃಷ್ಣ ಬಲರಾಮ. ಇವನು ಪೂರ್ತಿ ನನಗೆ ಭ್ರಮೆನೇ ಆಗಿದೆ. ನಾವು ಅನೇಕ ಜನ ಹಾಗೆ ಅಲ್ವಾ, ಏನೇನೋ ಒಳ್ಳೆಯ ಅನುಭವಗಳನ್ನು ಇದು ನನಗೆ ಪೂರ್ತಿ ಭ್ರಮೆ ಅಂತ ಅಲ್ಲಗಳಿತೇವೆ ಎಷ್ಟೋ ಬಾರಿ. ಹಾಗೆ ಅಲ್ಲಗಳಿತಾನೆ ಅವನು. ಸ್ನಾನ ಮಾಡಿ ಅಥವಾ ಆಹ್ನಿಕಗಳನ್ನು ಮುಗಿಸಿ ಈಚೆಗೆ ಬಂದು ರಥ ಏರಿ ಕೂತಾಗ ಕೃಷ್ಣ ಕೇಳ್ತಾನೆ, ಏನೋ ವಿಶೇಷ ನೋಡಿದ ಹಾಗಿದೆ, ಮುಖ ಎಲ್ಲ ಹೊಳಿತಾ ಇದೆ, ಕಣ್ಣಲ್ಲೆಲ್ಲ ಹೊಳಪು ಕಾಣ್ತಿದೆ. ತಕ್ಷಣ ಇವನಿಗೆ, ಯಾರೇ ಹಾಗಾದ್ರೆ ನಾನು ನೋಡಿದ್ದು ಇವನಿಗೆ ಗೊತ್ತುಂಟು, ಭ್ರಮೆ ಅಲ್ಲ. ನೋಡಿ, ರಮಣರು ಒಂದು ಮಾತು ಹೇಳ್ತಾರೆ, ನಿಮಗೊಂದು ವಿಶೇಷ ಅನುಭವ ಆಯಿತು ಎಂದಿಟ್ಟುಕೊಳ್ಳಿ. ಆ ವಿಶೇಷ ಅನುಭವ ನಿಮಗೆ ಕಲ್ಪನೆ ಇರಬಹುದು, ಅನ್ನಿಸುವ ಸಾಧ್ಯತೆಗಳಿವೆ. ಧ್ಯಾನದಲ್ಲೋ ಸಮಾಧಿಸ್ಥ ಅವಸ್ಥೆಯಲ್ಲೋ ಇಂಥದ್ದೊಂದು ಘಟನೆ ನಡೆದಾಗ ಇದು ಭ್ರಮೆ ಇರಬೇಕು ಅಂತ ನಿಮ್ಮ ಒಳಗಿನ ಪ್ರಜ್ಞೆ ಕೆಲವೊಮ್ಮೆ ಅಹಂಕಾರ ಕಾರಣವಾಗಿ ನಿರಾಕರಿಸಬಹುದು, ಇಲ್ಲವೆಂದಿಲ್ಲ. ಒಂದೊಮ್ಮೆ ಅದು ಭ್ರಮೆಯೇ ಕಲ್ಪನೆಯೇ ಆಗಿದ್ದರೆ ಆ ಭಾಗ ಬೇರೆ. ಅದು ಕಲ್ಪನೆಯಲ್ಲ ಭ್ರಮೆಯಲ್ಲ ಎಂದಾದರೆ, ರಮಣರ ಮಾತು ನನ್ನದಲ್ಲ, ಅದೊಂದು ವೇಳೆ ಕಲ್ಪನೆ ಭ್ರಮೆ ಅಲ್ಲವೆಂದಾದರೆ ನಿಮಗೆ 24 ಗಂಟೆಯ ಒಳಗಾಗಿ ಒಂದು ಸೂಚನೆಯ ಮೂಲಕ ಅದು ಭ್ರಮೆಯಲ್ಲ ಕಲ್ಪನೆಯಲ್ಲ ಎಂದು ದೃಢವಾಗುತ್ತದೆ. ಇಲ್ಲಿ ನೋಡಿ, ಕೃಷ್ಣ ಸೂಚನೆಯ ಮೂಲಕ ನೀನು ನೋಡಿದ್ದು ಕಲ್ಪನೆ ಅಲ್ಲ ಅಂದ, ಖಚಿತಪಡಿಸಿದ. ಇಂಥ ಅಕ್ರೂರ ಒಂದಿಷ್ಟೇ ಕಾಲಘಟ್ಟದಲ್ಲಿ ಕೃಷ್ಣನ ದರ್ಶನ ಪಡೆದ ನಾನೆಷ್ಟು ಭಾಗ್ಯವಂತ ಅಂತ ಹಣೆಗೆಲ್ಲ ಕೃಷ್ಣನ ಪಾದ ಧೂಳಿಯನ್ನು ಹಚ್ಚಿಕೊಂಡು ನಂದಗೋಪನ ಮನೆಗೆ ಹೋದ ಅಕ್ರೂರ ಸ್ವಲ್ಪವೇ ಕಾಲಘಟ್ಟದಲ್ಲಿ ಕೃಷ್ಣನ ವಿರುದ್ಧ ಸ್ಯಮಂತಕ ಮಣಿಯನ್ನು ಅಪಹರಣ ಮಾಡ್ತಾನೆ. ನೋಡಿ, ನಮಗೆ ದೇವರು ಬಂದು ನನ್ನ ಹತ್ರ ಬಾ ಅನ್ನುವ ಸೂಚನೆ ಕೊಡುವುದರಲ್ಲಿಯೇ ಮುಕ್ತಾಯ ಅಲ್ಲ, ಮುಂದೆ ಹೇಗೆ ನಡೀತೇವೆ ಅನ್ನೋದರ ಮೇಲೆ ದೇವರ ಕಡೆಗೆ ಹೋಗುವ ದಾರಿ. ಆ ಸ್ಯಮಂತಕ ಮಣಿಯ ಅಪವಾದದ ಕಟ್ಟಕಡೆಯ ಸ್ಥಿತಿ ಎಲ್ಲಿಗೆ ಬಂತು? ಕೃಷ್ಣ ಮುಖಾಮುಖಿಯಾಗಿ ಅಕ್ರೂರ ನಿನ್ನ ಕಡೆ ಮಣಿ ಇದೆ ಕೊಡು ಅಂತ ಕೇಳುವವರೆಗೆ.
ಎಂಥ ಇದಕ್ಕಿಂತ ಅವಮಾನ ಅದೇ ನಿನ್ನೆ ಹೇಳಿತ್ತಲ್ಲ, ಅದು ಕೊಲೆ. ಅದಕ್ಕೆ ಅಕ್ರೂರನ ಕೊಂದವ ಎಂದರೆ ಸಾಲದೆ, ಕ್ರೂರತ್ವವನ್ನು ಮಾಡಿದ ಪಾಪಗಳಿಗಲ್ಲ, ಹೇ ಅಕ್ರೂರನ ಕೊಂದವ ಎಂದರೆ ಸಾಲದೆ ಎಂದದ್ದು ಈ ಅರ್ಥದಲ್ಲಿ. ಕೊಂದೇ ಬಿಟ್ಟಾವ, ಕೊಲ್ಲಲಿಲ್ಲ, ಶಸ್ತ್ರಾಸ್ತ್ರಗಳನ್ನು ಬಳಸಿ ಕೊಲ್ಲಲಿಲ್ಲ. ಸಾರ್ವಜನಿಕವಾಗಿ ಮಣಿ ಕದ್ದವ ಇವ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಮರಣ ಏನಿದೆ? ಸಂಭಾವಿತಸ್ಯ ಅಕೀರ್ತಿ ಮರಣಾತ್ ಅತಿರುಚ್ಯತೆ, ಭಗವದ್ಗೀತೆ. ಒಬ್ಬ ಒಳ್ಳೆಯವನಿಗೆ ಅಪಕೀರ್ತಿ ಎನ್ನುವುದು ಮರಣಕ್ಕಿಂತ ಹೆಚ್ಚಿನದು ಅಂತ. ಅಂಥದನ್ನು ಮಾಡಿದ. ಅದಕ್ಕೆ ದೇವರ ದರ್ಶನವಾಯಿತು ನಾರದರಿಗೆ. ದೇವರ ದರ್ಶನ ಕೊನೆಯಲ್ಲ ಅಂತ ಅವರು ಸೂಚನೆ ಕೊಟ್ಟರು. ಮಗು ತಪಸ್ಸು ಮಾಡಿ ಮಾಡಿ ಆ ಯುಗದಲ್ಲಿ ಇಲ್ಲವಾಗಿ ಆ ತಪಸ್ಸಿನ ಆಗಾದ ದೇವದರ್ಶನದ ಫಲವಾಗಿಯೇ ಮುಂದೆ ಬ್ರಹ್ಮನ ಸಾಕ್ಷಾತ್ ಮಗನಾಗಿ ಹುಟ್ಟಿದ, ದೇವಪುತ್ರನಾದ ಅಂತ ಘಟನೆ. ಇಂಥ ದೇವಪುತ್ರನಿಗೆ ಒಂದು ಒಳ್ಳೆಯ ಸಂದರ್ಭ ನೋಡಿ, ಭಗವಂತನ ಭಕ್ತಿ ಅಂದರೆ ಏನು, ಭಗವಂತನ ಭಾಗವತ ಮಾರ್ಗ ಹೇಗೆ ಅನ್ನೋದನ್ನು ಒಂದು ಕಾಲಕ್ಕೆ ಬ್ರಹ್ಮರು ಹೇಳಿದ್ದರು ಅಂತ. ಆ ಬ್ರಹ್ಮ ಆಗ ಹೇಳುವಾಗ ಹಂಸ ಅವತಾರದಲ್ಲಿ ಹೇಳಿದರು ಅನ್ನುವ ಕಾರಣಕ್ಕಾಗಿ ಹಂಸ ಒಂದು ಅವತಾರ ಶ್ರೀಮದ್ ಭಾಗವತದಲ್ಲಿ. ಹಾಗೆ ನಾರದರು ಕೇಳಿದ್ದನ್ನು ನಾರದರು ವೇದವ್ಯಾಸರಿಗೆ ಹೇಳಿದ್ದು. ಇದು ನಾರದರ ಕತೆ. ಈ ನಾರದರು ವೇದವ್ಯಾಸರಿಗೆ ಹೇಳಿದಾಗ ವೇದವ್ಯಾಸರಿಗೆ ಹೌದು ಅನ್ನಿಸಿ ಶ್ರೀಮದ್ ಭಾಗವತವನ್ನು ಹೀಗೊಂದು ಭಕ್ತಿಯ ಕಥೆಯನ್ನು ಹೇಳಬೇಕು ಅಂತ ರಚಿಸಿ ಅದನ್ನು ತನ್ನ ಮಗ ಶುಕಮುನಿಗೆ ಹೇಳಿದರು. ಶುಕಮುನಿಯೇ ಈಗ ನಾವು ಕೇಳಲಿಕ್ಕಿರುವ ಶ್ರೀಮದ್ ಭಾಗವತದ ಪ್ರಥಮ ನಾಯಕನಾಗಿ ಬಂದ ಪರೀಕ್ಷಿತ ಇದ್ದಾನಲ್ಲ, ಅವನಿಗೆ ಹೇಳಿದವರು. ಈ ಕಥೆಯಲ್ಲಿ ಈಗ ನಮಗೆ ಪರೀಕ್ಷಿತನ ರಾಜ್ಯಭಾರ, ಅವನು ಹೇಗಿದ್ದ ಅನ್ನೋದನ್ನು ಹೇಳುವಾಗ ನಮಗೆ ಹೇಳುವವರು ಸೂತ ಪುರಾಣಿಕರು. ನೋಡಿ, ಕಾಲದ ದೃಷ್ಟಿಯಿಂದ ನಮ್ಮ ಭಾಗವತ ಪರೀಕ್ಷಿತನ ವರ್ತಮಾನ ಕಾಲದಲ್ಲಿ ನಡೆಯುತ್ತಿದೆ. ಆದರೆ ಪರೀಕ್ಷಿತನ ವರ್ತಮಾನ ಕಾಲದಲ್ಲಿ ಕಥೆ ಹೇಳುವವರು ಶುಕಮುನಿಗಳು ಅವನಿಗೆ. ಆದರೆ ಶುಕಮುನಿಗಳು ಹೇಳಿದ ಪರೀಕ್ಷಿತನು ಕೇಳಿದ ಭಾಗವತವನ್ನು ನಮಗೆ ಈಗ ನಮ್ಮ ವರ್ತಮಾನಕ್ಕೆ ಹೇಳುವವರು ಸೂತ ಪುರಾಣಿಕರು ಶೌನಕಾದಿಗಳ ಪ್ರಶ್ನೆಯ ಮುಖಾಂತರ. ಒಂದು ಪರೀಕ್ಷಿತನ ವರ್ತಮಾನ, ಇನ್ನೊಂದು ಶೌನಕಾದಿಗಳು ಮತ್ತು ಸೂತ ಪುರಾಣಿಕರ ಲೆಕ್ಕಕ್ಕೆ ಬಂದಾಗ ನಮ್ಮ ವರ್ತಮಾನ. ಹಾಗಾಗಿ ನಮಗೆ ಪರೀಕ್ಷಿತನ ಕತೆ ಭೂತಕಾಲ, ಪರೀಕ್ಷಿತನಿಗೆ ಆಗ ನಡೀತಾ ಇರೋದು ವರ್ತಮಾನ, ನಮಗೆ ಅದು ಅವನ ಭೂತಕಾಲ. ನಮಗೆ ಸೂತ ಪುರಾಣಿಕರು ಹೇಳುವಾಗ ನಮ್ಮ ವರ್ತಮಾನ, ಯಾಕೆಂದರೆ ಈಗ ಭಾಗವತ ಹೇಳೋದು ನೀವು ನಿಮ್ಮ ಸಾವನ್ನು ದಾಟಬಲ್ಲಿರಿ ಅಂತ. ಆಗ ಅದು ನಮ್ಮ ವರ್ತಮಾನ. ಹೇಳಿದ್ದು ಈಗಾಗಲೇ ವೇದವ್ಯಾಸರು ಅಂದಾಗ ಅದು ಪರೀಕ್ಷಿತನ ವರ್ತಮಾನ ಕೂಡ ಅಲ್ಲ, ಅಥವಾ ನಮಗೆ ಯಾವುದು ಭೂತ ಅಂತ ನಾವು ಹೇಳುತ್ತೇವೆ ಅದು ಅಲ್ಲ, ಅದರ ಆಚೆಗಿನ ಪೂರ್ವದ ವೇದವ್ಯಾಸರಿಂದ ಬ್ರಹ್ಮ ನಾರದರಿಂದ ಅಂದಾಗ ಇನ್ನೂ ಪ್ರಾಚೀನವಾಯಿತು. ಅರ್ಥಾತ್ ಅದು ಒಂದು ದೃಷ್ಟಿಯಿಂದ ಭೂತಕಾಲದ ವೇದವ್ಯಾಸರು ಬ್ರಹ್ಮ ನಾರದರ ಒಂದು ಭಾಗವತ, ವರ್ತಮಾನದ ಪರೀಕ್ಷಿತನಿಗೆ ಶುಕ ಮುನಿಗಳು ಹೇಳಿದ್ದನ್ನು ಭವಿಷ್ಯತ್ ಕಾಲದಲ್ಲಿ ಸೂತ ಪುರಾಣಿಕರು ಶೌನಕಾದಿಗಳು ಕೇಳುವ ಹಾಗೆ 3 ಕಾಲಗಳನ್ನು ಸಂಯೋಗಗೊಂಡು ಇದೆ. ಹೀಗೆ ನಮ್ಮ ಎಲ್ಲ ಮಹಾಗ್ರಂಥಗಳು ತ್ರಿಕಾಲವನ್ನು ಸಂಯುಕ್ತಗೊಳಿಸ್ತವೆ. ಯಾವುದು ತ್ರಿಕಾಲವನ್ನು ಒಂದುಗೂಡಿಸ್ತದಲ್ಲ ಅದು ಕಾಲಾತೀತವಾಗ್ತದೆ. ನೀವು ರಾಮಾಯಣಕ್ಕೆ ಬನ್ನಿ, ವಾಲ್ಮೀಕಿಗಳು ಹೇಳುವಾಗ ಆಗಲೇ ರಾಮಾಯಣ ಮುಗಿದು ಹೋಗಿದೆ. ಅವರು ಹೇಳುವ ಹೊತ್ತಿಗೆ ರಾಮ ಎಲ್ಲವನ್ನೂ ಕಳಕೊಂಡು ಮತ್ತೆ ವಾಪಸ್ ತನ್ನ ಸಿಂಹಾಸನವನ್ನು ಪಡೆದು ರಾಜ್ಯಭಾರ ನಡೆಸ್ತಾ ಇರುವ ಕಾಲಘಟ್ಟದಲ್ಲಿ ಹೇಳಿದ್ದು ಲವಕುಶರಿಗೆ. ಸೊ ರಾಮನ ವರ್ತಮಾನವನ್ನು ಭೂತಕಾಲದ ಕಥೆಯಾಗಿ ವಾಲ್ಮೀಕಿಗಳು ಹೇಳುವಾಗ ಕೇಳುವವರು ಭವಿಷ್ಯದ ಪ್ರಜೆಗಳಾದ ಲವಕುಶರು. ಅಲ್ಲಿಯೂ ಕೂಡ ತ್ರಿಕಾಲ ಸಂಧಾನವಾಯಿತು. ಆದ್ದರಿಂದಲೇ ರಾಮಾಯಣ ತ್ರಿಕಾಲವನ್ನು ಕೂಡಿಸಿ ಕಾಲಾತೀತವಾಗಿ ಇವತ್ತಿಗೂ ಮಹಾಕಾವ್ಯವಾಗಿ ಉಳಿದಿದೆ. ಇನ್ನು ನೀವು ಮಹಾಭಾರತಕ್ಕೆ ಬಂದರೆ ಕಥೆ ಹೇಳುವವರು ವೈಶಂಪಾಯನರು. ವರ್ತಮಾನದ ಕಥೆ ಯಾವುದು ಅಂದರೆ ಪಾಂಡವರ ಕೌರವರ ದಾಯಾದಿ ಕಲಹದ ಕಥೆಯನ್ನು, ಅದು ಅವರಿಗೆ ವರ್ತಮಾನ. ಅದನ್ನು ಹೇಳುವಾಗ ಅದನ್ನು ಕೇಳುವ ಜನಮೇಜಯ ಪರೀಕ್ಷಿತನ ಮಗ. ವೈಶಂಪಾಯನರು ಹೇಳುವುದು
ಭವಿಷ್ಯತ್ ಕಾಲದ ಜನಮೇಜಯ ಅನ್ನುವ ಪ್ರಜೆಗೆ. ಭೂತಕಾಲ ಅಥವಾ ನಮಗೆ ಭೂತಕಾಲ, ಅದು ಆ ಪರೀಕ್ಷಿತನ ಮಗನಿಗೆ ಭೂತಕಾಲ. ಆದರೆ ಪಾಂಡವ ಮತ್ತು ಕೌರವರಿಗೆ ಅದು ಅವರ ವರ್ತಮಾನದ ಕಥೆ. ಅದನ್ನು ಹೇಳುವಾಗ ಹೇಳಿ ಮುಗಿಸಿದ್ದು ಎಲ್ಲ ಆದ ಬಳಿಕ ವೇದವ್ಯಾಸರು. ಹಾಗಾಗಿ ಅವರಿಗದು ತೀರ ಭೂತಕಾಲದ ಇತಿಹಾಸ, ಅದಕ್ಕೆ ಅವರು ಇತಿಹಾಸ ಅಂದರು. ಅಲ್ಲಿ ಮತ್ತೆ ತ್ರಿಕಾಲ ಸಮ್ಮಿಲನವಾಯಿತು. ನಾವು ಯಾವ ಎಲ್ಲ ಗ್ರಂಥಗಳನ್ನು ತ್ರಿಕಾಲ ಸಮ್ಮಿಳಿತವಾಗಿದೆ ಅದು ಮಾತ್ರ ಯಾವ ಕಾಲಕ್ಕೂ ಕೂಡ ಹೊಸದಾಗಿ ಉಳಿಯುತ್ತದೆ. ನೀವು ಭಗವದ್ಗೀತೆಗೆ ಬಂದರೆ ಅರ್ಜುನ ಮತ್ತು ಕೃಷ್ಣ ಮಾತನಾಡಿದ ಒಂದು ಸಂವಾದವು 10 ದಿನಗಳ ನಂತರ ಸಂಜಯನ ಮುಖಾಂತರ ಭೀಷ್ಮರಿಗೆ ಹೇಳಿದ್ದು. ಹಾಗಾಗಿ ಕೃಷ್ಣಾರ್ಜುನರ ಸಂವಾದದ ವರ್ತಮಾನ ಭವಿಷ್ಯತ್ ಕಾಲದಲ್ಲಿ ಸಂಜಯನ ಮುಖಾಂತರ ಧೃತರಾಷ್ಟ್ರನಿಗೆ ಹೇಳಲ್ಪಟ್ಟಿತು, ಅಥವಾ ಅದು ಭೂತಕಾಲದಿಂದ ಭವಿಷ್ಯಕ್ಕೆ ಬಂದಾಯಿತು ವರ್ತಮಾನದಿಂದ. ಇದನ್ನು ನೋಡಿ ಬರೆದದ್ದು ಅದು ಮತ್ತೆ ವೇದವ್ಯಾಸರ ಭೂತಕಾಲದ ವಿವರಣೆ. ಅಲ್ಲಿಯೂ ಕೂಡ ತ್ರಿಕಾಲ. ನೀವು ಯಾವುದೇ ಮಹಾಗ್ರಂಥಗಳನ್ನು ನೋಡಿ ಹೀಗೊಂದು ತ್ರಿಕಾಲದ ಸಮ್ಮಿಲನವಿದೆ. ನಮ್ಮದೆಲ್ಲ ಈಗ ಫೇಸ್ಬುಕ್ಕಲ್ಲಿ ಬಂದರೆ ನಾಳೆ ಇಲ್ಲ, ನಾವು ಕಲಾಸ್. ನಮ್ಮ ಕಾವ್ಯಗಳು ಒಂದು ಪತ್ರಿಕೆಯಲ್ಲಿ ಬಂದರೆ ಭಾರಿ ಹೆಚ್ಚಾಯಿತು ಅಂತ ಕೊಂಡಾಡಿದ್ವಿ. ಜ್ಞಾನಪೀಠ ಪ್ರಶಸ್ತಿ ಬಂತು ಅಂತಂದರೆ ಒಂದು 50 ವರ್ಷ ಈ ಕಾಲದಲ್ಲಿ ಕೆಲವರಿಗೆ ಹೆಸರು ಗೊತ್ತಿರುತ್ತೆ. ಅದರ ಆಚೆಗೆ ನಾವು ಉಳಿಯಲ್ಲ, ನಮ್ಮ ಕೃತಿಗಳು ಉಳಿಯಲ್ಲ. ಯಾಕೆ ಉಳಿಯಲ್ಲ ಅಂದರೆ ನಾವು ತ್ರಿಕಾಲ ಅತೀತವಾದ ದರ್ಶನವನ್ನು ಕಂಡು ಬರೆದವರಲ್ಲ. ಇವರೆಲ್ಲ ದರ್ಶನಗಳು. ಇವರಿಗೆ ದರ್ಶನವಾದ ನಂತರ ಅದು ವೇದವ್ಯಾಸರಿಗೂ ಒಂದು ದರ್ಶನ, ಅದು ವಾಲ್ಮೀಕಿಗಳಿಗೂ ಒಂದು ದರ್ಶನ, ಅಥವಾ ಅದು ಈಗ ನಾವು ಹೇಳುವ ಸಂಜಯನಿಗೂ ಕೂಡ ಒಂದು ದರ್ಶನ. ಆ ದೃಷ್ಟಿಯಿಂದ ಈ ಮಹಾಗ್ರಂಥ, ಅಥವಾ ನಾವು ಈಗ ಅದನ್ನು ಪುಸ್ತಕದಲ್ಲಿ ನೋಡ್ತಾ ಇರುವ ಶ್ರುತ ಪರಂಪರೆಯ ಸ್ಮೃತಿಯನ್ನು ತ್ರಿಕಾಲ ಅತೀತವಾಗಿ ಭವಿಷ್ಯತ್ ಕಾಲದ ನಮಗೆ ಹೇಳುವಾಗ ಶೌನಕಾದಿಗಳು ಅಂದರೆ ನಾವೇ, ಉತ್ತರಿಸುತ್ತಿರುವ ಸೂತ ಪುರಾಣಿಕರು ಅಂದರೆ ಅದೇ ವೇದವ್ಯಾಸರು ಅಂತ ಭಾವಿಸುವವರೆಗೆ ಅದರೊಳಗೆ ಗಾಢವಾದ ಸತ್ಯ ಇದೆ. ಇದು ಒಂದು ಭಾಗ. ಇಷ್ಟು ಆದ ಬಳಿಕ ಈ ವೇದವ್ಯಾಸರು ರಚಿಸಿದ್ದು ತನ್ನ ಮಗನಿಗೆ ಹೇಳಿದರು ಅಂತ ಶುಕಮುನಿಗಳ ಬಗ್ಗೆ. ಈ ಶುಕಮುನಿಗಳು ಎಂಥವರು ಅಂತ ಒಂದು ವಿವರಣೆ ಬರುತ್ತೆ. ಪರೀಕ್ಷಿತನಿಗೆ ಹೇಳಿದ ಶುಕಮುನಿಗಳು ಎಂಥವರಿದ್ದರು ಅನ್ನೋದನ್ನು ಪರೀಕ್ಷಿತ ಎಂಥವನಿದ್ದ ಅಂತ ಮೊದಲು ನೋಡಿದಾಗ ಗೊತ್ತಾಗುತ್ತೆ. ಪರೀಕ್ಷಿತ ಎಂಥವನಿದ್ದ? ಪರೀಕ್ಷಿತ ನಾನು ನಿಮಗೆ ಹೇಳಿದೆ, ಒಳ್ಳೆ ರಾಜ್ಯಭಾರ, ಸಕಲ ಧರ್ಮಗಳನ್ನು ಕಾದವ, ಯಾರಿಗೂ ಅನ್ಯಾಯ ಆಗದ ಹಾಗೆ ಸುಭಿಕ್ಷೆಯ ರಾಷ್ಟ್ರ, ಎಲ್ಲ ಕಾಲಕ್ಕೂ ಕೂಡ ಎಲ್ಲ ಯಜ್ಞ ಹೋಮ ಹವನಗಳಿಗೆ ಕುಂದುಕೊರತೆ ಮಾಡದವ, ಎಲ್ಲರನ್ನೂ ಸಮಾನವಾಗಿ ನ್ಯಾಯದಿಂದ ಕಾನೂನು ರೀತ್ಯ ಸಾಕಿದವ, ಯಾರೂ ಕೂಡ ಅಲ್ಲಿ ಆ ಕಾಲಕ್ಕೆ ಅತೃಪ್ತರಿರಲಿಲ್ಲ, ದುಃಖಗಳಿಲ್ಲ, ಬರಗಾಲವಿಲ್ಲ, ಸುಭಿಕ್ಷೆಯ ಜೊತೆಗೆ ರಾಜನನ್ನು ಕೊಂಡಾಡುವಂತಹ ಆಡಳಿತ. ಅಂಥ ಪರೀಕ್ಷಿತ ಅವನ ಕುಂಡಲಿ ಬರೆದಾಗ ಹೇಳಿದ್ರಲ್ಲ, ಪಾಂಡವ ಕುಲಕ್ಕೆ ಬಹಳ ಹೆಸರು ತರ್ತಾನೆ ಅಂತ. ಅಂಥ ರಾಜ, ಬಹಳ ಹೆಸರು ತರುವ ರಾಜ್ಯವಾಳಿ, ಒಂದು ದಿನ ಅವನು ತನ್ನಷ್ಟಕ್ಕೆ ತಾನು ವಾಯುವಿಹಾರ ಹೋದಾಗ ಒಂದು ಘಟನೆ ನೋಡಿದನಂತೆ. ಏನು ಘಟನೆ ಅಂದರೆ, 3 ಕಾಲುಗಳಿಲ್ಲ, ಒಂದೇ ಕಾಲಿನಲ್ಲಿ ಒಂದು ವೃಷಭ ನಿಂತಿದೆ, ಎತ್ತು. ಆ ವೃಷಭ ಒಂದು ಕಾಲಿನಲ್ಲಿ ನಿಂತದ್ದನ್ನು ಒಂದು ಕಣ್ಣೀರು ಹಾಕ್ತಾ ಇರುವ ದನ ನೋಡಿ ನೋಡ್ತಿದ್ದಾನೆ ಪರೀಕ್ಷಿತ. ಇಷ್ಟು ಮಾತ್ರವಲ್ಲ, ಹಾಗೆ ಅಳ್ತಾ ಇರುವ ದನವನ್ನು, ಒಂದು ಕಾಲಿನಲ್ಲಿ ನಿಂತು ಒದ್ದಾಡ್ತಿರುವ ವೃಷಭವನ್ನು ಒಬ್ಬ ವೃಷಲ, ಬಹಳ ದುಷ್ಟ, ತಾನು ದಂಡದ ಪ್ರಯೋಗ ಮಾಡಿ ಹಿಂಸಿಸುವುದನ್ನು ನೋಡ್ತಿದ್ದಾನೆ ರಾಜ. ತನ್ನ ರಾಜ್ಯಭಾರದಲ್ಲಿ ಒಂದೇ ಒಂದು ಹಿಂಸೆಯನ್ನು, ಅನ್ಯಾಯವನ್ನು, ಅಪಚಾರವನ್ನು, ಅತ್ಯಾಚಾರವನ್ನು ನೋಡದ ಪರೀಕ್ಷಿತ ಬಹಳ ದಿಕ್ಕೆಟ್ಟವನಾಗಿ, ಕುಪಿತನಾಗಿ ತನ್ನ ಬಾಣವನ್ನು ತೆಗೆದು ಅವುಗಳನ್ನು ಹೊಡೆದು ಬಿಡಬೇಕು ಆ ವೃಷಲನನ್ನು, ಆ ದುರಾತ್ಮನನ್ನು ಅಂತ ಸಿದ್ಧನಾಗ್ತಾನೆ. ಯಾರವರು? ಆ ಒಂದು ಕಾಲಿನಲ್ಲಿ ನಿಂತ ಎತ್ತನ್ನು ದನ ಕೇಳ್ತದೆ, ನೀನು ಯಾರು, ಯಾಕೆ ಒಂದೇ ಕಾಲಿನಲ್ಲಿ ನಿಂತಿದ್ದೀಯ? ಅವನು ಹೇಳ್ತಾನೆ, ಆ ವೃಷಭ, ನಾನು ಒಂದು ಕಾಲಕ್ಕೆ 4 ಕಾಲು ಇತ್ತು ನನಗೆ. ನನ್ನಲ್ಲಿ ಸತ್ಯ, ಶುಚಿ, ದಯೆ, 4 ಧರ್ಮ ಎಲ್ಲವೂ ಉಳ್ಳಂತಹ 4 ಕಾಲುಗಳಿದ್ದಂತಹ ಒಂದು ಕಾಲ ಇತ್ತು. ಶುಚಿ, ದಯೆ, ತಪಸ್ಸುಗಳು ಕಳೆದುಕೊಂಡು ಈಗ ಒಂದೇ ಉಳಿದಿದೆ, ಸತ್ಯ ಮಾತ್ರ. ಹೇಗದು? ಯುಗಕ್ಕನುಗುಣವಾಗಿ ಕೃತಯುಗದಲ್ಲಿ ಬರುವಾಗ ನನಗೆ 4 ಕಾಲುಗಳಿತ್ತು. ತ್ರೇತ, ಆ ನಂತರದ ದ್ವಾಪರ ಮುಗೀತಲ್ಲ, ನಾನು ಸತ್ಯ
ಸತ್ಯ ಒಂದನ್ನು ಬಿಟ್ಟು ಶುಚಿ, ದಯೆ ಮತ್ತು ತಪಸ್ಸು ಅನ್ನುವ ನನ್ನ 3 ಕಾಲುಗಳನ್ನು ಕಳೆದುಕೊಂಡಿದ್ದೇನೆ. ಈಗ ಕಲಿಯುಗದಲ್ಲಿ ನನಗೆ ಒಂದೇ ಕಾಲು ಉಳಿದಿದೆ, ಸತ್ಯ. ಕಲಿಯುಗದಲ್ಲಿ ಕೃಷ್ಣ ಅವಸಾನ ಆದ ಕೂಡಲೇ ಕಲಿಯುಗ ಪ್ರಾರಂಭ ಆಗಿರುತ್ತೆ. ಕೃಷ್ಣನ ಅವಸಾನ ಆದ ನಂತರವೇ ನಿಮಗೆ ಗೊತ್ತು ಪರೀಕ್ಷಿತ ರಾಜನಾದದ್ದು. ಕಲಿ ಬಂದಿದೆ, ಕಲಿ ಪ್ರವೇಶ ಆಗಿದೆ. ಆ ನಂತರದಲ್ಲಿ ನನ್ನ 3 ಕಾಲುಗಳನ್ನು ಒಂದೊಂದು ಯುಗಕ್ಕೆ ಒಂದೊಂದು ಕಾಲುಗಳನ್ನು ಕಳ್ಕೊತಾ ಬಂದ ನಾನು ಈಗ ಒಂದು ಕಾಲು ಉಳಿಸ್ಕೊಂಡಿದ್ದೇನೆ. ಅದು ಯಾವುದಂದರೆ ಸತ್ಯದ ಕಾಲು. ನನಗೆ ಗೊತ್ತಿಲ್ಲಪ್ಪ ಕಲಿಯುಗದಲ್ಲಿ ಸತ್ಯ ಉಳಿದಿದ. ಆದರೆ ಆ ವೃಷಭ ಹೇಳೋದು ನೋಡಿದರೆ ಎಲ್ಲೋ ಒಂದು ನಂಬಿಕೆ ಏನು ಬರುತ್ತೆ ಅಂದರೆ, ಯಾರೋ ಕೆಲವು ಮಹಾತ್ಮರು ನಿರಂತರವಾಗಿ ಸತ್ಯ ಉಳಿಸಿದ್ದಾರೆ ಅಂತ ನಾವೆಲ್ಲ ಬದುಕಿದ್ದೇವೆ. ಯಾಕೆಂದರೆ ಉಳಿದದ್ದೆಲ್ಲ ಇರುವುದೇನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಂಥ ಒಂದು ಕಾಲಿನಲ್ಲಿ ನಿಂತು ತನ್ನ ಹೀನಾಯ ಸ್ಥಿತಿಯನ್ನು ದುಃಖದಿಂದ ಹೇಳ್ತಾ ಇರುವ ವೃಷಭ ಕೇಳುತ್ತೆ, ನೀನ್ಯಾಕೆ ಕಣ್ಣೀರು ಹಾಕ್ತೀಯ? ನನ್ನ ಸ್ಥಿತಿ ಹೀಗಾಗಿದೆ ಅಂತ ನೀನು ಕಣ್ಣೀರು ಹಾಕ್ತಾ ಇದ್ದೀಯಾ? ಅಂದರೆ ಧರ್ಮ ಇಂಥ ಅವನತಿಗೆ ಬಂತು ಅಂತ ಕಣ್ಣೀರು ಹಾಕ್ತಿದ್ದೀಯಾ? ಅಥವಾ ನಿನಗೆ ಬೇರೆ ಏನಾದರೂ ಈ ಭೂಮಂಡಲದಲ್ಲಿ ಈ ಥರ ಅನಗತ್ಯವಾದ ಹಿಂಸೆ, ಅನಗತ್ಯವಾದ ತಮ್ಮದೇ ರಾಜ್ಯಭಾರ ಮಾಡುವವರ ಆರ್ಭಟ, ಅವರು ನಿನ್ನನ್ನು ಕೇಳದೆ ತಮ್ಮ ಭೋಗಾಕಾಂಕ್ಷೆಗಾಗಿ ಯಜ್ಞ ಹೋಮ ಹವನಗಳನ್ನು ಧಿಕ್ಕರಿಸಿ ತಮ್ಮದೇ ನಾಸ್ತಿಕತೆಯನ್ನು ಮೆರೆದಾಡಿ ತಾವೇ ದೊಡ್ಡವರು ಅಂತ ಕೂಗಾಡ್ತಾ ಇರುವುದು ಇದು ಹೆಚ್ಚಾಗಿದೆ ಅಂತ ನೀನು ದುಃಖಿಸ್ತೀಯಾ ಅಂತ ಅದು ಕೇಳುತ್ತೆ. ಈ ಸಂಭಾಷಣೆ ನಡೆಯುವಾಗ ಕಲಿಪುರುಷ ಇವರ ದುಃಖದ ಸಂಭಾಷಣೆಯ ಮಧ್ಯೆ ಹೊಡೆಯುತ್ತಿದ್ದಾನೆ ಕೊಲ್ಲುವುದಕ್ಕೆ. ಪರೀಕ್ಷಿತ ಹೇಳ್ತಾನೆ, ನನ್ನ ದೇಶದಲ್ಲಿ ಒಂದೇ ಒಂದು ಜೀವರಾಶಿ, ಪ್ರಜೆ ಜೀವರಾಶಿ ಅದು ದುಃಖಿತವಾಗಿರುವುದಕ್ಕೆ ಸಾಧ್ಯವಿಲ್ಲ. ದುಃಖದಲ್ಲಿದ್ದದನ್ನು ನಾನು ಸಹಿಸಿಕೊಳ್ಳುವುದಿಲ್ಲ. ಅಂಥ ಹೊತ್ತಿನಲ್ಲಿ ದುಃಖದಿಂದ ಇರುವ 2 ಪ್ರಾಣಿಗಳನ್ನು ನೀನು ಯಾವನು ದಂಡಿಸುವುದಕ್ಕೆ ನಾನು ನಿನ್ನನ್ನು ಮುಗಿಸ್ತೇನೆ ಅಂತ ಅವನು ಬಿಲ್ಲು ಬಾಣ ತಗೋತಾನೆ. ನಿಮಗೆ ಗೊತ್ತು, ಒಂದು ಕಾಲದಲ್ಲಿ ಬಿಲ್ಲು ಬಾಣ ಎತ್ತಿದವನ ಮುಂದೆ ತಾನೂ ಬಿಲ್ಲು ಬಾಣ ಎತ್ತಿದರೆ ಮಾತ್ರ ಯುದ್ಧ. ಅವನು ಇಲ್ಲ ಅಂತ ಶರಣಾಗತನಾಗಿ ಕೈ ಎತ್ತಿ ನಾನು ನಿನ್ನನ್ನೇ ನಂಬಿದ್ದೇನೆ, ನನ್ನನ್ನು ರಕ್ಷಿಸು ಅಂದರೆ ರಕ್ಷಿಸಬೇಕು. ಕಲಿಗೆ ಬಹಳ ಒಳ್ಳೆ ಮೆಥಡ್ ಗೊತ್ತಿತ್ತು. ಅವನು ಕಾಲಿಗೆ ಬಂದು ಬಿದ್ದ. ಪೃಥ್ವಿರಾಜ್ ಚೌಹಾಣನ್ನು ಕೊಂದವರು ನಿಮಗೆ ಗೊತ್ತು. ಪೃಥ್ವಿರಾಜ್ ಚೌಹಾಣ್ ಶರಣಾಗತನಾಗಿ ಬಂದನಲ್ಲ ಅಂತ ಆ ಮುಸಲ್ಮಾನ ದೊರೆಗೆ ರಕ್ಷಣೆ ಕೊಟ್ಟ ನಂತರದಲ್ಲಿ ಬೆನ್ನಿನಿಂದ ಇರಿದ. ಶರಣಾಗತತ್ವಕ್ಕೆ ಎಂಥ ನಂಬಿಕೆ ಇದೆ ಹಿಂದೂ ಸನಾತನ ಪರಂಪರೆಯಲ್ಲಿ. ಶರಣಾಗತನನ್ನು ಎಂದೂ ಕೊಲ್ಲಬಾರದು, ಅವನು ಹೇಳಿದ ರಕ್ಷಣೆ ಕೊಡಬೇಕು ಅನ್ನೋದನ್ನು ನಂಬಿದ ಸನಾತನ ಧರ್ಮದಲ್ಲಿ ಇನ್ನೊಂದು ಧರ್ಮದವರಿಗೆ ಅದರ ದುರುಪಯೋಗ ಮಾಡಿಕೊಳ್ಳುವ ಒಂದು ದಾರಿ ಬಂತು ನೋಡಿ, ಅದು ಪೃಥ್ವಿರಾಜ ಚೌಹಾಣ್ನ ದಾಖಲೆ. ಆದರೆ ಕಲಿಪುರುಷ ಹಾಗೆ ಬಂದಾಗ ಪರೀಕ್ಷಿತನ ಕಾಲದಲ್ಲಿ ಆ ಥರದ ಮೋಸಗಳಿರಲಿಲ್ಲ. ಆಯಿತು, ಕ್ಷಮಿಸಬೇಕು. ಕ್ಷಮಿಸಿದ ಕಲೆ ಪುರುಷನನ್ನು, ಆಯಿತು ನೀನು ಹಾಗಾದರೆ ಬೇರೆ ನಾನು ಕೆಲವು ಜಾಗ ಹೇಳ್ತೇನೆ ಅಷ್ಟರಲ್ಲೇ ಇರಬೇಕು ಅಂದ. ನೀನು ಎಲ್ಲ ಕಡೆ ಓಡಾಡೋ ಹಾಗಿಲ್ಲ. ಕಲಿಪುರುಷ ಎಲ್ಲ ಕಡೆ ಬಂದು ನಿನ್ನ ಕಾರುಬಾರು ಮಾಡೋ ಹಾಗಿಲ್ಲ. ನಿನಗೆ ರಕ್ಷಣೆ, ನಿನಗೆ ಸ್ಥಾನಮಾನ ಬೇಕಲ್ಲ, ಕೆಲವು ಕಡೆ ಮಾತ್ರ ಇರು. ಎಲ್ಲಿರು? ಜೂಜಿನಲ್ಲಿ ಇರು, ಮದ್ಯಪಾನದಲ್ಲಿ ಇರು, ಪರಸ್ತ್ರೀ ಸಂಘದಲ್ಲಿ ಇರು. ಗಮನಿಸಬೇಕು, ನಾವು ಜೂಜಾಡುವಾಗ ಕಲಿಪುರುಷನ ಜೊತೆಗಿದ್ದೇವೆ. ನಾವು ಮದ್ಯಪಾನ, ಗಾಂಜಾ ಮತ್ತೊಂದು ಅಮಲಿನ ಪದಾರ್ಥಗಳ ಬೆನ್ನು ಹತ್ತುವಾಗ ಕಲಿಪುರುಷನ ಕೈಗೆ ವಶರಾಗಿದ್ದೇವೆ. ನಾವು ಪರಸ್ತ್ರೀ ಸಂಘದಲ್ಲಿ ಲೋಲುಪರಾಗಿ ಈ ಹೆಣ್ಣು ಸಾಕು ಅಂತ ಗಂಡ ಹೆಂಡತಿಯ ಮಧ್ಯೆ ಇರುವ ಹೆಂಡತಿಯನ್ನು ಬಿಟ್ಟು ಬೇರೆ ಸ್ತ್ರೀಯನ್ನು ಹುಡುಕ್ತಾ ಇದ್ದರೆ ಮತ್ತು ಬೇರೆ ಸ್ತ್ರೀಯೇ ನಮಗೆ ಹೆಚ್ಚು ಆಕರ್ಷಕವಾದರೆ ನಾವು ಕಲಿಪುರುಷನ ಕೈವಶವಾಗಿದ್ದೇವೆ. ನಾವು ಹಿಂಸೆಯ ದಾರಿಗೆ ಇಳಿದಿದ್ದರೆ ಅದು 4ನೇದು. ನಾವು ಹಿಂಸೆಯ ದಾರಿಗೆ ಇಳಿದಿದ್ದರೆ ನಾವು ಕಲಿಪುರುಷನ ವಶವಾಗಿದ್ದೇವೆ. ನಾನು ಮತ್ತೆ ಮತ್ತೆ ಹೇಳ್ತೇನೆ, ಹಿಂಸೆ ಪರಿಹಾರವಲ್ಲ. ಅಹಿಂಸಾ ಪರಮೋಧರ್ಮ ಅಂತ ಹೇಳಿದ್ದು ಬುದ್ಧ ಅಂತ ಒಂದು ವಾಕ್ಯ ಇದೆ. ಮಹಾಭಾರತದ ಆರಂಭದಲ್ಲಿ ಅಹಿಂಸಾ ಪರಮೋಧರ್ಮ ಅಂತಲೇ ಇರೋದು. ಅನೇಕ ಋಷಿಗಳ ಕಥೆಗಳೆಲ್ಲ ಬರುತ್ತೆ ಆರಂಭದಲ್ಲಿ, ಆದಿಪರ್ವದಲ್ಲಿ. ಎಲ್ಲ ಕಥೆಗಳು ಹೇಳೋದು ಅಹಿಂಸೆ ಪರಮಧರ್ಮ ಅಂತ. ಆದರೆ ಧರ್ಮಕ್ಕೆ ಚ್ಯುತಿ ಬಂದಾಗ ನಾವು ಹಿಂಸೆ ಮಾಡುವುದು ಅನಿವಾರ್ಯ ಅಂತ ಮುಂದಿನ ವಾಕ್ಯ. ಪರಮವಾಕ್ಯ ಅಹಿಂಸೆ ಪರಮಧರ್ಮ ಅಂತ. ಅಹಿಂಸೆ ಅಲ್ಲದ ಹಿಂಸೆಯಲ್ಲಿ ಕಲಿಪುರುಷನಿರಲಿಕ್ಕೆ ಅವಕಾಶ ಕೊಡ್ತಾನೆ ಪರೀಕ್ಷಿತ. ಈ 4 ಕೊಟ್ಟಾಗ ಕಲಿಪುರುಷ ಹೇಳ್ತಾನೆ, 4 ಜಾಗವ, ನನಗೆ ಇನ್ನೂ ಒಂದು ಜಾಗ ಬೇಕು, 5ನೇದೊಂದು ಜಾಗ ಕೊಡು. ಕಡಿಮೆ ಆಯಿತು ನನ್ನ ಅಸ್ತಿತ್ವವನ್ನು ನಾನು ವ್ಯಕ್ತಪಡಿಸೋಕ್ಕೆ, ಅಭಿವ್ಯಕ್ತಿಸೋಕ್ಕೆ.
ಪರೀಕ್ಷಿತ ಹೇಳ್ತಾನೆ, ಹಾಗಾದ್ರೆ 5ನೇದೊಂದು ಜಾಗ ಕೊಡ್ತೇನೆ, ಚಿನ್ನ ಎಲ್ಲಿದೆಯೋ ಅಲ್ಲಿ ಇರು ಅಂತ. ಹಾಗಾಗಿ ಯಾರ ಮನೆಯಲ್ಲಿ ಬಹಳ ಚಿನ್ನ ಸಂಗ್ರಹವಾಗಿದೆ, ಬಹಳ ಚಿನ್ನದ ಬೆನ್ನು ಹತ್ತಿದ್ದಾರೆ, ಚಿನ್ನಕ್ಕಾಗಿಯೇ ಜೀವ ಬಿಟ್ಟು ಅದನ್ನೇ ಸಂಪಾದಿಸುವುದಕ್ಕಾಗಿ ಬಹಳ ದುಡ್ಡಿನ ಬೇರೆ ಬೇರೆ ದಾರಿ ಹಿಡಿದಿದ್ದಾರೆ, ಎಲ್ಲ ಯೋಚಿಸಬೇಕು. ನಾವು ಕಲಿಪುರುಷನ ಜೊತೆಗಿದ್ದೇವೆ. ಹೀಗೆ ಕಲಿಯನ್ನು ವಶಕ್ಕೆ ಪಡೆದು ಕಲಿಪುರುಷನನ್ನು ತನ್ನ ಅಧೀನದಲ್ಲಿಟ್ಟು ಈ ಜಾಗ ಬಿಟ್ಟು ಇನ್ನೊಂದು ಕಡೆ ಕದಲಬೇಡ ಅಂದಂತಹ ಮಹಾನುಭಾವ ಆ ಕಾಲಕ್ಕೆ ಪರೀಕ್ಷಿತ. ಸಾಮಾನ್ಯನಲ್ಲ. ಕಲಿಪುರುಷ ಏನೇನೋ ಮಾಡಬಹುದಿತ್ತಲ್ಲ, ಸಕಲದರಲ್ಲೂ ಅವನಿಗೆ ಜಾಗ ಕೊಟ್ಟಿದ್ದರೆ ಈಗ ಎಲ್ಲಿ ಕೆಡುಕುಗಳಿವೆ ಅಲ್ಲಿ ಮಾತ್ರ ಅವನಿದ್ದಾನೆ. ಅವನು ಸತ್ಯ ಮಾತನಾಡುವವರ ಜೊತೆಗೆ, ಧರ್ಮಿಷ್ಠವಾಗಿ ನಡೆಯುವವರ ಜೊತೆಗೆ, ನೇಮ ನಿಷ್ಠೆಗಳನ್ನು ಸದಾ ಪಾಲಿಸುವವರ ಜೊತೆಗೆ, ಪೂಜೆ ಪುನಸ್ಕಾರ ಯಜ್ಞ ಹವನ ಹೋಮಗಳನ್ನು ನಿರಂತರವಾಗಿ ಭಕ್ತಿಯಿಂದ ಮಾಡುವವರ ಜೊತೆಗೆ, ವ್ಯವಹಾರಕ್ಕೆ ಮಾಡುವವರ ಜೊತೆಗಲ್ಲ, ಭಕ್ತಿಯಿಂದ ಮಾಡುವವರ ಜೊತೆಗೆ ಅವನು ಬರೋಕ್ಕಾಗಲ್ಲ. ಹೀಗೆ ನೇಮಿಸಿದವ ಯಾರು? ಪರೀಕ್ಷಿತ. ಅಂಥ ರಾಜ, ಸಕಲ ಒಳಿತುಗಳನ್ನೇ ನಡೆದ ರಾಜನಿಗೆ ಒಂದು ದುರಂತ ಬಂತು. ತನ್ನ ಜೀವನದಲ್ಲಿ ಒಂದು ದಿನ ಅವನು ಬೇಟೆಯಾಡ್ತಾ ಹೋದ. ರಾಜರಿಗೆ ಬೇಟೆಯಾಡುವುದು ಆ ಕಾಲಕ್ಕೆ ಒಂದು ಬಹಳ ಪ್ರಮುಖವಾದ ಭಾಗ. ಅವರು ತಮ್ಮನ್ನು ತಾವು ರಿಫ್ರೆಶ್ ಮಾಡೋದಕ್ಕೆ ಅದೊಂದೇ ದಾರಿ ಇತ್ತು ಪಾಪ ಅವರಿಗೆ. ಅವರು ಕಾಡಿಗೆ ಬೇಟೆಯಾಡಲಿಕ್ಕೆ ಹೋಗ್ತಿದ್ರು. ಸಹಜವಾಗಿ ಅವರು ಜಿಂಕೆಯನ್ನೇ ಬೇಟೆಯಾಡ್ತಿದ್ರು, ಅದೊಂದು ವಿಶೇಷ. ಅವ್ರು ಬೇರೆ ಬೇಟೆ ಆಡ್ತಿರಲಿಲ್ಲ. ಯಾಕೆ ಅಂದರೆ ಅತ್ಯಂತ ಸ್ಪೀಡ್ ಓಡುವ ಜಿಂಕೆ ಬಹುಶಃ ಅವರಿಗೆ ಅದು ಅವರನ್ನು ಪ್ರಚೋದಿಸ್ತಿತ್ತು ಅಂತ ಕಾಣ್ತದೆ. ಹೀಗಾಗಿ ಅವನು ಬೇಟೆಯಾಡ್ತಾ ಹೋದ. ಎಷ್ಟೋ ಬೇಟೆಯಾಡ್ಕೊಂಡು ಹೋದರೂ ಅದು ಸಿಗಲಿಲ್ಲ. ದೂರ ಹೋಗಿದ್ದಾನೆ, ದಣಿವಾಗಿದೆ, ಬಾಯಾರಿಕೆ ಆಗಿದೆ. ಅಲ್ಲೇ ಒಂದು ಆಶ್ರಮ ಕಾಣಿಸ್ತು. ಆ ಋಷಿ ಆಶ್ರಮ ಹೊಕ್ಕ ಶಮೀಕ ಋಷಿಗಳು ಧ್ಯಾನಸ್ಥರಾಗಿದ್ದಾರೆ, ಸಮಾಧಿಸ್ಥ ಅವಸ್ಥೆಯಲ್ಲಿದ್ದಾರೆ. ಸಮಾಧಿಸ್ಥ ಅವಸ್ಥೆ ಅಂದರೆ ನಮಗೆ ಗೊತ್ತು, ಸತ್ತವರನ್ನು ಸಮಾಧಿ ಮಾಡುವುದು ನಾವು. ಬದುಕಿರುವಾಗ ಸತ್ತಂತೆ ಇರುವುದಕ್ಕೆ ಸಮಾಧಿಸ್ಥ ಅವಸ್ಥೆ ಅಂತ. ಸಮಾಧಿ ಅಂತೆ ಇರುವುದು. ಎಷ್ಟು ಸಮಾಧಿ ಅಂತೆ ಇರುವುದು ಅಂದರೆ ಯಾವ ಐಂದ್ರಿಕ ಚಟುವಟಿಕೆಗಳು ಸ್ಪಂದನದಲ್ಲಿಲ್ಲ. ಅವ್ರಿಗೆ ಯಾರು ಬಂದರೂ ಗೊತ್ತಾಗಲ್ಲ, ಕಿವಿಗೆ ಕೇಳಲ್ಲ, ಕಣ್ಣಿಗೆ ಕಾಣಲ್ಲ, ಶಬ್ದ ಗೊತ್ತಿಲ್ಲ, ಸ್ಪರ್ಶ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ, ನಾಲಿಗೆಯಿಂದ ಗೊತ್ತಿಲ್ಲ. ಇಂದ್ರಿಯಗಳ ಅನುಭವವನ್ನು ದಾಟಿದ ಮನಸ್ಸಿನ ಆಚೆಗಿನ ಮನಸ್ಸಿಗೂ ಗೊತ್ತಿಲ್ಲ. ಮನಸ್ಸು ಯಾವುದನ್ನು ನೆನೆಯಬೇಕು ಅದರ ಒಟ್ಟಿಗಿದೆ. ಇಂಥ ಕಟ್ಟಿಗೆ ಹಾಗೆ ಇಂಥ ಬೇರೆ ಬೇರೆ ಸಮಾಧಿಯ ಕಾಷ್ಠಮೌನ ಇತ್ಯಾದಿ ಬೇರೆ ಬೇರೆಗಳೆಲ್ಲ ಇವೆ. ಈ ಥರದ ಸಮಾಧಿಸ್ಥ ಅವಸ್ಥೆಯಲ್ಲಿರುವಂತಹ ಶಮೀಕ ಋಷಿಗಳಿಗೆ ಸಹಜವಾಗಿ ರಾಜ ಕೇಳ್ತಾನೆ, ಬಾಯಾರಿಕೆ ಆಗಿದೆ, ನೀರು ಕೊಡಿ ಅಂತ. ಶಮೀಕ ಋಷಿಗಳಿಗೆ ಕೇಳುವ ಸ್ಥಿತಿಯಲ್ಲಿಲ್ಲ. ಅವರು ಇಗ್ನೋರ್ ಮಾಡಿದಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಆದರೆ ರಾಜನಿಗೆ ನೋಡಿ ಒಂದು ಥರದ ಮೈ ಮರೆವು, ಎಚ್ಚರ ತಪ್ಪಿದ ಪ್ರಮಾದ. ಅವನಿಗೆ ಆ ಕ್ಷಣಕ್ಕೆ ನಾನು ಒಬ್ಬ ರಾಜ, ಇವರು ಋಷಿಗಳು, ಇವರು ತಪಸ್ಸಿಗೆ ಕುಳಿತಿದ್ದಾರೆ ಎಲ್ಲ ಗೊತ್ತಿದ್ದವ. ಅವನೇನು ಅಸಂಸ್ಕೃತ ರಾಜನಲ್ಲ. ಈಗಿನವರಿದ್ದಾರೆ, ಅಲ್ಲಿಗೆ ಹೋದಾಗ ನಾನು ಹೇಗೆ ಹೋದರೆ ನಿಮಗೇನ್ರಿ, ನಾನು ಕುಡಿದು ಹೋದರೆ ದೇವರಿಗೇನಾಗ್ತದ್ರಿ ಕೇಳೋರಿದ್ದಾರೆ. ಹಂಗಲ್ಲ ಅವನಿಗೆ ಗೊತ್ತಿತ್ತು. ದೇವರ ಹತ್ರ ಹೋಗುವುದಾದರೆ, ಋಷಿಗಳ ಹತ್ರ ಹೋಗುವುದಾದರೆ ಋಷಿಗಳು ಹೇಗಿರ್ತಾರೆ, ನಾವು ಹೇಗಿರಬೇಕೆಲ್ಲ ಗೊತ್ತಿತ್ತು. ಆದರೆ ಆ ಕ್ಷಣಕ್ಕೊಂದು ಮೌಢ್ಯ ಕವಿತದೆ ಅಂತ ಹೇಳ್ತಾರಲ್ಲ, ಅವನಿಗೊಂದು ಕ್ಷಣ ಮೌಢ್ಯ ಕವಿದಿರಬೇಕು. ಅವನು ತಕ್ಷಣ ಒಬ್ಬ ಋಷಿ ಆಶ್ರಮಕ್ಕೆ ಸಾಮಾನ್ಯ ಪ್ರಜೆ ಬಂದರೆ ಏನನ್ನು ನಿರೀಕ್ಷಿಸ್ತಾನೆ? ಬನ್ನಿ ಕೂತ್ಕೊಳ್ಳಿ, ಬಾಯಾರಿಕೆಗೆ ಬೇಕಾ, ಹಸಿದಿದ್ದೀರಾ, ಹಣ್ಣು ಕೊಡಲ, ಈ ಥರದ 2-3 ಮಾತುಗಳನ್ನು ಅವನ ಅಪೇಕ್ಷೆ ಪಟ್ಟಿದ್ದ. ಅವನಿಗೆ ನಾನು ರಾಜ ಅನ್ನೋದೇನು ನೆನಪಾಗಿ ದುಃಖ ಆದದ್ದಲ್ಲ. ಒಬ್ಬ ಸಾಮಾನ್ಯ ಪ್ರಜೆ ಬಂದರೂ ಇಷ್ಟು ಮಾಡಬೇಕು, ಇವರು ಇಷ್ಟು ಮಾಡಲಿಲ್ವಲ್ಲ ಅನ್ನುವ ಒಂದು ಬೇಸರದಲ್ಲಿ ಅವನಿಗೆ ಏನು ಮಾಡುವುದು ಗೊತ್ತಾಗಲಿಲ್ಲ. ಅಲ್ಲೇ ಇದ್ದ ಒಂದು ಸತ್ತ ಸರ್ಪದ ಹೆಣವನ್ನು ಅವರ ಕೊರಳಿಗೆ ಹಾಕಿ ಹೋದ. ಇದು ಶಮೀಕರ ಮಗ ಶೃಂಗಿಯಲ್ಲೋ ಆಟ ಆಡ್ತಿರ್ತಿದ್ದ. ಆ ಋಷಿ ಆಟ ಆಡ್ತಾ ಇರುವ ಶೃಂಗಿಗೆ, ನಿಮ್ಮ ಅಪ್ಪನಿಗೆ ಹೀಗೆ ಪರೀಕ್ಷಿತ ರಾಜ ಕೊರಳಿಗೆ ಸರ್ಪ ಹಾಕಿ ಹೋಗಿದ್ದಾನೆ ಹೆಣ ಅನ್ನುವ ಮಾತು ಗೊತ್ತಾಯಿತು. ಶೃಂಗಿಗೆ ತಡೀಲಿಕ್ಕಾಗಲಿಲ್ಲ. ಓಹೋ, ರಾಜನಾದದ್ದಕ್ಕೆ ಇಷ್ಟು ಉದ್ದಟತನ ಬಂತ ಅವನಿಗೆ. ನಮ್ಮ ಅಪ್ಪನನ್ನು ಒಂದು ಹೆಣದ ಮೂಲಕ ಅವಮಾನ ಮಾಡಿಸಿದ್ದಾನ, ಅವನಿಗೆ ಕೂಡ ನನ್ನ ಕಡೆಯಿಂದ ವಜ್ರದಂತಹ ಒಂದು ಅಸ್ತ್ರದ ಶಾಪವನ್ನೇ ಅವನು ಅನುಭವಿಸಲಿ ಅಂತ ಹೇಳಿ ಅವನು ಶಾಪ ಕೊಟ್ಬಿಡ್ತಾನೆ. ಶಾಪ ಏನು ಅಂದರೆ, ನನ್ನಪ್ಪನ ಕೊರಳಿಗೆ ಸರ್ಪದ ಹೆಣ ಹಾಕಿದ ಪರೀಕ್ಷಿತ ರಾಜ ತಕ್ಷಕ ಅನ್ನುವ ಸರ್ಪದ ಮುಖಾಂತರ ಕಚ್ಚಿಸಿಕೊಂಡು 7 ದಿನಗಳಲ್ಲಿ ನಾಶವಾಗಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಶೃಂಗಿ ಶಾಪ ಕೊಟ್ಟು ಆಶ್ರಮಕ್ಕೆ ಬಂದು ಅಪ್ಪನ ಹೆಣದ ಮುಂದೆ ಅಳಕ್ಕೆ ಶುರು ಮಾಡ್ತಾನೆ.
ಆಗ ಶಮೀಕರಿಗೆ ಎಚ್ಚರವಾಗ್ತದೆ. ಅವರು ಆ ಹೆಣವನ್ನು ಆಚೆಗಿಟ್ಟು ಯಾಕಪ್ಪ, ಯಾಕೆ ಅಳ್ತಿದ್ದಿ, ಏನಾಯಿತು ಕೇಳ್ತಾರೆ. ಶೃಂಗಿ ನಡೆದ ಘಟನೆಯನ್ನು ಹೇಳ್ತಾನೆ ಮತ್ತು ತನ್ನ ಶಾಪವನ್ನು ವಿವರಿಸಿದಾಗ ಶಮೀಕರು, ನೀನು ಬಹಳ ದೊಡ್ಡ ತಪ್ಪು ಮಾಡಿದೆ, ರಾಜನನ್ನು, ಇಂಥ ಅದ್ಭುತವಾದ ಇಡೀ ಕಲಿಪುರುಷನನ್ನೇ ಸ್ವಯಂ ತಾನು ಅಧೀನದಲ್ಲಿಟ್ಟುಕೊಂಡಂತಹ ಒಳ್ಳೆಯ ರಾಜನನ್ನು ಹೀಗೆ ನೀನು ಶಪಿಸಿ ಒಂದು ಬ್ರಹ್ಮಹತ್ಯಾ ದೋಷವನ್ನು ಮಾಡಿದಂತಹ ತಪ್ಪು ಮಾಡಿದೆ. ಇಷ್ಟು ಉದ್ದಟತನ ಒಳ್ಳೆಯದಲ್ಲ. ನನಗೇನಾದರೂ ಅವನು ದೋಷ ಮಾಡಿದ್ದಾನೆ, ನನಗೇನಾದರೂ ಘಾತವಾಯಿತೆ, ಅವನು ಹಾಕಿ ಹೋದದ್ದು ಯಾಕಷ್ಟಿತ್ತು, ಒಂದು ಸರ್ಪದ ಹೆಣ, ಅದೇನು ನನ್ನನ್ನು ಕಚ್ಚಿಲ್ಲ, ನನ್ನ ದೇಹಕ್ಕೆ ಏನೂ ಆಗಿಲ್ಲ, ನೀನು ಅಷ್ಟಕ್ಕೆ ಇಷ್ಟು ದೊಡ್ಡ ಶಾಪವನ್ನು ಕೊಟ್ಟು ತಪ್ಪು ಮಾಡಿದೆ ಅಂತ ಶಮೀಕನರು ಶೃಂಗಿಯನ್ನು ಬೈತಾರೆ. ಒಳ್ಳೆಯದಾಯಿತು ನನ್ನ ಮಗ ಮಾಡಿದ್ದು ಅಂತ ಬೇರೆ ಅಪ್ಪ ಹೇಳ್ತಿದ್ರಲ್ವಾ, ಎಂಥ ಮಗ, ಪರವಾಗಿಲ್ಲ ನನ್ನ ಮಗ ಅಂತ. ಆದರೆ ನೋಡಿ, ದೊಡ್ಡವರು ದೊಡ್ಡವರೇ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ದೊಡ್ಡವರು ಯೋಚಿಸಿ ಮಾತಾಡ್ತಾರೆ. ಅವರು ತನ್ನ ಅವಮಾನವೇ ಅಲ್ಲ, ಯಾಕೆಂದರೆ ಅದೆಲ್ಲ ನಡೆದದ್ದು ಒಂದು ವಿಶೇಷವಾದ ವಲಯದಲ್ಲಿ ಅಂತ ಅವರಿಗೆ ಗೊತ್ತಿದೆ. ಆದರೆ ಶೃಂಗಿ ಇನ್ನೂ ಅಪ್ರಬುದ್ಧ ಮಗನ ಮುಂದೆ ಅಪ್ಪ ಎಷ್ಟು ಪ್ರಬುದ್ಧ ಮಾತಾಡಿದರು ನೋಡಿ, ಅಷ್ಟು ಮಾತ್ರ ಮಾಡಲಿಲ್ಲ. ಅವರು ತಕ್ಷಣವೇ ತನ್ನ ಋಷಿಗಳ ಸಮೂಹದಲ್ಲಿದ್ದಂಥ, ವಿದ್ಯಾರ್ಥಿ ಸಮೂಹದಲ್ಲಿದ್ದಂತಹ ಒಬ್ಬ ಗೌರಮುಖ ಅನ್ನುವನನ್ನು ತಕ್ಷಣ ಹೋಗು, ಪರೀಕ್ಷಿತನಿಗೆ ವಿಷಯ ತಿಳಿಸು, ಆದಷ್ಟು ಅವನು ಅದರಿಂದ ರಕ್ಷಣೆ ಪಡೆಯಲಿ ಅಂತ ಕಳಿಸ್ತಾನೆ. ಇಷ್ಟೊತ್ತಿಗಾಗಲೇ ಗೌರಮುಖ ಬರುವ ಮೊದಲೇ ಪರೀಕ್ಷಿತ, ನಾನೊಂದು ತಪ್ಪು ಮಾಡಿದೆ, ಮಾಡಬಾರದಿತ್ತು, ಇದು ಬಹುಶಃ ನನಗೆ ಜೀವನದಲ್ಲೊಂದು ಪಾಠಕ್ಕೆ ಆಗಿರಬೇಕು, ನಾನು ಈ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸಬೇಕು ಎಂದು ಕಾಣುತ್ತದೆ ಅಂತ ತನ್ನಷ್ಟಕ್ಕೆ ತಾನೇ ಅರಮನೆಯಲ್ಲಿ ಕೂತು ಯೋಚಿಸುವ ವೇಳೆಗೆ ಗೌರಮುಖ ಬರ್ತಾನೆ. ಬಂದು ನಿನಗೆ ಹೀಗೆ ಶೃಂಗಿ ಶಾಪ ಕೊಟ್ಟಿದ್ದಾನೆ ಅನ್ನೋದನ್ನು ಹೇಳಿದಾಗ ಬಹಳ ಸಂತೋಷದಿಂದ ನಗ್ತಾ ಪರೀಕ್ಷಿತ ಹೇಳ್ತಾನೆ, ನನ್ನ ತಪ್ಪಿಗೆ ಸರಿಯಾದ ಪ್ರಾಯಶ್ಚಿತ್ತವಾಯಿತು, ನಾನು ಈಗ ಅದನ್ನು ಸ್ವೀಕರಿಸುವುದಕ್ಕೆ ಸಿದ್ಧನಿದ್ದೇನೆ. ನಾನು ಇಂದಿಗೆ ನನ್ನ ಪಟ್ಟ, ಅರಮನೆ, ರಾಜ್ಯ, ಬೊಕ್ಕಸ, ಸಂಪತ್ತು ಎಲ್ಲವುಗಳನ್ನು ಬಿಟ್ಟು ನನ್ನ ಮಗ ಜನಮೇಜಯ ಅಂತ ನಾವು ಮುಂದೆ ಅರ್ಥ ಮಾಡ್ಕೋತೀವಿ, ಮಗನಿಗೆ ಪಟ್ಟಾಭಿಷೇಕ ಮಾಡಿ ನಾನು ಗಂಗೆಯ ಬಳಿ ಕುಳಿತು ಪ್ರಾಯೋಪವೇಶ ಮಾಡುತ್ತೇನೆ ಅಂತ ಸಿದ್ಧನಾಗಿ ಸಂಪೂರ್ಣ ರಾಜ್ಯಭಾರವನ್ನು, ಸಂಪತ್ತನ್ನು, ಕಿರೀಟ, ಸಿಂಹಾಸನ ಮೊದಲಾದ ಎಲ್ಲ ರಾಜ್ಯ ಚಿಹ್ನೆಗಳನ್ನು ಕಳಚಿಕೊಂಡು ತಾನು ಪ್ರಾಯೋಪವೇಶ ಮಾಡುವ ಸಿದ್ಧತೆಯಲ್ಲಿ ಬಂದು ಗಂಗಾ ನದಿಯ ದಡದಲ್ಲಿ ಕೂತ್ಕೊಳ್ತಾನೆ. ಪ್ರಾಯೋಪವೇಶ ಅಂದರೆ ಈ ಜೈನ ಧರ್ಮದಲ್ಲಿ ಸಲ್ಲೇಖನ ವ್ರತ ಅಂತ ಬಂತು ನೋಡಿ, ಅದೇ ಪ್ರಾಯೋಪವೇಶ. ಮುಂಚೆ ಸನಾತನ ಧರ್ಮದಲ್ಲಿದ್ದ ಪರಂಪರೆ, ತಾನು ಊಟ ನೀರು ಬಿಟ್ಟು ಸಾವನ್ನು ಎದುರು ನೋಡು, ಸಾವು ಬರಲಿ ಅಂತ ಕಾಯುವುದು, ಅದಕ್ಕೆ ಬೇಕಾದಂತಹ ಆ ಉಪವಾಸದ ಅವಧಿಯಲ್ಲಿ ದೇವರನ್ನು ನೆನೆಯುವುದು, ತನಗೆ ಗೊತ್ತಿರುವ ಭಗವಂತನನ್ನು ನಿರಂತರವಾಗಿ ಧ್ಯಾನಿಸುವುದು, ಅದಕ್ಕೊಂದು ಒಳ್ಳೆಯ ಜಾಗ ಆಯ್ಕೆ ಮಾಡುವುದು, ಇದು ಪ್ರಾಯೋಪವೇಶ ಮಾಡ್ತಿದ್ದಂತಹ ಒಂದು ಪರಂಪರೆ. ಅಂಥ ಪರಂಪರೆಯನ್ನು ಮಾದರಿ ಮಾಡಿಕೊಂಡು ಪ್ರಾಯೋಪವೇಶಕ್ಕೆ ಪರೀಕ್ಷಿತ ಸಿದ್ಧನಾಗಿ ಕೂತ್ಕೊಂಡಿದ್ದಾನೆ. ಅವನಿಗೆ ಗೊತ್ತಿಲ್ಲ, ತಾನು 7 ದಿನಗಳಲ್ಲಿ ಸಾಯುವ ಮೊದಲು ತನಗೆ ಭಗವಂತನ ಅನುಗ್ರಹ ಆಗಬೇಕು. ತಾನು ಎಂದೋ ಕಂಡ ಆ ಭಗವಂತ ಒಂದು ಸಣ್ಣ ಮಾಯಾ ಕವಚದ ಒಳಗೆ ತನ್ನ ರೂಪವನ್ನು ತೋರಿಸಿ ಹೋದವ ಎಲ್ಲಿ ಹೋಗಿದ್ದಾನೆ, ಅವನನ್ನು ನಾನು ಯಾಕೆ ಕಾಣೋದಕ್ಕೆ ಸಾಧ್ಯ ಇಲ್ಲ, ನನಗೆ ಅವನ ದರ್ಶನ ಮಾಡಿಸು ಅಂತ ನಾನೀಗ ಯಾಕೆ ಕೇಳಿಕೊಳ್ಳಬಾರದು ಅನ್ನುವ ಭಾವದಲ್ಲಿ ಅವನು ಗಂಗೆಯ ದಡದಲ್ಲಿ ಕೂತರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿಗೆ ಎಲ್ಲ ಸಪ್ತರ್ಷಿ ಮಂಡಲ, ಅಗಸ್ತ್ಯರಿದ್ದಾರೆ, ಭರದ್ವಾಜರಿದ್ದಾರೆ, ಔರ್ವರಿದ್ದಾರೆ, ಪರಶುರಾಮ ಇದ್ದಾರೆ, ಎಲ್ಲ ವೇದವ್ಯಾಸರಿದ್ದಾರೆ, ಎಲ್ಲ ಋಷಿ ಮುನಿಗಳು ಅವನಿಗೆ ಕಾಣಿಸ್ತಾರೆ. ಪುಲಸ್ತ್ಯ, ಪುಲಹ, ಅಗಸ್ತ್ಯ ಎಲ್ಲ ಋಷಿಮುನಿಗಳ ಸಮಾಗಮವನ್ನು ಕಣ್ಣೆದುರು ನೋಡ್ತಿದ್ದ ಹಾಗೆ ಅವನು, ಇದೇನಿದು, ಇದು ಯಾವ ಜನ್ಮದ ಸುಕೃತ, ನಾನಾದರೂ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿಕ್ಕೆ ಗಂಗಾ ನದಿ ತಟದಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತರೆ ಅದು ಯಾವ ನನ್ನ ಧರ್ಮ ಕಾರಣವಾಗಿ ನನಗೆ ಇವರೆಲ್ಲರ ದರ್ಶನ ಒದಗಿ ಬಂದಿದೆ ಅಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಮಾಡುವ ವೇಳೆಗೆ ಅಲ್ಲಿ ಶುಕಮುನಿಗಳು ಕಾಣಿಸ್ತಾರೆ. ಅರೆ, ಇದು ಶುಕಮುನಿಗಳ ಬಗ್ಗೆ ಆಗಲೇ ಅವನಿಗೆ ಕೇಳಿ ಗೊತ್ತಿತ್ತು. ಶುಕಮುನಿಗಳು ಎಂಥವರು? ಶುಕಮುನಿಗಳು ಅಂತಿಂಥವರಲ್ಲ, ಅವರು ವೇದವ್ಯಾಸರ ಮಗ ನಿಜ. ಆದರೆ ಶುಕಮುನಿಗಳು ಎಂಥವರು ಅನ್ನೋದನ್ನು ವೇದವ್ಯಾಸರು ಉಲ್ಲೇಖ ಮಾಡ್ತಾ ಹೇಳ್ತಾರೆ. ಒಂದು ದಿನ ವೇದವ್ಯಾಸರು
ತನ್ನಷ್ಟಕ್ಕೆ ತಾನೇ ಪರ್ಯಟನೆಗೆ ಹೋದ ಶುಕಮುನಿ ಮರಳಿ ಬಾರದ್ದನ್ನು ನೋಡಿ ಅವರನ್ನು ಹುಡುಕ್ತಾ ಹೋದರಂತೆ. 16ರ ತರುಣ ಅಂತಾರೆ ಕೆಲವರು, ಇನ್ನೂ ಪುಟ್ಟ ಬಾಲಕ, ಅವನಿನ್ನೂ ಸಣ್ಣ ವಯಸ್ಸಿನವ ಅಂತ ಕೆಲವು ಉಲ್ಲೇಖ. 16ರ ತರುಣ ದಿಗಂಬರ ಮುನಿ ಅಂತ ಉಲ್ಲೇಖ. ಅಂತಹ ಶುಕಮುನಿಯನ್ನು ವೇದವ್ಯಾಸರು ಎಲ್ಲಿ ಹೋದ ಇವ ನನ್ನ ಮಗ ಅಂತ ಹುಡುಕಾಡ್ತಾರೆ. ವೇದವ್ಯಾಸರಿಗೆ ಮಗ ಹೇಗೆ? ಅವರಿಗೆ ಒಂದು ದಿನ ಅಪ್ಸರೆಯನ್ನು ನೋಡಿ ತಮ್ಮ ಶುಕ್ರವು ಸ್ಖಲಿತವಾಗಿ ಅದನ್ನು ಅವರು ಮಥಿಸುವಾಗ ಉಂಟಾದವನು ಅಂತ ಹೇಳಿ ಉಲ್ಲೇಖ ವಿವರಣೆ. ಶುಕ್ರದಿಂದ ಮಥಿಸಿದಾಗ ಉಂಟಾದವನಾದ್ದರಿಂದ ಶುಕ ಅಂತ ಅವನ ಹೆಸರು. ವೇದವ್ಯಾಸರಿಗೆ ಈ ಶುಕಮುನಿ ಒಬ್ಬನೇ ಮಗ ಆದ್ದರಿಂದ ಅವರಿಗೆ ಗೊತ್ತೇ ಇಲ್ಲದೆ ಮಗನೆಂಬ ಮೋಹ ಇತ್ತು ಅನ್ನುವ ಹಾಗೆ ಅವರೇ ಹೇಳ್ತಾರೆ. ಅದೆಂಥ ಪ್ರೀತಿ! ಆದರೆ ಶುಕಮುನಿಗಳನ್ನು ಒಂದು ಬಾರಿಯೂ ಕೂಡ ವೇದವ್ಯಾಸರು ತಾನು ಕುಳಿತು ಪಾಠ ಹೇಳಿದ ಕ್ರಮ ಇಲ್ಲ. ಅವರು ಎಲ್ಲ ಅವನನ್ನು ಬೆಳೆಸಿದ್ದು ಜನಕ ಮಹಾರಾಜನ ಹತ್ತಿರ. ಜನಕ ಮಹಾರಾಜನು ವೃತ್ತಿ ಮತ್ತು ನಿವೃತ್ತಿ ಎರಡೂ ಮಾರ್ಗದಲ್ಲಿ ಮಹಾಪ್ರಕಾಂಡ. ನಿಮಗೆ ಗೊತ್ತು, ಜನಕ ಮಹಾರಾಜನೇ ಅಷ್ಟಾವಕ್ರನಿಗೆ ಪ್ರಶ್ನಿಸಿದವ. ಅಷ್ಟಾವಕ್ರನಂತಹ ವಿದ್ವಾಂಸರಿಗೆ ಎದುರಾಬದುರಾಗಿ ಪ್ರಶ್ನೋತ್ತರಗಳಲ್ಲಿ ತಾನೂ ಗೆದ್ದವ ಎಷ್ಟೋ ಬಾರಿ. ಅಂತಹ ಜನಕ ಮಹಾರಾಜ ಅವನ ಅಂಡರ್ ಶುಕಮುನಿಗಳರೆ ವೇದವ್ಯಾಸರೇ ಸಾಕ್ಷಾತ್ ಮಹಾನ್ ಗುರುಗಳಾಗಬಹುದಾದವರು. ಅಂತಹ ವೇದವ್ಯಾಸರು ತನ್ನ ಮಗನನ್ನು ತಾನೇ ಯಾಕೆ ಬೆಳೆಸಲಿಲ್ಲಪ್ಪ? ಅದಕ್ಕೂ ವಿವರಣೆ ಕೊಡ್ತಾರೆ ವೇದವ್ಯಾಸರು. ನನ್ನ ಮಗನನ್ನು ಅಥವಾ ಪಂಡಿತನ ಮಗನನ್ನು ಪಂಡಿತನಾಗಿ ಬೆಳೆಸಿದರೆ ಪಂಡಿತನ ಮಗ ಪಂಡಿತನಾಗದೆ ಇನ್ನೇನಾಗ್ತಾನೆ ಅಂತ ಲೋಕ ಅಸಡ್ಡೆ ಮಾಡುತ್ತಂತೆ. ವೇದವ್ಯಾಸರಿಗೆ ಗೊತ್ತಿತ್ತು, ನನ್ನ ಮಗ ಬಹಳ ವಿಶೇಷವಾಗಿ ಬೆಳೆಯುವವನು, ಅವನು ಜನಸಾಮಾನ್ಯರ ಮುಂದೆ ವೇದವ್ಯಾಸರ ಮಗ ಪಂಡಿತನಾಗದೆ ಏನೇನಾಗ್ತಾನೆ ಅಂತ ಅಸಡ್ಡೆಗೊಳಗಾಗೋದು ಬೇಡ, ಅವ ನನ್ನ ಬಳಿ ಕಲಿಯದೆ ಅವನಷ್ಟಕ್ಕೆ ಕಲಿತಾ ಅನ್ನೋದಾಗಲಿ ಅಂತ ಹೇಳಿ ದೂರ ಇಟ್ಟರು ಅಂತ ಮಹಾಭಾರತದಲ್ಲಿ ವಿವರಣೆ ಬರುತ್ತೆ. ವೇದವ್ಯಾಸರಿಗಿರುವ ದಿವ್ಯ ದೃಷ್ಟಿ ನೋಡಿ. ತಾನೊಬ್ಬನೇ ದೊಡ್ಡವನಾಗಬೇಕು ಎನ್ನುವ ಅಹಂಕಾರವಿಲ್ಲ. ನನ್ನ ಮಗ ಬೆಳೆಯಬಹುದು ನನ್ನಾಚೆಗೆ ಅನ್ನುವ ಮಹಾ ಒಳ್ಳೆಯ ಮನಸ್ಸುಗಳನ್ನು ಉಳ್ಳ ವೇದವ್ಯಾಸರು ಹಾಗೆ ಬೆಳೆಸಿದವರು. ಮುಂದೆ ಅವನು ಹಾಗೆ ಉತ್ತರೋತ್ತರ ಹೋಗಿಬಿಡ್ತಾನೆ. ಎಷ್ಟು ಉತ್ತರೋತ್ತರ ಹೋಗ್ತಾನೆ ಅಂದರೆ ಶಿವಲೋಕ, ಶಿವನ ಜೊತೆಗೆ ಸಂಭಾಷಣೆ ಇವೆಲ್ಲ ಬರುತ್ತೆ ಮಹಾಭಾರತದಲ್ಲಿ. ಆ ಬಳಿಕ ಅವನು ಇಲ್ಲವಾದ ಅನ್ನುವಷ್ಟು ಜನಕ ಮಹಾರಾಜನ ಬಳಿ ಇಲ್ಲ, ಆಚೆ ಹೋಗಿದ್ದಾನೆ ಅಂದಾಗ ಹುಡುಕಿಕೊಂಡು ಹೊರಟರಂತೆ ಈ ವೇದವ್ಯಾಸರು. ಎಲ್ಲಿ ಶುಕ ಅಂತ ಕೂಗಿಕೊಂಡು, ಈ ಶುಕ ಅಂತ ಕೂಗುವಾಗ ಅಲ್ಲಿ ಶಿವಲೋಕದ ಆಚೆಗೆ ತನ್ನ ವೇದಾಂತ ಮಾರ್ಗದ ತುದಿಯಲ್ಲಿ ತಾನು ತಪಸ್ಸು ಮಾಡ್ತಾ ಇರುವಂತಹ ಆ ಪುಟ್ಟ ಬಾಲಕನಿಗೆ ಗೊತ್ತಾಯ್ತಂತೆ. ಅಪ್ಪ ಕರೀತಾರೆ, ಈಗ ಅಪ್ಪನ ಹತ್ರ ಹೋಗಬಾರ್ದು, ಆದರೆ ಅಪ್ಪನಿಗೆ ಬೇಸರ ಆಗಬಾರ್ದು, ನಾನು ಇಲ್ಲ ಆಗಬಾರ್ದು, ಅದರಿಂದ ಅಪ್ಪನಿಗೂ ಕೂಡ ಭರವಸೆ ಹುಟ್ಟಿಸಬೇಕು ಅಂಥೇಳಿ ಅವನು ಇಡೀ ಪ್ರಕೃತಿಯ ಮರಗಿಡಗಳಿಗೆ ಹೇಳಿದನಂತೆ, ನನ್ನನ್ನು ಅಂತರ್ಗತ ಮಾಡಿಕೊಳ್ಳಿ, ನನ್ನನ್ನು ನಿಮ್ಮೊಳಗೆಲ್ಲ ಸೇರಿಸಿಕೊಳ್ಳಿ, ಅವರು ಕರೆದರೆ ಓಗೊಡಿ ಅಂತ. ಶುಕ ಅಂದ್ಕೊಳ್ಳೆ ಭೋ ಅಂತಿತ್ತಂತೆ ಮರಗಿಡಗಳು. ಓ ಹೌದು ಇದ್ದಾನೆ ಅಂತ ಹೇಳಿದ ಹಾಗೆ ನೋಡಿ. ಪ್ರಕೃತಿಯಲ್ಲಿ ಪ್ರತಿಧ್ವನಿ ಈ ಶುಕಮುನಿ ಅಂತರ್ಗತ ಮಾಡಿದ್ದರಿಂದ ಬಂತು ಅನ್ನುವ ಹಾಗೆ ಕೇಳ್ತದೆ. ನಾವು ಕರೆದದ್ದನ್ನು ಪ್ರತಿಧ್ವನಿಸುವ ಗುಣ ಬಂದದ್ದು ಪ್ರಕೃತಿಗಳಿಗೆ ಶುಕಮುನಿಯಿಂದ ಅಂತ. ಹಾಗೆ ಅವುಗಳೆಲ್ಲ ಪ್ರತಿಕ್ರಿಯಿಸಿದವಂತೆ. ಹೀಗೆ ಹುಡುಕ್ತಾ ಕಡೆಗೆ ಶುಕಮುನಿ ಅಲ್ಲೆಲ್ಲೋ ಇದ್ದಾನೆ, ದಿಗಂಬರ ಕಾಣಿಸ್ತಾನೆ ಅಂದಾಗ ಇವರು ನೋಡ್ತಾ ಹೋಗ್ತಿದ್ದಾರೆ. ಪಕ್ಕದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು. ಅವರೂ ಬಟ್ಟೆ ಇಲ್ಲದೆ ಸ್ನಾನ ಮಾಡ್ತಿದ್ದಾರೆ, ಅಥವಾ ವಸ್ತ್ರ ಒದ್ದೆ ಆಗಿದೆ, ಅದನ್ನು ಮುಚ್ಚುವ ಪರಿವೆಯೇ ಇಲ್ಲದೆ ಅವರು ಕೈ ಮುಗಿದು ನಿಲ್ತಿದ್ದಾರೆ ಶುಕಮುನಿಗೆ. ದಿಗಂಬರ ಸನ್ಯಾಸಿ ಏನು ಗಮನಕ್ಕಿಲ್ಲದೆ ಹೋಗ್ತಿದ್ದಾನೆ. 16ರ ತರುಣ. ಹಿಂದೆ ಶುಕ ಅಂತ ಕರೀತಾ ವೇದವ್ಯಾಸರು ಬಂದ್ಕೊಳ್ಳೆ ಹೆಣ್ಮಕ್ಳೆಲ್ಲ ಬೇಗ ವಸ್ತ್ರವನ್ನು ಮುಚ್ಚಿಕೊಂಡರಂತೆ. ವೇದವ್ಯಾಸರು ಕೇಳ್ತಾರೆ, ನಾನಾದರೂ ವಯಸ್ಸಾದವ, ಮಗ ತರುಣ 16ರ ದಿಗಂಬರ, ಅವನು ಹೋದಾಗ ವಸ್ತ್ರ ಮುಚ್ಚಿಕೊಳ್ಳದ ನೀವು, ನಾನು ಬಂದ ಕೂಡಲೇ ಯಾಕೆ ವಸ್ತ್ರ ಮುಚ್ಚಿಕೊಂಡಿರಿ? ಹೆಣ್ಮಕ್ಳು ಹೇಳ್ತಾರೆ, ಅವನಾದರೂ ಹೆಣ್ಣು ಗಂಡು ಭೇದವೇ ಗೊತ್ತಿಲ್ಲದ ಸನ್ಯಾಸಿ, ದಿಗಂಬರಿ, ನಿವೃತ್ತಿ ಮಾರ್ಗದವ. ನೀವು ಹಾಗಲ್ಲ. ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗಗಳ ನಡುವೆ ಅವರೇ. ಇದನ್ನು ಹೇಳುವುದು ಯಾರು ಹೇಳಿ? ವೇದವ್ಯಾಸರೇ. ನನಗಿಂತ ನನ್ನ ಮಗ ದೊಡ್ಡವ ಅಂತ. ಇವೆಲ್ಲ ಸಾಮಾನ್ಯ ಸಂಗತಿಗಳಲ್ಲ.
ಇಲ್ಲಿ ವೇದವ್ಯಾಸರ ಹೈಟನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ವೇದವ್ಯಾಸರ ಹೈಟಿನ ಜೊತೆಗೆ ಶುಕಮುನಿಯ ಎತ್ತರ ಹೇಗೂ ಗೊತ್ತಾಗ್ತಿದೆ. ಆದರೆ ಮಾರ್ಗದರ್ಶಕತೆ ಅನ್ನೋದು ಹಿಂದಿನ ಕಾಲದ ಋಷಿಮುನಿಗಳಲ್ಲಿ ಎಷ್ಟು ಚೆನ್ನಾಗಿತ್ತು. ನಾನು ಅವನಷ್ಟು ದೊಡ್ಡವನಲ್ಲ, ನನ್ನಲ್ಲಿ ಇನ್ನೂ ಲೋಪದೋಷಗಳಿವೆ, ನನ್ನ ಮಗ ದಾಟಿದ್ದಾನೆ. ಇದನ್ನು ಹೇಳಬೇಕಾದ್ರೆ ಒಬ್ಬ ಸಾಮಾನ್ಯ ತಂದೆಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸಾಮಾನ್ಯ ಋಷಿ ಅಲ್ಲದವನು ಮಾತ್ರ ಇಷ್ಟು ಪಾರದರ್ಶಕವಾಗಿ ತನ್ನ ಬಗ್ಗೆ ಹೇಳಬಲ್ಲ. ಅಂಥ ಶುಕಮುನಿ, ಈಗ ಕಾಲಘಟ್ಟ ಯಾವುದು? ಶುಕಮುನಿಗಳು ವೇದವ್ಯಾಸರ ಮಗನಾಗಿ ಪಾಠ ಕೇಳಿದ್ದಾರೆ, ಅಥವಾ ಅವರ ನಂತರ ಅವರ ಆದ ಬಳಿಕ ಅವನಿಗೆ ಭಾಗವತ ಹೇಳಿದರು ಅನ್ನೋ ಒಂದು ಭಾಗ ಇಟ್ಟುಕೊಂಡರೆ ಅದು ಯಾವ ಕಾಲಕ್ಕೂ ಆಗಿ ಹೋದ ಘಟನೆ. ಆದರೆ ಈಗ ಪರೀಕ್ಷಿತನ ಕಾಲಘಟ್ಟಕ್ಕೆ ಶುಕಮುನಿಯ ಬಗ್ಗೆ ಒಂದು ಪ್ರತೀತಿ ಇತ್ತಂತೆ. ಏನು ಅಂದರೆ, ಅವನು ಯಾವುದೇ ಮನೆಯ ಮುಂದೆ ಭಿಕ್ಷೆಗೆ ಬಂದರೆ ಶುಕಮುನಿ ಒಂದು ತಾಯಿ ಹಾಲು ಕರೆಯುವುದಕ್ಕೆ ಎಷ್ಟು ಹೊತ್ತು ಬೇಕು ಅಷ್ಟು ಹೊತ್ತು ಮಾತ್ರ ನಿಲ್ತಿದ್ದಂತೆ, ಅದಕ್ಕಿಂತ ಹೆಚ್ಚು ಹೊತ್ತು ನಿಲ್ತಿರಲಿಲ್ಲ ಒಂದು ಮನೆಯ ಮುಂದೆ. ಅಂದರೆ ತಾಯಿ ಬರುವುದಕ್ಕೆ ಎಲ್ಲೋ ತಡವಾದರೆ ಅವಳು ಹಾಲು ಕರೀತಿರ್ಬೋದು, ಅವಳು ಬಂದು ಕೊಡ್ತಾಳೆ, ಅಷ್ಟು ಮಾತ್ರ ಕಾಯ್ತಿದ್ದ. ಅದರ ಆಚೆಗೆ ಎಲ್ಲಿಯೂ ನಿತ್ತವರಲ್ಲ ಶುಕಮುನಿಗಳು. ಅಂಥ ಶುಕಮುನಿಗಳು ಬಂದು ಪರೀಕ್ಷಿತನ ಮುಂದೆ ನಿಂತಿದ್ದಾರೆ. ಪರೀಕ್ಷಿತ ಹೇಳ್ತಾನೆ, ನೀವು ಒಂದು ಕಡೆ ಕೂಡ ಒಂದು ತಾಯಿ ಹಾಲು ಕರೆಯುವ ಹೊತ್ತು ಬಿಟ್ಟರೆ ಅದರ ಆಚೆಗೆ ನಿಂತವರಲ್ಲ ಎಂಬ ಪ್ರತೀತಿ ಇದೆ. ಅಂಥ ನೀವು ಮಹಾನುಭಾವರು ನನ್ನ ಯಾವ ಜನ್ಮದ ಪುಣ್ಯದಿಂದ ನನ್ನ ಮುಂದೆ ಬಂದು ನಿಂತಿದ್ದೀರಿ? ನನ್ನ ಯಾವ ಜನ್ಮದ ಸುಕೃತಕ್ಕಾಗಿ ನಾನು ಎಷ್ಟು ಜನ ದೇವತೆಗಳನ್ನು, ಋಷಿಗಳನ್ನು ನನ್ನ ಸಮ್ಮುಖದಲ್ಲಿ ನೋಡುವುದಕ್ಕೆ ಸಾಧ್ಯವಾಗುತ್ತಿದೆ? ಇದು ನನ್ನ ಯಾವ ಭಾಗ್ಯ ಅಂತ ತನ್ನಷ್ಟಕ್ಕೆ ತಾನು ಪ್ರಲಾಪಿಸ್ತಾನೆ. ಆ ಪ್ರಲಪಿಸುವುದರ ಹಿಂದೆ ಒಂದು ಸೂಚನೆಯನ್ನು ಕೊಡ್ತಾರೆ ಶೌನಕಾದಿ ಸೂತ ಪುರಾಣಿಕರು. ಯಾರು ನಿಜ ಭಕ್ತಿಯಿಂದ ದೇವರನ್ನು ಸಾಯುವುದರ ಮೊದಲು ಸಾವು ನನಗೆ ಮುಖ್ಯವಲ್ಲ, ಸಾವಿನಾಚೆಗೆ ನಾನು ಅವನನ್ನು ಕಾಣುವುದಕ್ಕೆ ಸಾಧ್ಯವಿದೆ, ಸಾವು ಆನಂತರ ಬರುವ ಒಂದು ದೈಹಿಕ ಅವಸ್ಥೆ ಮಾತ್ರ, ನಾನು ಜೀವಂತನಿರುವಾಗ ಅವನನ್ನು ಕಂಡು ಹೋಗುವುದೇ ನಿಜವಾದ ಮುಕ್ತಿ. ದೇಹ ಮುಕ್ತಿ ಅಲ್ಲ, ದೇಹ ಇಲ್ಲವಾಗುತ್ತದೆ ಮತ್ತೆ ಹುಟ್ಟುತ್ತದೆ. ನಾನು ನನ್ನ ನಿಜ ಮುಕ್ತಿಯನ್ನು ಕಾಣಬೇಕು ಅನ್ನುವ ಹಸಿವಿನಿಂದ ಕುಳಿತುಕೊಂಡರೆ ಅಂಥ ಸ್ಥಳಗಳಲ್ಲಿ ದೇವತೆಗಳು ಬಂದು ನೆಲೆಸುತ್ತಾರೆ, ಅಂಥ ಸ್ಥಳಗಳಲ್ಲಿ ಋಷಿ ಮುನಿಗಳು ಬಂದು ಕುಳಿತು ಹರಸುತ್ತಾರೆ, ಅಂಥ ಸ್ಥಳದಲ್ಲಿ ಶುಕಮುನಿಯೇ ಸಾಕ್ಷಾತ್ ಬಂದು ಉಪದೇಶಿಸುತ್ತಾನೆ ಅಂತ ಶೌನಕಾದಿಗಳಿಗೆ ಸೂತ ಪುರಾಣಿಕರು ಹೇಳ್ತಾರೆ. ಹಾಗಾಗಿ ಶ್ರೀಮದ್ ಭಾಗವತವನ್ನು ಹೇಳುವಾಗ ಒಂದು ನಂಬಿಕೆ ಇದೆ. ನಿಜ ಭಕ್ತಿಯಿಂದ ಹೇಳಿದರೆ, ನಿಜ ಭಕ್ತಿಯಿಂದ ಕೇಳಿದರೆ ಆ ಸ್ಥಳದಲ್ಲಿ ದೇವತೆಗಳು ಬಂದು ನೆಲೆಸ್ತಾರೆ, ಆ ಸ್ಥಳದಲ್ಲಿ ಋಷಿ ಮುನಿಗಳು ಬಂದು ಕುಳಿತು ಹರಿಸ್ತಾರೆ, ಆ ಸ್ಥಳದಲ್ಲಿ ಸಾಕ್ಷಾತ್ ಶುಕಮುನಿಗಳೇ ಆ ಭಾಗವತವನ್ನು ನಮಗೆ ನಡೆಸಿಕೊಡ್ತಾರೆ ಅಂತ. ಇಂಥ ಎಲ್ಲ ನಂಬಿಕೆಗಳ ಜೊತೆಗೆ ಈ ಪರಂಪರೆ ಇಂದು ಕೂಡ ಅದೇ ನಂಬಿಕೆಯನ್ನು ಇಟ್ಟುಕೊಂಡು ನಮ್ಮೊಳಗೆಲ್ಲ ಅಂತರ್ಗತವಾಗಿದೆ. ಅದು ಸಾಮಾನ್ಯ ಶಕ್ತಿ ಅಲ್ಲ. ಅಂಥ ಎಲ್ಲ ಪ್ರಶ್ನೆಗಳ ಜೊತೆಗೆ ನಮಗೆ ಪ್ರಥಮ ಸ್ಕಂಧ ಮುಕ್ತಾಯ ಆಗುವಾಗ ಪರೀಕ್ಷಿತ ಕೇಳ್ತಾನೆ, ನಿಮ್ಮಂಥ ಮಹಾನುಭಾವರು ನನ್ನ ಬಳಿಗೆ ಬಂದಿದ್ದೀರಿ, ನನಗೆ ನಿಮ್ಮಲ್ಲಿ ಒಂದು ವಿಶೇಷ ಅರಿಕೆ ಇದೆ. ನನಗೆ 7 ದಿನಗಳಲ್ಲಿ ಸಾವು ನಿಶ್ಚಿತವಾಗಿದೆ. 7ನೆಯ ದಿನ ಸಾವು ಬರುವುದರ ಒಳಗಾಗಿ ಈ ಸಾವನ್ನು ದಾಟುವ ಕ್ರಮ ಹೇಗೆ? ನಾನು ಹೇಗೆ ಮಾಡಿದರೆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ? ನಾನು ಆಗ ಮಾಡಿಕೊಳ್ಳಬೇಕಾದ ಸಿದ್ಧತೆಗಳು ಯಾವುವು? ದಯವಿಟ್ಟು ನನ್ನನ್ನು ಈ ವಿಷಯವಾಗಿ ಮಾರ್ಗದರ್ಶನ ಮಾಡಿ ಅನುಗ್ರಹಿಸಿ ಅಂತ ಕೇಳಿಕೊಳ್ತಾನೆ. ಆಗ ಶುಕಮುನಿಗಳು ಆರಂಭಿಸುವುದೇ ದ್ವಿತೀಯ ಸ್ಕಂಧದ ಇಡೀ ಶ್ರೀಮದ್ ಭಾಗವತ ಯಾವುದನ್ನು ಶುಕಮುನಿಗಳ ಮುಖಾಂತರ ಪರೀಕ್ಷಿತನಿಗೆ ಹೇಳಿತೋ ಅದನ್ನು. ಶುಕಮುನಿಗಳು ಹೇಳ್ತಾರೆ, ಪರೀಕ್ಷಿತ, ನೀನು ನಿಜಕ್ಕೂ ಭಾಗ್ಯಶಾಲಿ. ನಿನಗಾದರೂ ಸಾವು 7 ದಿನಗಳಷ್ಟು ದೂರವಿದೆ ಎಂದು ಗೊತ್ತು. ಇನ್ನೊಬ್ಬ ಆಗಿ ಹೋಗಿದ್ದಾನೆ, ಖಟುವಾಂಗ ಅಂತ. ನಿಮಗೆ ಮಹಾಭಾರತ ಪರಂಪರೆ ನೋಡಿದರೆ ಖಟುವಾಂಗ ಗೊತ್ತಾಗ್ತಾನೆ. ಖಟುವಾಂಗ ಅನ್ನುವವನಿಗೆ ಒಂದು ಇಂಥದೇ ಸಂದರ್ಭ ಬರುತ್ತೆ, ನಿನಗಿನ್ನು 48 ನಿಮಿಷದಲ್ಲಿ ಮೃತ್ಯು ಬರುತ್ತೆ ಅಂತ ಅವನಿಗೊಂದು ಸೂಚನೆ ಆಗುತ್ತೆ. ಆ 48 ನಿಮಿಷದಲ್ಲಿ ಅವನು ವೈರಾಗ್ಯವನ್ನು ಮಾಡಿ ವೈರಾಗ್ಯದ ಮುಖಾಂತರ ಭಗವಂತನನ್ನು ಕಂಡ ಅಂತ ಅವನ ದಾಖಲೆ ಇದೆ. ಶುಕಮುನಿಗಳು ಹೇಳ್ತಾರೆ, ನೀನು ಅವನಿಗಿಂತ ಪುಣ್ಯಶಾಲಿ, ನಿನಗೆ 7 ದಿನಗಳ ಅವಕಾಶ ಇದೆ. ನಮಗೆ ಗೊತ್ತಿಲ್ಲ, ನಾಳೆ ಬರಬಹುದು ಅಥವಾ
ಈ ಕ್ಷಣ ಒದಗಬಹುದು, ಅಥವಾ ವಯಸ್ಸಿನ ದೃಷ್ಟಿಯಿಂದ ಇನ್ನು 50 ವರ್ಷ ಇರಬಹುದು. ಆದರೆ ನಮಗೆ ಆ ಎಚ್ಚರ ಬಂದಿಲ್ಲ. 7 ದಿನ ಇದೆ ಅನ್ನುವ ಪರೀಕ್ಷಿತನಿಗೆ ಎಚ್ಚರ ಬಂತು. ಮುಹೂರ್ತ ಮಾತ್ರ ಅಂದರೆ 48 ನಿಮಿಷ ಮಾತ್ರ ನಿನಗೆ ಇನ್ನು ಬದುಕು ಅಂದ ಖಟ್ವಾಂಗನಿಗೆ ಬಂತು, ಉಳಿದವರಿಗೆ ಇನ್ನೂ ಬರಲಿಲ್ಲವಪ್ಪ ಅಂತಾರೆ ಶುಕಮುನಿಗಳು. ಹೀಗೊಬ್ಬ ಸಾವನ್ನು ಎದುರಿಟ್ಟುಕೊಂಡು, ಸಾವು ದೊಡ್ಡದಲ್ಲ, ಸಾವು ಎಲ್ಲರಿಗೂ ಬರುತ್ತದೆ, ಅದಕ್ಕೆ ಮೊದಲು ಆ ಭಗವಂತನನ್ನು ಕಂಡು ಹೋಗುತ್ತೇನೆ ಅಂತ ಹಪಹಪಿಸಿದೆಯಲ್ಲ, ನಿನ್ನಂಥವರಿಗಲ್ಲದೆ ನಾನು ಮತ್ಯಾರಿಗೆ ಬರಬೇಕು ಅಂತಾರೆ ಶುಕಮುನಿಗಳು. ಹಾಗೆ ಬಂದಿದ್ದೇನೆ. ಅಷ್ಟು ಮಾತ್ರ ಹೇಳೋದಿಲ್ಲ ಅವರು. ಈಗಿನ ಕಾಲದಲ್ಲಿ ಜನರಿಗೆ ಪುರುಸೊತ್ತಿಲ್ಲ. ಅವರು ನಿತ್ಯ ಹಗಲೆಲ್ಲ ದುಡಿಯುವುದರಲ್ಲಿ ಪರಿಣತರು. ವ್ಯವಹಾರ ಲೋಕದಲ್ಲಿ ಎಷ್ಟು ದುಡಿದರೂ ಸಮಯ ಸಾಲದು ಎಂದು ದುಡ್ಡಿನ ಸಂಪತ್ತಿನ ಬೆನ್ನು ಹತ್ತುವುದರಲ್ಲಿ ಕಾಲ ಕಳೆಯುತ್ತಾರೆ. ರಾತ್ರಿಯಾದರೂ ನಿದ್ರೆಯಲ್ಲಿ ಮುಗಿಸಿಬಿಡುತ್ತಾರೆ. ಶುಕಮುನಿಗಳು ಒಂದು ಒಳ್ಳೆಯ ಛೇಡಿಸುವ ಮಾತು ನಮಗಾಡ್ತಾರೆ. ಕೆಲವರು ರಾತ್ರಿ ನಿದ್ದೆ ಬಿಡುತ್ತಾರೆ, ಭಗವಂತನಿಗಾಗಿ ಅಲ್ಲ, ತಮ್ಮ ದೇಹ ಸುಖಕ್ಕಾಗಿ, ಕಾಮಕ್ಕಾಗಿ ನಿದ್ದೆ ಬಿಟ್ಟವರುಂಟು. ಆದರೆ ಒಂದು ದಿನವೂ ದೇವರಿಗಾಗಿ ನಿದ್ದೆ ಬಿಟ್ಟವರಿಲ್ಲ. ಅಂಥ ಈ ಕಾಲಘಟ್ಟದಲ್ಲಿ ದೇವರಿಗಾಗಿ ನಿದ್ದೆ ಬಿಟ್ಟು, ದೇವರಿಗಾಗಿ ಉಪವಾಸವಿದ್ದು, ದೇವರು ಅನ್ನುವವನು ಯಾರು, ಎಲ್ಲಿದ್ದಾನೆ, ನಾನು ನೋಡಿ ಹೋಗಬೇಕು ಎಂದು ನೀನು ತೀರ್ಮಾನಿಸಿದೆಯಲ್ಲ, ಅದಕ್ಕೆ ಬಂದಿದ್ದೇನೆ. ಅಂಥ ಪರಿಣಾಮಕಾರಿ ಪರೀಕ್ಷಿತನ ವ್ಯಕ್ತಿತ್ವವನ್ನೂ ಶುಕಮುನಿಗಳು ಒಪ್ಪಿ ಮೆಚ್ಚಿ ಬಂದಿದ್ದಾರೆ ಅನ್ನೋದನ್ನು ಗೊತ್ತುಪಡಿಸಿ, ಮುಂದೆ ಪರೀಕ್ಷಿತನಿಗೆ ಮುನಿಗಳ ಮುಖಾಂತರ, ಶುಕಮುನಿಗಳ ನಂತರ ಜೊತೆಗೆ ಏನು ಸಂವಾದ ನಡೆಯಿತು ಅನ್ನುವ ಹಾಗೆ ಶ್ರೀಮದ್ ಭಾಗವತ ಬೆಳೆಯುತ್ತೆ. ಸೂತ ಪುರಾಣಿಕರು, ಶೌನಕಾದಿಗಳು ನಮಗೆ ಸಬ್ಸೈಡ್ ಆಗ್ತಾರೆ, ಇವರೇ ಪ್ರಮುಖವಾಗ್ತಾರೆ. ಶುಕಮುನಿಗಳು ಹೇಳ್ತಾರೆ, ನೀನೊಂದು ಪ್ರಶ್ನೆ ಕೇಳಿದೆ, ಸಾವನ್ನು ಹೇಗೆ ದಾಟುವುದು, ಯೋಗ ಮಾರ್ಗದ ಮೂಲಕ ನಾನು ಈಗ ಭಗವಂತನನ್ನು ಸೇರುವುದು ಹೇಗೆ ಎಂದು ಕೇಳಿದೆ. ನಾನು ಅವುಗಳನ್ನು ಹೇಳುತ್ತೇನೆ, ಸಿದ್ಧತೆ ಏನು ಎಂಬ ಪ್ರಶ್ನೆಗಳಿಗೂ ನಾನು ಉತ್ತರಿಸುತ್ತೇನೆ. ನೀನು ಈಗ ಅವರು ನೋಡಿ, ನಮಗೆ ಇಡೀ ಶ್ರೀಮದ್ ಭಾಗವತ ಭಾಳ ಸುಂದರವಾಗಿ ಕೆಲವು ಮಾರ್ಗಗಳನ್ನು ಹೇಳುತ್ತೆ. ಅದೆಲ್ಲ ಎಷ್ಟು ಅಕ್ಯುರೇಟ್ ಇದೆ ಅಂತಂದರೆ, ಪಕ್ಕಾ ಅದನ್ನು ತಿಳಿದವರು ನಡೆಸಬಹುದು, ಗೊತ್ತಿರೋರು ಬೇಕಷ್ಟೆ. ಗೊತ್ತಿಲ್ಲದವರು ಹಾಗೆ ಮಾಡಿ ಹೀಗೆ ಮಾಡಿ ಅಂತ, ಇವತ್ತು ನಾವು ಮೆಡಿಟೇಷನ್ ಕಲಿಸ್ತೇವೆ, ನೀವು ಧ್ಯಾನ ಕೂತ್ಕೊಳ್ಳಿ, ಧ್ಯಾನದಿಂದ ಹೀಗಾಗುತ್ತೆ, ಅದು ಅಲ್ಲ. ದಯವಿಟ್ಟು ನನ್ನನ್ನು ತಪ್ಪು ಭಾವಿಸಬೇಡಿ, ಯಾರೂ ಧ್ಯಾನ ಹೇಳಿಕೊಡೋಕ್ಕಾಗಲ್ಲ. ಧ್ಯಾನ ಹೇಳಿಕೊಡೋರಿಗೆ ಧ್ಯಾನ ಹೇಳಿಕೊಡುವ ಕ್ರಮ ಗೊತ್ತಿಲ್ಲ. ಇವತ್ತು ಧ್ಯಾನ ಹೇಳಿಕೊಡ್ತೇನೆ ಅಂತ ಕೂತ್ಕೊಳ್ಳಿಕ್ಕೆ ಹೇಳಿದ ಎಷ್ಟೋ ಜನರಿಗೆ ಹುಚ್ಚು ಹಿಡಿಯುವ ಅವಸ್ಥೆಗಳೆಲ್ಲ ಬಂದಿರಲಿಕ್ಕೆ ಕಾರಣ, ಧ್ಯಾನ ಮಾರ್ಗಕ್ಕೆ ನಿಜವಾಗಿ ಇದೇ ಮಾರ್ಗ ಅಂತ ಇಲ್ಲ. ಮತ್ತೆ ಒಂದು ವೇಳೆ ಒಬ್ಬನಿಗೆ ಗೊತ್ತಿತ್ತು ಅಂತ ಇಟ್ಕೊಳ್ಳಿ, ಅವನಿಗೊಂದು ಮಾರ್ಗ ಗೊತ್ತಿರ್ತದೆ ಅಂತ ಇಟ್ಕೊಳ್ಳೋಣ, ಅದು ಎದುರಿನವನಿಗೆ ಅದೇ ಮಾರ್ಗ ಆಗಬೇಕು ಅಂತಿಲ್ಲ, ಅವನ ಜೀವ ಗುಣಕ್ಕನುಗುಣವಾಗಿ ಅದು ಬೇರೆ ಮಾರ್ಗ ಇರ್ಬೋದು. ಹಾಗಾಗಿ ಎಲ್ಲರಿಗೂ ಕಾಮನ್ ಮಾರ್ಗ ಇಲ್ಲ. ನಾನು ಭಾಳ ಬಾರಿ ಹೇಳೋದಿದೆ, ಧ್ಯಾನವನ್ನು ಹೇಳ್ಕೊಡಿ ಅನ್ನೋರಿಗೆಲ್ಲ ನಾನು ಹೇಳೋದು, ಒಂದು ಹುಡುಗನಿಗೆ ಒಂದು ಹುಡುಗಿಯಲ್ಲಿ ಲವ್ ಆಗುತ್ತೆ. ಆ ಲವ್ ಹೇಗಾಯಿತು ಅಂದರೆ, ಒಂದು ದಿವಸ ದಾರಿಯಲ್ಲಿ ಹೀಗೊಂದು ಸಡನ್ ಕಣ್ಣಿಗೆ ಕಣ್ಣು ಮಿಂಚಿದ ಹಾಗಾಗಿ ಅವರಿಗೆ ಅವಳಿಗೆ ಅವನನ್ನು ನೋಡದಿದ್ದರೆ ಆಗೋದಿಲ್ಲ ಅನ್ನೋ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಯಾರಿಂದಲೂ ಉಂಟಾದದ್ದಲ್ಲ, ಇಟ್ ಹ್ಯಾಪನ್ಸ್. ಆಯಿತು, ಹುಟ್ಟಿದ ಮರುಕ್ಷಣ ಅವನ ಒಳಗೊಂದು ತುಡಿತ ಪ್ರಾರಂಭ ಆಗುತ್ತೆ. ಅವಳು ನಾಳೆಯೇ ಸಿಗಬೇಕು, ನಾಳೆಯೇ ನೋಡಬೇಕು. ಅವಳಿಗೂ ಅದೇ ಥರ, ನಾಳೆ ಸಿಗ್ತಾಳ ಅಂತ ಅದೇ ಜಾಗಕ್ಕೆ ಅವನು ಮತ್ತೆ ಬರ್ತಾನೆ, ಅವಳು ನೋಡ್ತಾಳೆ, ಅವನು ನೋಡ್ತಾರೆ, ಓಹೋ ಅವಳಿಗೂ ನನ್ನ ಬಗ್ಗೆ ಇಚ್ಛೆ ಇದೆ, ನನಗೂ ಇದೆ ಅಂತ ಅವ್ರಿಗೆ ಪರಸ್ಪರ ಗೊತ್ತಾಗುತ್ತೆ. ಹತ್ತಿರ ಆಗೋದಕ್ಕೆ ಹೇಗೆ ಅಂತ ಅವರು ಮರುದಿವಸ ಮತ್ತೆ ಪ್ಲ್ಯಾನ್ ಮಾಡ್ತಾರೆ. ಅವರಿಗೆ ಕುಂತ್ರೆ ನಿಂತ್ರೆ ಅವನ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ. ಅದು ಧ್ಯಾನ. ಇಟ್ ಶುಡ್ ಹ್ಯಾಪನ್ ಆನ್ ಇಟ್ಸ್ ಓನ್. ಆಯಿತು, ಹೀಗೊಂದು ಸಂಭವಿಸಿತು ಅಂತ ಇಟ್ಕೊಳ್ಳಿ. ಅವನಿಗೆ ಗೊತ್ತಾಯಿತು ಅವಳಿಗೆ ಇಷ್ಟ ಆಗಿದೆ, ಅವಳಿಗೂ ಗೊತ್ತಾಯಿತು ಅವನಿಗೆ ಇಷ್ಟ ಆಗಿದೆ. ಪರಸ್ಪರ ಮೀಟ್ ಆಗಬೇಕು ಅಂತ ಪರಸ್ಪರ ಹಂಬಲಿಸುವ ಬೇರೆ ಬೇರೆ ಕಣ್ಸನ್ನೆ, ಬೇರೆ ಬೇರೆ ಕುರುಹು ಚಿಹ್ನೆಗಳ ಮುಖಾಂತರ ಅವರು ಸಮಾಗಮ ಮಾಡುವುದಕ್ಕೆ, ಹತ್ತಿರ ಬರುವುದಕ್ಕೆ ನೋಡ್ತಾರೆ. ಯಾರಾದರೂ ಬಂದು ಒಬ್ಬರು ನನಗೆ ಇದರ ನಂತರ ಏನು ಮಾಡೋದು ಅಂತ ಹೇಳಿಕೊಡಿ ಅಂತ ಯಾರನ್ನಾದರೂ ಕೇಳಿದ್ದು ನಿಮಗೆ ಗೊತ್ತುಂಟಾ? ನನಗೆ ಇಷ್ಟು ಲವ್ ಆಗಿದೆ, ನೆಕ್ಸ್ಟ್ ಸ್ಟೆಪ್ ಏನು? ಈಗಿನ ಕಾಲದಲ್ಲಿ ಉಂಟೇನ, ಮುಂಚೆ ಇರಲಿಲ್ಲ. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಕೇಳಿ ಲವ್ ಮಾಡುವವ ಲವ್ವೇ ಅಲ್ಲ ಅದು. ಅವನು ಸೋತರೂ ಹೋಗಬೇಕು, ಬಿದ್ದರೂ ಹೋಗಬೇಕು, ಪೆಟ್ಟು ತಿಂದರೂ ಹೋಗಬೇಕು, ಅವನು ಹೋಗಬೇಕು, ಸಾಯ್ಲಿಕ್ಕೆ ಸಿದ್ಧನಾಗಬೇಕು, ಅದು ಲವ್. ಅದು ಧ್ಯಾನ. ಇಟ್ ಶುಡ್ ಹ್ಯಾಪನ್ ಆನ್ ಇಟ್ಸ್ ಓನ್ ಅಂತ ಅದಕ್ಕೆ ಹೇಳೋದು. ನೀವು ಯಾರೋ ಕೇಳಿ ಆಮೇಲೆ ಲವ್ವಿನಲ್ಲಿ ನಾನು ಒಂದು ಪ್ರೀತಿ ಮಾಡಿದ್ದೆ, ನನಗೊಂದು ಅನುಭವ ಆಗಿತ್ತು, ನಾನು ಅದನ್ನು ಇನ್ನೊಬ್ಬನಿಗೆ ಹೇಳಿಕೊಡ್ತೇನೆ, ಸಾಧ್ಯವೇ ಇಲ್ಲ. ಅವನ ಲವ್ವೇ ಬೇರೆ. ಹಾಗೆ ಧ್ಯಾನ. ಬಟ್
ಅಕ್ಯುರೇಟ್ ಆದ ಫಿಸಿಕಲ್ ಪೊಸಿಷನ್ನಿಂದ ಹಿಡಿದು ಪ್ರಾಣವಾಯುವಿನವರೆಗಿನ ಕ್ರಮಣ ಮಾರ್ಗವನ್ನು ಬಹಳ ಅದ್ಭುತವಾಗಿ ಮುಕ್ತಿ ಮಾರ್ಗ ಮತ್ತು ಕ್ರಮಮುಕ್ತಿ ಮಾರ್ಗ ಅಂತ 2 ಯೋಗ ಮಾರ್ಗಗಳನ್ನು ಹೇಳ್ತಾರೆ ಶುಕಮುನಿಗಳು. ನಿನಗೆ ನಿನ್ನ ಪ್ರಾಣವನ್ನು ಬಿಡುವುದನ್ನು ನಾನು ಕಲಿಸಬೇಕಲ್ಲ, ಸರಳವಾಗಿ ಪ್ರಾಣವನ್ನು ಬಿಡುವುದನ್ನು ಹೀಗೆ ಮಾಡುವುದಕ್ಕೆ ಸಾಧ್ಯವಿದೆ. ನೀನು ನಿನ್ನ ಹಿಮ್ಮಡಿಯನ್ನು ಗುದದ್ವಾರಕ್ಕೆ ಒತ್ತಿ ಕುಳಿತುಕೋ, ವಜ್ರಾಸನ ಅಂತ ಅರ್ಥ ಆಗುತ್ತೆ, ನಮಗೆ ಅದಂತೂ ಅರ್ಥ ಆಗುತ್ತೆ. ಆ ಬಳಿಕ ಅವರು ಹೇಳ್ತಾರೆ, ನಾಭಿಯಲ್ಲಿರುವ ಪ್ರಾಣವನ್ನು ನಿನ್ನ ಉಸಿರಿನ ಮೂಲಕ ಮೇಲಕ್ಕೆ ಎಳೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡು. ಅದು ನಿನ್ನ ಅನಾಹತವನ್ನು ದಾಟಿ ಅಲ್ಲಿಂದ ನಿನ್ನ ವಿಶುದ್ಧಿ ಚಕ್ರವನ್ನು ದಾಟಿ ಮೇಲಕ್ಕೆ ನಿನ್ನ ಆ ನಾಲಿಗೆ ಅಂಗಳಕ್ಕೆ ಬಂದಾಗ ನಿನ್ನ ಪಂಚೇಂದ್ರಿಯಗಳನ್ನು ಸಂಪೂರ್ಣವಾಗಿ ಸಂಯಮಕ್ಕೆ ತಂದುಕೊಂಡು ಪ್ರಾಣವಾಯುವಿನಲ್ಲಿ ಪಂಚೇಂದ್ರಿಯಗಳು ಲೀನವಾಗಿ ಹೊರಗಿನ ಸಂಪೂರ್ಣ ಸಂಪರ್ಕ ಕಳೆದುಕೊಂಡು ವಾಯು ಇಂದ್ರಿಯಗಳು ಅದರಲ್ಲಿ ಕೇಂದ್ರೀಕೃತವಾಗಿವೆ ಅನ್ನುವ ಹಾಗೆ ಅದನ್ನು ಸಂಯಮಿಸಿಕೊಂಡ ಬಳಿಕ ಮನಸ್ಸು ಬುದ್ಧಿಯನ್ನು ಕೂಡ ನೀನು ನೇರವಾಗಿ ಪ್ರಾಣಕ್ಕೆ ಎಳೆದು ತಂದು ಅದನ್ನು ನೀನು ನೇರ ವಿಶುದ್ಧಿ ಚಕ್ರದವರೆಗೆ ಕರೆದುಕೊಂಡು ಹೋಗಿ ಆ ಪ್ರಾಣವಾಯುವಿನಲ್ಲಿರುವ ಇಂದ್ರಿಯ ಮನಸ್ಸು ಬುದ್ಧಿಗಳ ಸಹಿತವಾಗಿ ಒಂದೊಮ್ಮೆ, ಶುಕಮುನಿಗಳು ಹೇಳೋದು, ಒಂದೊಮ್ಮೆ ನಿನಗೆ ಮತ್ತೆ ಬರಬೇಕು ಎಂಬ ಅಪೇಕ್ಷೆ ಇದ್ದರೆ ನಿನ್ನ ಸ್ಥೂಲ ಸೂಕ್ಷ್ಮ ಹೀಗೆ ಶರೀರ ಕಾರಣ ಶರೀರ ಎಲ್ಲ ಇದೆಯಲ್ಲ, ಆ ಅರ್ಥದಲ್ಲಿ ಹೇಳ್ತಾರೆ, ನಿನ್ನ ಕಾರಣ ಶರೀರದ ಸಹಿತವಾಗಿ ಎಲ್ಲ ಇಂದ್ರಿಯ ಮನಸ್ಸು ಬುದ್ಧಿ ಎಲ್ಲವುಗಳ ಜೊತೆಗೆ ನೀನು ಆಜ್ಞಾಚಕ್ರದ ಮುಖಾಂತರ ಹೊರಕ್ಕೆ ಹೊರಟು ಹೋಗು. ಸ್ವಲ್ಪ ಕಂಪೇರ್ ಮಾಡಿ ಉತ್ತರಾಯಣ ದಕ್ಷಿಣಾಯನವನ್ನು ಕೃಷ್ಣ ಹೇಳ್ತಾನೆ. ಇದು ಸಾಧನಾ ಪಥದಲ್ಲಿ ನಡೆದವರಿಗೆ ಮಾತ್ರ ಅಂತ ಭಗವದ್ಗೀತೆಯಲ್ಲಿ ಪೂರ್ವದಲ್ಲೇ ಹೇಳ್ತಾನೆ. ಒಂದು ಸಾಧನಾ ಪಥದ ಮೂಲಕ ತನ್ನನ್ನು ತಾನು ಮತ್ತೆ ಮರಳಿ ಬರಬೇಕು ಅಂತ ಸಿದ್ಧತೆ ಮಾಡಿಕೊಂಡ ಸಾಧಕ ಪ್ರಾಣ ಬಿಡುವ ಕ್ರಮ, ಅವನು ದಕ್ಷಿಣಾಯನದಲ್ಲಿ ಪ್ರಾಣ ಬಿಡ್ತಾನೆ ಮತ್ತು ಅವನು ಚಂದ್ರಲೋಕದವರೆಗೆ ಹೋಗಿ ಮತ್ತೆ ಮತ್ತೆ ಬರ್ತಾನೆ. ಅವರೆಲ್ಲ ಪುನರಾವರ್ತಿನೋ ಅರ್ಜುನ ಅಂತಾನೆ ಕೃಷ್ಣ. ಅವರು ಮತ್ತೆ ಮತ್ತೆ ಹುಟ್ಟುತ್ತಾರೆ ಕೃಷ್ಣ. ಇದು ದಕ್ಷಿಣಾಯನದಲ್ಲಿ ಸತ್ತವರಿಗೆಲ್ಲ ಪುನರಾವರ್ತಿ ಇದೆ, ಉತ್ತರಾಯಣದಲ್ಲಿ ಸತ್ತವರಿಗೆಲ್ಲ ಮತ್ತೆ ಹುಟ್ಟಿಲ್ಲ ಅಂತ ನಾವೊಂದು ಲೆಕ್ಕಾಚಾರ ಮಾಡ್ತೀವಲ್ಲ, ಅದಲ್ಲ. ಆಕ್ಸಿಡೆಂಟಲ್ಲಿ ಉತ್ತರಾಯಣದಲ್ಲಿ ಸತ್ತವರಿಗೆ, ಆಕ್ಸಿಡೆಂಟಲ್ಲಿ ದಕ್ಷಿಣಾಯನದಲ್ಲಿ ಸತ್ತವರಿಗೆ ಅಪ್ಲಿಕೇಬಲ್ ಅಲ್ಲ. ಸಾಧನೆಯ ಮೂಲಕ ಪ್ರಾಣ ಬಿಡುವವರಿಗೆ ಕೃಷ್ಣ ಹೇಳಿರುವ ಮಾತು ಅದು. ಸರಿಯಾಗಿ ಅದನ್ನು ಗಮನಿಸಿದ ಪೂರ್ವದ ಶ್ಲೋಕಗಳನ್ನು ನೋಡಿದರೆ ಕೃಷ್ಣ ಹೇಳುವುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಾಧನಾ ಪಥದ ಮೂಲಕ ಪ್ರಾಣ ಬಿಡಬೇಕು ಅನ್ನುವ ಸಿದ್ಧತೆ ಮಾಡಿ ಹೀಗೆ ಹೋಗಬೇಕು ಅನ್ನುವ ಒಂದು ಪಂಥ ಇದೆ. ಅವರಿಗೆ ಏನೋ ಕಾರಣವಿರ್ತದೆ, ಅವರು ಮತ್ತೆ ಬರ್ತಾರೆ. ಅದು ಯಾವುದು ಅಂದರೆ ಅದು ಕ್ರಮ ಮುಕ್ತಿ ಮಾರ್ಗ. ಅವರು ಹೋಗುವುದು ಆಜ್ಞಾಚಕ್ರದ ಮೂಲಕ ತಾವು ಬೇಕು ಅಂತ ಎಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾರೆ. ಆ ಬಳಿಕ ಸ್ವಲ್ಪ ಕಾಲ ಚಂದ್ರಲೋಕದಲ್ಲೋ ಬ್ರಹ್ಮಲೋಕದಲ್ಲೋ ಎಲ್ಲೋ ಇದ್ದು ಮತ್ತೆ ಮರಳಿ ಬರ್ತಾರೆ. ಮರಳಿ ಬಂದು ತಮ್ಮ ಇನ್ನೊಂದು ದೇಹದ ಮುಖಾಂತರ ಕೆಲಸ ಮಾಡ್ತಾರೆ. ಇದಕ್ಕೆ ಉದಾಹರಣೆ ರಜನೀಶ್ ಒಂದು ಮಾತು ಹೇಳ್ತಾನೆ. ವೆನ್ ಬುದ್ಧ ಡೈಡ್ ಹಿ ಡಿಂಟ್ ಗೋ ಅವೇ, ಹಿ ವಾಸ್ ಇನ್ ದ ಕಾಸ್ಮಿಕ್. ನೋಡಿ, ಕಾಸ್ಮಿಕ್ ಅರ್ಥ ಮಾಡ್ಕೊಳ್ಬೇಕು. ಚಂದ್ರಲೋಕ ಬ್ರಹ್ಮಲೋಕ ಎಲ್ಲಾದರೂ ಇರ್ತಾರೆ ಅಂತ ಯಾವ ಕೃಷ್ಣ ಹೇಳಿದಲ್ಲ, ಅದೇ ಅರ್ಥ. He was in the cosmic, he had a plan to come back, he wanted to do something with another body, but he didn't want to take another birth and start from childhood, so he wanted to enter into a ready-made body. And he was waiting for that body, and when Jiddu Krishnamurti was prepared by Annie Besant, he got ready to enter into Jiddu Krishnamurti. He entered into Jiddu Krishnamurti and he started his work through the body of Jiddu Krishnamurti. That is what Jiddu Krishnamurti is talking. It is not Jiddu Krishnamurti talking, it is Buddha talking ಅಂತ ಒಂದು ಮಾತನ್ನು ಜಿಡ್ಡು ಕೃಷ್ಣಮೂರ್ತಿಯ ಬಗ್ಗೆ ರಜನೀಶ್ ಹೇಳ್ತಾನೆ. ಇದಕ್ಕೊಂದು ಕನೆಕ್ಟಿವಿಟಿಯ ಮಾತಿನ ಹಾಗೆ ಒಂದು ಮಾತು ಸಿಗುತ್ತೆ. ಕೆಲವು ಜಿಡ್ಡು ಪರಂಪರೆಯವರು ಹೇಳ್ತಾರೆ, ಕೊನೆಗೆ ತನ್ನ ಪ್ರಾಣ ಬಿಡುವಾಗ ಜಿಡ್ಡು ಕೃಷ್ಣಮೂರ್ತಿಯವರು ಹೇಳಿದ್ರಂತೆ, ಆಲ್ ದೀಸ್ ಡೇಸ್ Lord Maitreya was talking to you and you have missed him ಅಂತ. ನೋಡಿ, ಅಲ್ಲಿ ಒಂದು ಕನೆಕ್ಷನ್ ಸಿಗುತ್ತೆ ರಜನೀಶ್ನ ಮಾತಿಗೆ. ಜಿಡ್ಡು ಸಾಯುವಾಗ ರಜನೀಶ್ ಸತ್ತಾಗಿತ್ತು. ಜಿಡ್ಡು ಅವ್ರು ಸಾಯುವಾಗ ಹೇಳ್ತಾರಂತೆ, ಆಲ್ ದೀಸ್ ಡೇಸ್ ಲಾರ್ಡ್ ಮೈತ್ರೇಯ ವಾಸ್ ಟಾಕಿಂಗ್ ಥ್ರೂ ಮೀ, ಯು ಹ್ಯಾವ್ ಮಿಸ್ಡ್ ಇಟ್ ಅಥವಾ ಮಿಸ್ಡ್ ಹಿಮ್. ನೋಡಿ, ಸಮ್ವೇರ್ ಕಾಸ್ಮಿಕ್ಕಿನಲ್ಲಿ ಒಂದು ಬಾಡಿ ತಾನು ಹೋಗಿ ನಿಲ್ಲುತ್ತೆ, ನಿಂತು ತನಗೆ ಬೇಕಾದಾಗ ತನ್ನ
ಕೆಲಸ ಮಾಡಲಿಕ್ಕೆ ಇನ್ನೊಂದು ಬಾಡಿಗೆ ಎಂಟರ್ ಆಗುತ್ತೆ, ಅದು ಕ್ರಮಮುಕ್ತಿ ಮಾರ್ಗ ಅಂತ ಶುಕಮುನಿ ಹೇಳಿದರು. ಇನ್ನೊಂದು ಹೇಳ್ತಾರೆ, ಇನ್ನೊಂದಿದೆಯಪ್ಪ ಮುಕ್ತಿ ಮಾರ್ಗ. ಅದು ಏನು ಅಂದರೆ ಉಳಿದದ್ದೆಲ್ಲ ಸೇಮ್, ಪ್ರಾಣ ತಂದರು, ಪ್ರಾಣದಲ್ಲಿ ಬುದ್ಧಿ ಮನಸ್ಸು ಇಂದ್ರಿಯ ಎಲ್ಲ ಆಯಿತು. ನನಗೆ ಇನ್ನೂ ಇಲ್ಲಿಗೆ ಬರಲಿಕ್ಕಿಲ್ಲ, ನ ಪುನರಾವೃತ್ತಿ, ನನಗೆ ಪುನರಾವೃತ್ತಿ ಬೇಡ. ಯಾರು ಮಾಮೇವ ಯಶ್ಯಸಿ, ಕೃಷ್ಣ ಹೇಳ್ತಾರೆ, ಯಾರು ನನ್ನನ್ನೇ ಸೇರ್ತಾರೆ ಅವರು ಮತ್ತೆ ಮರಳಿ ಬರುವುದಿಲ್ಲ ಕೃಷ್ಣ ಅರ್ಜುನ. ಇದನ್ನು ಹೇಳ್ತಾರೆ ಶುಕಮುನಿಗಳು. ಯಾರು ಬುದ್ಧಿ ಮನಸ್ಸು ಪ್ರಾಣ ಇವುಗಳನ್ನು ಇಂದ್ರಿಯಗಳೊತ್ತಿಗೆ ಸಂಯಮ ಮಾಡಿ ನೇರ ಆಜ್ಞಾಚಕ್ರದಿಂದ ಮೇಲಕ್ಕೆ ಸಹಸ್ರಾರಕ್ಕೆ ಬಂದು ಸಹಸ್ರಾರದಿಂದ ಹೊರಕ್ಕೆ ನೂಕಿಕೊಂಡು ಭಗವಂತನನ್ನು ಸೇರುವ ಆ ಹಸಿವಿನಿಂದ ನಡೀತಾರಲ್ಲ, ಅವರು ಭಗವಂತನನ್ನೇ ಸೇರ್ತಾರೆ, ಮತ್ತೆ ಮರಳಿ ಬರುವುದಿಲ್ಲ. ಅದು ಮುಕ್ತಿ ಮಾರ್ಗ ಅಂತ ಶುಕಮುನಿಗಳು 2 ಥರದ ಮರಣವನ್ನು ಹೇಳಿಕೊಡ್ತಾರೆ. ಮೊದಲನೆಯ ಪಾಠ, ಪರೀಕ್ಷಿತನಿಗೆ ಮಾಡುವ ಮೊದಲನೆಯ ಪಾಠ, ನಮಗೆ ಕೂಡ ಇರುವ ಬಹಳ ಮುಖ್ಯವಾದ ಪಾಠ. ನಾವು ಮತ್ತೆ ಬರಬೇಕಾ, ನಾವು ಅವನನ್ನು ಸೇರಬೇಕಾ, ಅವನ ಹತ್ರ ಹೋಗಬೇಕಾ, ಅವನ ಜೊತೆಗೆ ಹೋದ್ಮೇಲೆ ಮರಳಿ ಬಾರದ ಒಂದು ಸ್ಥಿತಿಯನ್ನು ತಲುಪಬೇಕಾ. ಈ ನಾನು ಯಾರು, ಮರಳಿ ಬರದೇ ಇರೋದು ಅಂದರೆ ಏನು, ಅವನ ಜೊತೆಗೆ ಇರೋದು ಅಂದರೆ ಏನು, ಮುಂದೆ ನಿಮಗೆ ಗೊತ್ತಾಗುತ್ತೆ. ಜೀವ ಅಂದರೆ ಏನು, ಅದೆಲ್ಲ ಮುಂದೆ ವಿವರಣೆಗಳು ಬರ್ತವೆ. ಇದಿಷ್ಟು ಹೇಳಿದ ನಂತರ ಶುಕಮುನಿಗಳು ಹೇಳ್ತಾರೆ, ಅಷ್ಟು ಮಾತ್ರ ಹೇಳಿ ಮುಗಿಸೋದಿಲ್ಲ. ಶುಕಮುನಿಗಳು ಹೇಳ್ತಾರೆ, ಈ ಬ್ರಹ್ಮಾಂಡ ಒಂದು ಸೃಷ್ಟಿಯಪ್ಪ ನಿನಗೆ ಕಾಣಿಸ್ತಿದೆಯಲ್ಲ, ನಾನು ಅದನ್ನೇ ಹೇಳಿದೆ. ಇಲ್ಲಿ ಅವರು ಏಕಕಾಲಕ್ಕೆ ಜೀವ, ಜಗತ್ತು ಮತ್ತು ಭಗವಂತ ಎಲ್ಲವನ್ನು ಹೇಳ್ತಾ ಹೋಗ್ತಾರೆ ಅಂತ ಅವರು ಆರಂಭ ಮಾಡ್ತಾರೆ. ಈ ಜಗತ್ತೇ ಒಂದು ಬ್ರಹ್ಮಾಂಡ ಅನ್ನುವ ಭಗವಂತನ ಸೃಷ್ಟಿಯಪ್ಪ, ಇದು ತನ್ನಿಂದ ತಾನೇ ಉಂಟಾಗಲಿಲ್ಲ, ಇದು ಅವನಿಂದ ಉಂಟಾಯಿತು. ಯಾಕೆ ಉಂಟಾಯಿತು? ಅದೇ ಸೋ ಅಕಾಮಯತ ಸಹ ಅಕಾಮಯತ ಬಹುಸ್ಯಾಂ ಪ್ರಜಾಯೇಯೇತಿ. ಅವನಿಗೆ ಒಂದು ದಿನ ಹೀಗೊಂದು ಅಪೇಕ್ಷೆ ಉಂಟಾಯಿತು. ಅವನು ಯಾರು? ಅವನು ಅಂದರೆ ಒಂದು ಸುಪ್ರೀಂ ಎನರ್ಜಿ ಅಂದ್ಕೊಳ್ಳಿ. ನಾನು ಯಾವ ದೇವರ ಹೆಸರು ಹೇಳಲ್ಲ ಇಲ್ಲಿ, ಯಾಕಂದರೆ ನಮಗೆ ಹೆಸರು ಹೇಳಿಯೇ ನಾವು ಹಾಳಾದ್ದು. ಶಿವ ಅಂದ್ಕೊಳ್ಳೆ ಶಿವನ ಭಕ್ತರು, ವಿಷ್ಣು ಅಂದರೆ ವಿಷ್ಣು ಭಕ್ತರು, ಇನ್ಯಾವುದೋ ಹೆಸರು ಹೇಳಿದ್ಕೊಳ್ಳೆ ಅವರ ಭಕ್ತರು. ಅದು ಅಲ್ಲ ನಮ್ಮಲ್ಲಿ. ಅದನ್ನೇ ಗಾಂಧಿ ಹೇಳಿದ್ದು, ಅಲ್ಲ ರಾಮ ಎಲ್ಲ ಒಂದೇ ನಮಗೆ ಅಂತ. ಯಾಕೆಂದರೆ ಹೆಸರಿನ ಹಿಂದೆ ಹೋಗಿ ಹಾಳಾದದ್ದು ಎಲ್ಲ ಅರ್ಥದಲ್ಲೂ. ನಮ್ಮ ಹೆಸರಿನ ಹಿಂದೆ ಹೋಗಿಯೂ ಹಾಳಾಗಿದ್ದೇವೆ, ದೇವರ ಹೆಸರನ್ನು ಮಾಡಿಕೊಂಡು ಅವನ ಭಕ್ತರು ಅಂತ ಹೇಳಿ ಹಾಳಾಗಿದ್ದೇವೆ. ಇಲ್ಲಿಯೇ ಇದ್ದ ಶ್ರೀರಂಗ ಶಿಷ್ಯರು ವರದಾಚಾರ್ಯರು ಅಂತ ಅವ್ರು ಯಾವಾಗಲೂ ಹೇಳೋದು, ದೇವರಿಗೆ ಭಕ್ತ ಶಾಪ, ಗುರುವಿಗೆ ಶಿಷ್ಯ ಶಾಪ ಅಂತ. ಸತ್ಯವಾದ ಮಾತು. ಎಲ್ಲ ಗುರುಗಳನ್ನು ಹಾಳು ಮಾಡಿದ್ದು ಶಿಷ್ಯರು, ಎಲ್ಲ ದೇವರನ್ನು ಹಾಳು ಮಾಡಿದ್ದು ಭಕ್ತರು. ಸತ್ಯವಾದ ಮಾತು, ವಾಕ್ಯ ಅರ್ಥಶಃ ಸತ್ಯವಾದ ಮಾತು. ಯಾಕೆಂದರೆ ನಮಗೆ ಹೇಗೆ ಬೇಕೋ ಹಾಗೆ ಅರ್ಥೈಸಿ ಬಿಡೋದು. ನಮ್ಮ ಗುರುಗಳು ಹಾಗಿಲ್ಲಪ್ಪ, ನೀವು ಹೇಳಿದಾಗಿಲ್ವಲ್ಲ, ಗುರುಗಳು ಹೀಗೆ ಇರೋದು ಅಂತ ಹೇಳಿದ್ದನ್ನು ಒಪ್ಕೋಬೇಕು ನಾವು. ಅವರದ್ದೊಂದು ವೇಳೆ ಶಿಷ್ಯರು ಅವರಾಗಿದ್ದರೆ. ಯಾವ ಗುರುವಿನ ಬಗ್ಗೆ ಯಾವ ಶಿಷ್ಯ ಮಾತಾಡದೆ ಸುಮ್ಮನೆ ಇರ್ತಾನಲ್ಲ, ಗುರುವನ್ನು ನಿಂದಿಸ್ತಾರೆ, ಬೈತಾರೆ, ಗುರು ಸರಿ ಇಲ್ಲ ಅಂತಾರೆ. ಹಾಗೆ ಮಾಡಬಾರ್ದು ಅಂತ ಒಂದು ಮಾತು ಇದೆ. ಅವರು ನಿಂದಿಸಿದರೆ, ಬೈದರೆ, ಅವಮಾನಿಸಿದರೆ ಅಲ್ಲಿ ಇರಬಾರ್ದು, ಅಥವಾ ಅವರನ್ನು ಧಿಕ್ಕರಿಸಿ ಹೋಗಬೇಕು, ಇತ್ಯಾದಿ ಮಾತುಗಳಿವೆ. ಅದು ಬೇರೆ ಮಾತು. ನಾನು ಇನ್ನೊಂದು ಎಕ್ಸ್ಟ್ರೀಮ್ ಹೇಳೋದು, ಯಾವ ಗುರುವಿನ ಬಗ್ಗೆ ಒಬ್ಬ ಎದುರಿನವ ಹಾಗೆ ಹೀಗೆ ಬೈದರೆ, ನಿಂದಿಸಿದರೆ, ಹೊಗಳಿದರೆ ಏನೂ ಆಗೋದಿಲ್ಲ ನೋಡಿ ಒಬ್ಬ ಶಿಷ್ಯನಿಗೆ. ಅವನು ನಿಜವಾದ ಶಿಷ್ಯ. ಅವನಿಗೆ ಗೊತ್ತಿದೆ ನನ್ನ ಗುರು ಏನು ಅಂತ. ಸಾಕು, ನಿಮಗೆಲ್ಲ ಅರ್ಥ ಮಾಡಿಸಿ ಏನಾಗಬೇಕು ಅನ್ನುವ ಮೌನಕ್ಕೆ ಹೋಗ್ತಾನಲ್ಲ, ಅವನು ನಿಜವಾದ ಶಿಷ್ಯ. ಶಿವಭಕ್ತ ಶಿವನನ್ನೇ ಹೇಳಬೇಕು ಅಂತ ಅಪೇಕ್ಷೆ ಪಡ್ತಾನೆ. ವಿಷ್ಣು ಭಕ್ತ ಅಯ್ಯೋ ವಿಷ್ಣು ಸರ್ವೋತ್ತಮತ್ವ ಹೇಳಬೇಕು, ಹಂಗಿಲ್ಲಪ್ಪ, ಎಲ್ಲೂ ಹೇಳಲಿಲ್ಲ. ನಾರಾ ಅಯನ ಅಂದರೆ ಏನು? ನಾರ ಅಂದರೆ ನೀರು, ಅಯನ ಅಂದರೆ ಇರುವವನು. ಸುಪ್ರೀಂ ಎನರ್ಜಿ ನೀರಿನಲ್ಲಿ ಇರುವುದು. ಜಗತ್ತು ಇಡೀ ಇಲ್ಲವಾದಾಗ ಇಲ್ಲಿ ನೀರು ಮಾತ್ರ ಇರ್ತದೆ ಅನ್ನುವುದು ಪ್ರಳಯದ ಕಾನ್ಸೆಪ್ಟ್. ನೀರು ಮಾತ್ರ ಉಳಿತದೆ, ಇಲ್ಲಿ ಎಲ್ಲವೂ ಇಲ್ಲವಾಗ್ತದೆ ಅಂತ. ನೀವು ನೀರು ಅನ್ನೋದನ್ನು ಆಕಾಶದಲ್ಲಿರುವ ತೇವಾಂಶವನ್ನು ಗಮನಿಸಿ ಹೇಳುವುದವರು. ಅದಕ್ಕೆ ಆಕಾಶಕ್ಕೆ ಹಿಂದಿನ ಕಾಲದಲ್ಲಿ ಸಮುದ್ರ ಅಂತಲೇ ಹೆಸರಿದ್ದದ್ದು. ಆ ಬಳಿಕ ಸಮುದ್ರ ಅನ್ನೋದು ಆಕಾಶ ಅನ್ನೋದು ಶಬ್ದಾಂತರವಾಯಿತು. ಆ ನೀರು ಅನ್ನೋದು ತೇವಾಂಶ ಅನ್ನುವ ಅರ್ಥದಲ್ಲಿ ಜಗದ್ವ್ಯಾಪಕವಾಗಿ ಉಳಿಯುವ ಏಕಮಾತ್ರ ವಸ್ತು, ಮತ್ತೇನೂ ಇರೋದಿಲ್ಲ. ಜಗತ್ತು ಇಡೀ ಇಲ್ಲವಾಗ್ತದೆ, ತೇವಾಂಶ ಇರ್ತದೆ, ವಾಯು ಇರ್ತದೆ. ಹಾಗಾಗಿ ಎಲ್ಲವೂ ಹೋದಾಗ ಉಳಿಯುವ ನೀರಿನಲ್ಲಿ ಯಾವುದೊಂದು ಸುಪ್ರೀಂ ಎನರ್ಜಿ ಇರ್ತದಲ್ಲ, ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್, ಎನರ್ಜಿ ಕೆನಾಟ್ ಬಿ ಡಿಸ್ಟ್ರಾಯ್ಡ್, ಅದೊಂದೇ ಉಳಿಯೋದು. ಅದಕ್ಕೆ ಅಯನ, ಅದರಲ್ಲಿ ಇರುವವನು ಅಂತ ಹೆಸರು. ಅದು ನಾರಾಯಣ. ಅದು ಯಾರಾದರೇನು, ನೀವು ನಂಬುವ ಯಾವ ದೇವರಾದರೂ, ನೀವು ನಂಬುವ ಹೆಸರು. ಅದು ಕ್ರೈಸ್ತ ಅಂತ ಅವರು ಭಾವಿಸಲಿ, ಅದು ಅಲ್ಲ ಅಂತ ಅವರು ಭಾವಿಸಲಿ, ಅದು ರಾಮ ಅಂತ, ಕೃಷ್ಣ ಅಂತ, ಇನ್ನೇನು ವಿಷ್ಣು ಅಂತ ಭಾವಿಸಿ, ಶಿವ ಅಂತ ಭಾವಿಸಲಿ, ಅವರವರ ಭಾವಕ್ಕೆ ಒಂದು ಹೆಸರು ಕೊಡಲಿ. ಅವನು ಸುಪ್ರೀಂ ಎನರ್ಜಿ ಅಂತ ಗೊತ್ತಿದ್ದರೆ ಆಯಿತು.
ಈ ಸುಪ್ರೀಂ ಎನರ್ಜಿಗೆ ಒಂದು ದಿನ ಅನ್ನಿಸ್ತಂತೆ, ನಾನು ಒಬ್ಬನೇ ಇರುವುದಲ್ಲ, ನಾನು ಬಹುಸ್ಯಾಂ ಪ್ರಜಾಯೇತಿ, ನನಗೆ ಬಹಳವಾಗಬೇಕು ಅಂತ ಅವನಿಗೆ ಅಪೇಕ್ಷೆ ಬಂತಲ್ಲ, ನಾನು ಒಬ್ಬನೇ ಯಾಕೆ ಬಹುವಾಗಿ ನೋಡುವ ಅಂತ. ಎನರ್ಜಿ ಒಂದಿದ್ದದ್ದು ಪಾರ್ಟಿಕಲ್ ಆಯಿತು. ನಿಮಗೆ ಗೊತ್ತು ಏನೆಲ್ಲ ಪಾರ್ಟಿಕಲ್ ಆದಾಗ ಏನೇನೆಲ್ಲ ಹೆಸರಿವೆ ಅಂತ ಅಲ್ವಾ, ನ್ಯೂಟ್ರಾನ್, ಪ್ರೋಟಾನ್. ಈ ಥರ ಎನರ್ಜಿ ತನ್ನನ್ನು ತಾನು ಬಹುವಾಗಿಸಿಕೊಂಡು ಆ ಸುಪ್ರೀಂ ಎನರ್ಜಿ ಬಹುವಾದ ನಂತರದಲ್ಲಿ ಅನೇಕ ಪಾರ್ಟಿಕಲ್ಸ್ ಉಂಟಾಯ್ತಲ್ಲ, ಅದನ್ನು ನಾವು ಜೀವರಾಶಿಗಳು ಅಂತ ಹೇಳೋದು. ಈ ಬಹುವಾಗುವ ಮೊದಲು ಅವನೇನು ಮಾಡಿದ, ಅವನು ತಾನು ಬಹುವಾಗಬೇಕು ಅಂತ ಅಪೇಕ್ಷೆ ಪಟ್ಟ ತಕ್ಷಣ ಅವನು ಒಂದು ದೊಡ್ಡ ಅಂಡಾಕಾರವಾದ ಅಂತ ಅವರು ವಿವರಣೆ ಮಾಡ್ತಾರೆ. ಆ ಅಂಡ ಎಷ್ಟು ಅಂಡವಾಗಿ ಇತ್ತಲ್ಲ, ಅದರಲ್ಲಿ ಏನಿತ್ತು, ಅದರಲ್ಲಿ ನೋಡಿ, ಭಗವಂತನಿಗೆ ತಾನು ಬಹುವಾಗಬೇಕು ಅನ್ನೋ ಅಪೇಕ್ಷೆ ಹುಟ್ಟಿದ ತಕ್ಷಣ ಅವನು ಕಾಲ, ಕರ್ಮ ಮತ್ತು ಸ್ವಭಾವಕ್ಕೆ ಅಧೀನನಾದನಂತೆ. ನಿಮಗೆ ಗೊತ್ತು, ಭಗವಂತ ಕಾಲಕ್ಕೆ ಅಧೀನನಲ್ಲ, ಅವನು ಕಾಲಾತೀತ. ಅವನು ಕರ್ಮಕ್ಕೆ ಅಧೀನನಲ್ಲ, ನಾವು ಕರ್ಮಕ್ಕೆ ಅಧೀನ, ಆದರೆ ಅವನು ಕರ್ಮಕ್ಕೆ ಅಧೀನನಾದ ಅಥವಾ ಆವಾಹಿಸಿಕೊಂಡ. ಅವನು ತ್ರಿಗುಣಕ್ಕೆ ಅತೀತ, ಸ್ವಭಾವಕ್ಕೆ ಒಳಗೊಂಡವನಲ್ಲ, ಸ್ವಭಾವ ತ್ರಿಗುಣದಿಂದ ಬರುವುದು. ತ್ರಿಗುಣಕ್ಕೆ ಅತೀತ, ಅವನು ತ್ರಿಗುಣವನ್ನು ಆವಾಹಿಸಿಕೊಂಡನಂತೆ. ಈ ಕಾಲ, ಕರ್ಮ, ಸ್ವಭಾವಗಳನ್ನು ತಾನು ಆವಾಹಿಸಿಕೊಂಡು ತಾನು ಒಂದು ಮಹತ್ತತ್ವವಾದನಂತೆ. ಇದೆಲ್ಲ ನಿಮಗೆ ಸ್ವಲ್ಪ ಕಾಲ ಅಂದರೆ ಏನು, ಕರ್ಮ ಅಂದರೆ ಏನು, ಯಾವುದು ಸ್ವಭಾವ ಅಂತ ಅರ್ಥ ಮಾಡಿಕೊಂಡ್ರೆ ಈ ಎಲ್ಲವನ್ನು ಒಳಗೊಂಡದ್ದೇ ಮಹತ್ತತ್ವ. ಎನರ್ಜಿಯ, ಸುಪ್ರೀಂ ಎನರ್ಜಿಯ ಕಾಲಾತೀತ, ಕರ್ಮಾತೀತ ಮತ್ತು ಅತೀತ ಗುಣವು ಅದು ಸುಪ್ರೀಂ ಆಗಿ ಉಳಿಲಿಕ್ಕೆ ಬಿಟ್ಟಿರ್ತದೆ. ಯಾವತ್ತು ಅದು ತ್ರಿಗುಣಗಳಿಗೆ, ಕರ್ಮಕ್ಕೆ, ಕಾಲಕ್ಕೆ ಒಳಗಾಯಿತು, ಅದಕ್ಕೊಂದು ಆಕಾರ ಬರ್ತದೆ. ಇಲ್ಲದಿದ್ದರೆ ಅದು ನಿರಾಕಾರ. ಅದಕ್ಕೇನೆ ನಮ್ಮಲ್ಲಿ ವೇದದ ಕಾಲದಲ್ಲಿ ನಿರಾಕಾರ ಪದ್ಧತಿ ಇತ್ತು. ನಿರಾಕಾರವು ಆಕಾರಕ್ಕೆ ಬಂದದ್ದು ಭಗವಂತ ತಾನು ಆಕಾರ ಪಳೆದು ಬರಬಲ್ಲೆ ಅನ್ನುವುದನ್ನು ತೋರಿಸಿದ ಮೇಲೆ. ನಾನು ಕೇವಲ ನಿರಾಕಾರನಲ್ಲ, ನನಗೆ ಸಾಕಾರವಾಗಿಯೂ ಬರಲಿಕ್ಕೆ ಗೊತ್ತು ಅನ್ನುವುದನ್ನು ನಾವು ಆನಂತರದಲ್ಲಿ ಅವನ ಬೇರೆ ಬೇರೆ ರೂಪಗಳಲ್ಲಿ ತಿಳಿಯುವಂತೆ ನಮಗೆ ಅನುಭವಕ್ಕೆ ಬಂತು. ಆದ್ದರಿಂದ ಅವನು ಆ ಮೂರನ್ನು ಒಳಗೊಂಡು ಮಹತ್ತತ್ವವಾದನಂತೆ. ಈ ಮಹತ್ತತ್ವ ಆದಾಗ ಮೂರು ಗುಣಗಳಿತ್ತಲ್ಲ, ಸಾತ್ವಿಕ, ರಾಜಸ ಮತ್ತು ತಾಮಸ. ಈ ಸಾತ್ವಿಕ, ರಾಜಸ ಗುಣಗಳನ್ನು ಪ್ರಚೋದನೆ ಮಾಡಿ ತಮಸ್ಸು ಪ್ರಧಾನವಾದಾಗ ಅಹಂಕಾರ ಉಂಟಾಯಿತು ಅಂತ. ಸೊ ಬಹಳ ದೊಡ್ಡ ಸುಪ್ರೀಂ ಎನರ್ಜಿಯು ಕಾಲಕರ್ಮ ಸ್ವಭಾವಕ್ಕೆ ಅಧೀನವಾದಾಗ ಅದಕ್ಕೆ ನಾನು ಮಾಡುತ್ತೇನೆ ಅನ್ನುವ ಅಹಂಕಾರ ಮೊದಲು ಬಂತು. ಆ ಅಹಂಕಾರದ ಮೂರು ಭಾಗವಾಗಿ ಉಂಟಾದದ್ದೇ ವೈಕಾರಿಕ, ತೈಜಸ ಮತ್ತು ರಾಜಸ ಅನ್ನುವ ಮೂರು, ತಾಮಸ ಅನ್ನುವ ಮೂರು ಶಕ್ತಿಗಳು. ಅದನ್ನು ಒಂದು ಜ್ಞಾನಶಕ್ತಿ, ಇನ್ನೊಂದು ಕ್ರಿಯಾಶಕ್ತಿ, ಇನ್ನೊಂದು ಮತ್ತು ದ್ರವ್ಯಶಕ್ತಿ ಅಂತ ಹೇಳೋದು. ಅಂದರೆ ಈ ತಾಮಸ, ರಾಜಸ ಮತ್ತು ಸಾತ್ವಿಕ ಗುಣಗಳೇ ವೈಕಾರಿಕ, ತೈಜಸ ಮತ್ತು ತಾಮಸವಾಗಿ ವಿಕಾರವಾದವು. ವಿಕಾರ ಅನ್ನುವ ಶಬ್ದವನ್ನು ನಾವೀಗ ಬಳಸ್ತೇವಲ್ಲ, ಅದಂಥ ವಿಕಾರ ಅದಲ್ಲ, ಆ ಅರ್ಥ ಅಲ್ಲ. ಅದು ಬೇರೆ ರೂಪ ಪಡೆದರೆ ವಿಕಾರ ಅಂತ ಹೇಳೋದು ಅವರು. ಅದು ಬೆಳೆಯಿತು, ಬೇರೆ ರೂಪ ಪಡೆಯಿತು ಅಂತ. ಸೊ ಸುಪ್ರೀಂ ಎನರ್ಜಿ ಬೇರೆ ರೂಪ ಪಡೆದು ಈ ತ್ರಿಗುಣಗಳ ಬೇರೆ ಬೇರೆ ಫಾರ್ಮಿನಲ್ಲಿ ಅನೇಕ ಸೃಷ್ಟಿಗೆ ಕಾರಣವಾಯಿತು ಅನ್ನುವುದನ್ನು ಹೇಳ್ತಾ, ತಾಮಸದಿಂದ ಯಾವುದು ಹುಟ್ಟಿತು, ತೈಜಸದಿಂದ ಯಾವುದು ಹುಟ್ಟಿತು ಮತ್ತು ವೈಕಾರಿಕದಿಂದ ಯಾವುದು ಹುಟ್ಟಿತು ಅನ್ನೋದನ್ನು ಶುಕಮುನಿಗಳು ವಿವರಿಸ್ತಾ ನಿಮಗೆ ಬಹಳ ಸ್ಪಷ್ಟವಾಗಿ ನಿಮಗೆ ಎಲ್ಲರಿಗೂ ಗೊತ್ತುಪಡಿಸ್ತಾರೆ. ಇಲ್ಲಿ ಯಾವುದೋ ಒಂದು ಕೈವಾಡ ಆ ಸುಪ್ರೀಂ ಎನರ್ಜಿ ಇಲ್ಲದೆ ನಡೆಯಲ್ಲ. ಅದು ಹೇಗೆ ನಡೀತಾ ಹೋಗ್ತಿದೆ, ಅದರ ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ಮೆಂಟ್ ಹೇಗೆ, ಹಾಗೆ ಡೆವಲಪ್ ಆದದ್ದು ಅದು ಹೇಗೆ ಒಂದು ಬ್ರಹ್ಮಾಂಡದ ಒಳಗಿರುವ ಪಿಂಡಾಂಡವಾಗಿ, ಪಿಂಡಾಂಡವನ್ನು ಎಕ್ಸ್ಪ್ಲೈನ್ ಮಾಡುವ ವಿರಾಟ್ ಪುರುಷನಾಗಿ, ಅದೇ ಮುಂದೆ ಹೇಗೆ ವಿರಾಟ್ ಪುರುಷನ ಅವತಾರವಾದಾಗ ಎಲ್ಲ ಸಕಲ ಸಂಗತಿಗಳನ್ನು ಒಳಗೊಂಡ ದೇವತೆಗಳನ್ನು, ಶಕ್ತಿಗಳನ್ನು ಒಳಗೊಂಡ ಒಂದು ಜೀವ ನಿರ್ಮಾಣವಾಯಿತು ಅನ್ನುವುದನ್ನು ವಿವರಿಸ್ತಾರೆ. ನಾನು ಅದನ್ನು ಮತ್ತೆ ನಾಳೆ ದಿನ ಮುಂದುವರಿಸ್ತೀನಿ. ನಮಸ್ಕಾರ.